पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आगतादित्रिकालज्ञम् आगमार्थविशारदं त्यागभोगसमासक्तं भागण्णार्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे श्रीमदास्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां नरसिंहोऽखिलाज्ञान मतध्वान्तदिवाकरः जयत्यमितसज्ञान सुखशक्तिपयोनिधिः श्रीगुरुभ्यो नमः ओಂ ಬಹಳ ಮಹತ್ತರವಾದಂತಹ ಪರ್ವಕಾಲ. ನರಹರಿ ತೀರ್ಥರು, ಜಗನ್ನಾಥದಾಸರು ಇವತ್ತಿನಿಂದ ಆರಂಭಿಸಿ ಏನು ಮಧ್ವನವಮಿ ದಿನದ ಪರ್ಯಂತರವಾಗಿ ವಿಶೇಷವಾದಂತಹ ಪರ್ವಕಾಲಗಳ ಒಂದು ಸಂಗಮ. ಅಂತಹ ಪರ್ವಕಾಲದಲ್ಲಿ ಏನು ಇವತ್ತಿನ ದಿನದಲ್ಲಿ ಆರಾಧ್ಯ ಪ್ರಸಕ್ತರಾಗಿ ಬಂದಿರತಕ್ಕಂತಹ ಮಹಾನುಭಾವರು ಗೋಪಾಲದಾಸರು ಅಂತ ಏನಿದ್ದಾರಲ್ಲ, ಇವರ ಒಂದು ಮಹತ್ವ, ಅವರ ಸಾಧನ, ಅವರ ಬೋಧನ, ಅವರ ಜೀವನ, ಇದನ್ನು ತಿಳಿಯೋದೇ ಆರಾಧನಾ. ದೊಡ್ಡವರ ಆರಾಧನಾ ಅಂತಂದರೆ ರಾಧಸಾಧ ಸಂಸಿದ್ಧವು, ಅವರ ವಿಶೇಷವಾದಂತಹ ಸಂಸಿದ್ಧಿ ಜ್ಞಾನವನ್ನು ಪಡೆಯೋದೇ ಆರಾಧನಾ ಸಿದ್ಧಾಂತ. ಏನು ಬರೀ ಊಟ ಮಾಡಿ ಹೋದು ಮಾತ್ರ ಆರಾಧನಾ ಅಂತ ಕರೆಸ್ಕೊಳ್ಳೋದಿಲ್ಲ. ಊಟನೂ ಒಂದು ಅಂಗ, ಭೋಜನವೂ ಬೇಕು. ಆದರೆ ಬೋಧನೆ ಎಂಬತಕ್ಕಂಥದ್ದು ಯಾವಾಗ ಸಾರ್ಥಕತೆ ಪಡೀತದೆ, ಅವರ ಒಂದು ವಿಶೇಷವಾದಂತಹ ಜ್ಞಾನವನ್ನು ಪಡೆದು ಅದರಿಂದ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅದಕ್ಕೆ ಮಹತ್ವ ಬರತಕ್ಕಂಥದ್ದು. ಅಂತಹ ಗೋಪಾಲದಾಸರು ಅಂತೇನಿದ್ದಾರಲ್ಲ, ಅವರು ದಾಸ ಸಾಹಿತ್ಯ ಪರಂಪರೆಯ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂತಹ ವಸ್ತು. 4 ಪುರುಷಾರ್ಥಗಳು ಅಂತಿದ್ದಾರೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥಗಳಿಗೂ ಲಭ್ಯವಾಗಬೇಕಾದರೆ 4 ದಾಸರಾಯರು. ಯಾವ 4 ದಾಸರಾಯರು? ಒಂದು ಪುರಂದರದಾಸರು, ಒಂದು ವಿಜಯದಾಸರು, ಒಂದು ಗೋಪಾಲದಾಸರು, ಇನ್ನೊಂದು ಜಗನ್ನಾಥದಾಸರು. ಹೀಗೆ 4 ದಾಸರಾಯರು ಪುರುಷಾರ್ಥ ಚತುಷ್ಟಯದಂತೆ ಭಗವಂತ ಸಜ್ಜನರಿಗೆ ಕರುಣೆಯನ್ನು ಮಾಡಿಕೊಟ್ಟಿದ್ದಾನೆ. ಜ್ಞಾನವೆಂಬತಕ್ಕಂಥದ್ದು ಅತ್ಯಂತ ಮಹತ್ತರವಾದ ಪದಾರ್ಥ. ಯಾವುದೇ ಮನುಷ್ಯ ಪುರುಷಾರ್ಥವನ್ನು ಪಡಿಬೇಕು ಅಂತಾದರೆ ಜ್ಞಾನವಿಲ್ಲದೆ ಪುರುಷಾರ್ಥ ಎಂಬತಕ್ಕಂಥದ್ದು ಪ್ರಾಪ್ತವಾಗಿ ಬರತಕ್ಕಂಥದ್ದಲ್ಲ. ಆ ಜ್ಞಾನವೆಂಬುದಾದರೂ ಅದು ಗುರುಗಳನ್ನು ಆಶ್ರಯಿಸಿದಾಗ ಮಾತ್ರ ಆ ಜ್ಞಾನವೆಂಬತಕ್ಕಂಥದ್ದು ಲಭ್ಯವಾಗ್ತದೆ. ಅಂತಹ ಜ್ಞಾನಿಗಳಿಗೆ ಉತ್ತಮನಾಗಿರ್ತಕ್ಕಂತಹ ವೇದವ್ಯಾಸ ದೇವರು, ಜ್ಞಾನಾವತಾರಿಯಾಗಿರ್ತಕ್ಕಂತಹ ಭಗವಂತ, ಏನು ಉತ್ಕೃಷ್ಟವಾಗಿರ್ತಕ್ಕಂತಹ ವ್ಯಾಸ ಸಾಹಿತ್ಯ ಪ್ರಪಂಚ, ವೇದಗಳು, ವೇದ ವಿಭಾಗಗಳು, ಆ ವೇದಗಳಲ್ಲಿ ಬರ್ತಕ್ಕಂತಹ ಅನೇಕ ವಿಧವಾದಂತಹ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳು, ಇವೆಲ್ಲ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳನ್ನು ಕೂಡ ಸರಿಯಾಗಿ ತಿಳಿಬೇಕು ಅನ್ನೋ ದೃಷ್ಟಿ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತಹ ಇತಿಹಾಸ ಪುರಾಣಗಳು ಇವೆಲ್ಲವನ್ನೂ ಕೂಡ ಭಗವಂತ ಏನು ನಿರ್ಮಾಣವನ್ನು ಮಾಡಿ ಸಕಲ ಸಜ್ಜನಿಗೆ ಉಪಕಾರವನ್ನು ಮಾಡಿದ್ದಾನೆ. ಇಂತಹ ಜ್ಞಾನವೆಂಬತಕ್ಕಂಥದ್ದು ಲುಪ್ತವಾದಾಗ, ಕಲಿಗಾಲ ಪ್ರಭಾವದಿಂದ ಲುಪ್ತವಾದಾಗ ಶ್ರೀಮದಾಚಾರ್ಯರು ಆ ಜ್ಞಾನವನ್ನು ಪುನಃ ಲೋಕದಲ್ಲಿ ಸಜ್ಜನ ಜಗತ್ತಿಗೆ ನೀಡುವುದಕ್ಕೋಸ್ಕರವಾಗಿ ಭಾರತೀಪತಿಗಳಾಗಿರ್ತಕ್ಕಂಥ ಮುಖ್ಯಪ್ರಾಣದೇವರು ಅವತಾರವನ್ನು ಮಾಡಿ ಅದೇ ವೇದವ್ಯಾಸ ದೇವರು ಕೊಟ್ಟಿರತಕ್ಕಂಥ ಜ್ಞಾನವನ್ನು ಏನು ಮಾಡಿದರು, ಪುನಃ ಉಜ್ಜೀವನವನ್ನು ಗೊಳಿಸಿದರು. ಸಕಲ ಜಗತ್ತಿಗೆ ಅದು ಲಭ್ಯವಾಗುವಂತೆ ಮಾಡಿದರು.
ಆ ಜ್ಞಾನದಿಂದ ಬಂದಿರತಕ್ಕಂಥ ಪ್ರಪಂಚವನ್ನು ಏನಂತ ಕರೀತಾರೆ? ವ್ಯಾಸ ಸಾಹಿತ್ಯ ಪ್ರಪಂಚ. ವ್ಯಾಸ ಸಾಹಿತ್ಯ ಪ್ರಪಂಚ ಅಂತ ಕರೀತಾರೆ. ಲೋಕದಲ್ಲಿ ಎರಡು ವಿಭಾಗ ಆಗೋಗಿದೆ ಇವತ್ತು. ಏನು? ಒಂದು ವ್ಯಾಸ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಎರಡೂ ಈಗ ವಿಭಾಗ ಮಾಡ್ತಾರೆ. ಅದರಲ್ಲೂ ಮತ್ತು ವಿವಾದ ಮಾಡ್ತಾರೆ. ವ್ಯಾಸ ಸಾಹಿತ್ಯ ದೊಡ್ಡದು, ದಾಸ ಸಾಹಿತ್ಯ ದೊಡ್ಡದು. ಆದರೆ ಜ್ಞಾನಿಗಳ ಪ್ರಶ್ನೆಯನ್ನು ಕೇಳ್ತಾರೆ, ಯಾರ್ಯಾರು ವ್ಯಾಸ ಸಾಹಿತ್ಯವನ್ನು ಓದ್ತಿರೋ ನೀವು ದಾಸರಲ್ಲೇನು? ದಾಸರು ಅಂತಂದರೆ ಏನು? ಇರೋನೊಬ್ಬನೇ, ಈಶ ಒಬ್ಬನೇ, ಇನ್ನೆಲ್ಲರೂ ದಾಸರೇ. ಭಗವಂತ ಒಬ್ಬನೇ ಈಶ. ಉಳಿದದ್ದಂಥ ಎಲ್ಲ ಜನರು ಕೂಡ ಏನಾಗಿದ್ದಾರೆ? ದಾಸರೇ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ದಾಸರು ಅಂತ ಆದ ಮೇಲೆ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಅನ್ನೋ ವಿಭಾಗ ಎಲ್ಲಿಂದ ಬಂತು? ಎಲ್ಲರೂ ದಾಸರೇ. ವ್ಯಾಸ ಸಾಹಿತ್ಯನೂ ದಾಸ ಸಾಹಿತ್ಯನೇ, ದಾಸ ಸಾಹಿತ್ಯನೂ ವ್ಯಾಸ ಸಾಹಿತ್ಯನೇ. ಮತ್ತಿನ್ನೂ ಒಂದು, ದಾಸ ಅನ್ನುವ ಹೆಸರಲ್ಲೇನೆ ಏನಿದೆ? ವ್ಯಾಸ ಸಾಹಿತ್ಯ. ದಾಸ ಅನ್ನೋ ಹೆಸರಲ್ಲೇ ಏನಿದೆ? ವ್ಯಾಸ ಸಾಹಿತ್ಯ. ಹೇಗಿದೆ? ದ ಎಷ್ಟೇ ಅಕ್ಷರ? ತ ತ ದ ಎಷ್ಟೇ? ಅದು ಮೂರನೇ ಅಕ್ಷರ. ಸ ಎಷ್ಟೇ ಅಕ್ಷರ? ಯ ರ ಲ ವ ಶ ಶ ಸ ಏಳನೇ ಅಕ್ಷರ. 37. ದಾಸ ಅನ್ನೋ ಹೆಸರಲ್ಲೇ ಎಷ್ಟು ಬಂತು? ಮಧ್ವರಾಯರು 37 ಸರ್ವಮೂಲ ಗ್ರಂಥಗಳು ಅಡಗಿರೋದ್ರಿಂದ, ಆದ್ದರಿಂದ ವ್ಯಾಸ ಸಾಹಿತ್ಯವೂ ಕೂಡ ದಾಸ ಸಾಹಿತ್ಯವೇ, ದಾಸ ಸಾಹಿತ್ಯವೂ ಕೂಡ ವ್ಯಾಸ ಸಾಹಿತ್ಯವೇ. ಅದರಿಂದ ಇಂತಹ ದಾಸ ಸಾಹಿತ್ಯಕ್ಕೆ ಪ್ರವರ್ತಕರಾಗಿರ್ತಕ್ಕಂಥವ್ರು ಯಾರು ನಾವು ಕೇಳ್ಬಿಡ್ತೇವೆ? ನರತೀರ್ಥರು ಅಂತ ನಾವು ಕೇಳ್ತೇವೆ. ಆದರೆ ಅದಕ್ಕಿಂತ ಮೊದಲೇನೇ ದಾಸ ಸಾಹಿತ್ಯವನ್ನು ಪ್ರವರ್ತನೆ ಮಾಡಿದ್ರು ಯಾರು? ಶ್ರೀಮದ್ ಆಚಾರ್ಯರು. ಅದ್ಭುತವಾಗಿರ್ತಕ್ಕಂಥ ತಮ್ಮ ಕಂಠಸಿರಿಯಿಂದ ಸಕಲ ಜಗತ್ತಿಗೆ ಬೆರಗಾಗುವಂತೆ ಗಾನವನ್ನು ಮಾಡಿ ಸಕಲ ಜಗತ್ತೂ ಕೂಡ ಅವರ ಗಾನದಿಂದ ತಲೆದೂಗ್ತಕ್ಕಂಥದ್ದು ಅಂತ ನಾವು ಮಧ್ವಿಷಯಗಳಲ್ಲಿ ಕೇಳಪಡ್ತೇವೆ. ಅದ್ಭುತವಾಗಿರ್ತಕ್ಕಂಥ ಭಗವಂತನನ್ನು ಅತಿ ಮತ ತಮೋಗಿರಿ ಸಮಿತಿ ವಿಭೇದನಾ, ಅತಿ ಮತ ತಮೋಗಿರಿ ಸಮಿತಿ ವಿಭೇದನಾ, ಪಿತಾಮಹಭೂತಿದ ಗುಣಗಣ ನಿಲಯ, ಶುಭ ತಮ ಕಥಾಶಯ ಪರಮ ಸದೋದಿತ, ಜಗದೇಕ ಕಾರಣ ರಾಮ ರಮಾ ರಮಣ. ಏನು ಅದ್ಭುತವಾದಂತಹ ಶ್ರೀಮದಾಚಾರ್ಯರ ಇಷ್ಟೇ ವ್ಯತ್ಯಾಸ. ಆಗಿನ ಕಾಲದಲ್ಲಿ ದಾಸರು ಎಲ್ಲವೂ ಸಂಸ್ಕೃತಜ್ಞರಾಗಿದ್ದರು, ಸಂಸ್ಕೃತವನ್ನು ಬಲ್ಲವರಾಗಿದ್ದರು. ಸಂಸ್ಕೃತ ಪ್ರಪಂಚವೇ ಬಹಳ ಇತ್ತು. ಪ್ರಾಕೃತ ಪ್ರಪಂಚ ಮಾತಾಡೋರು ಕಮ್ಮಿ ಇದ್ದರು. ಆಯ್ತು ಎಲ್ಲ ಸಂಸ್ಕೃತದಲ್ಲೇ ಶ್ಲೋಕವನ್ನು, ಸಂಸ್ಕೃತದಲ್ಲೇ ಕಾವ್ಯಗಳನ್ನು, ಸಂಸ್ಕೃತದಲ್ಲೇ ಪದಪದ್ಯಗಳನ್ನು ರಚನೆ ಮಾಡ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ಅದು ಕಮ್ಮಿ ಆಯಿತು. ಸಂಸ್ಕೃತಜ್ಞರು ಕಮ್ಮಿ ಆದರು, ಓದೋರು ಕಮ್ಮಿ ಆಯಿತು. ಜ್ಞಾನವನ್ನು ತಿಳಿದಿರತಕ್ಕಂಥ ಜಗತ್ತು ಕಮ್ಮಿ ಆದಾಗ, ಯಾವಾಗ ಕಮ್ಮಿ ಆಗುತ್ತೋ ಅದಕ್ಕೆ ತಕ್ಕಂತೆಯೇ ಜಗತ್ತಿಗೆ ಏನು ಮಾಡಬೇಕಾಗತ್ತೆ? ಜ್ಞಾನವನ್ನು ಒದಗಿಸ್ಬೇಕಾಗತ್ತೆ. ಯಾವಾಗ ಓದೋದು ಬರೆಯೋದು ಹುಡುಗರಲ್ಲಿ ಕಮ್ಮಿ ಆದಾಗ ಏನು ಮಾಡ್ತಾರೆ? ಸಿಲೆಬಸ್ಸನ್ನು ಚೇಂಜ್ ಮಾಡ್ತಾರೆ. ಇವಾಗೆಲ್ಲ ಮಾಡಿದಾರೋ ಇತ್ತು ಸೆಮಿಸ್ಟರ್ ಸಿಸ್ಟಮ್ ಅಂತ ಅಷ್ಟೇ ಮಾಡಿ. ಮೊದಲೆಲ್ಲ ಪೂರ್ಣ ಗ್ರಂಥ ಇರ್ತಿತ್ತು. ಈಗೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಅಂತ ಅಲ್ಲಲ್ಲಿಗೆ ಪರೀಕ್ಷೆಯನ್ನು ಮಾಡಿದ್ರು. ಪರೀಕ್ಷಾ ವಿಧಾನವನ್ನು ಹೇಗೆ ಚೇಂಜ್ ಮಾಡ್ತಾರೋ ಹಾಗೆ ಆ ಕಾಲದಲ್ಲಿ ಆ ಬರತಕ್ಕಂತಹ ಜ್ಞಾನಿಗಳು ಸಜ್ಜನ ಜಗತ್ತನ್ನು ನೋಡಿ ಕೃಪಾಳುಗಳಾಗಿ ಆ ರೀತಿ ಜ್ಞಾನ ಪ್ರಪಂಚವನ್ನು ಕೊಡತಕ್ಕಂಥವರಾಗಿದ್ದಾರೆ. ಶ್ರೀಮದಾಚಾರ್ಯರು ಒಂದೊಂದು ಶಬ್ದನೂ ಕೂಡ ದಾಸ ಐತೆ. ಮೇಲ್ ನೋಡ್ಲಿಕ್ಕೆ ಒಂದು ಅರ್ಥ ಅಂತ ಇರುತ್ತೆ, ಅನೇಕ ಅರ್ಥ. ಅತಿ ಮತ ತಮೋಗಿರಿ ಸಮಿತಿ ವಿಭೇದನ. ಮೇಲ್ ನೋಡ್ಲಿಕ್ಕೆ ಏನು ಅರ್ಥ ಆಗತ್ತೆ? ಅತಿಮತ ಅತ್ಯಂತ ಮತವಾಗಿರ್ತಕ್ಕಂಥ ತಮಸ್ಸೆಂಬತಕ್ಕಂತಹ ಗಿರಿ ಪರ್ವತವನ್ನು ವಿಭೇದನ, ಪರ್ವತಗಳ ಸಮೂಹವನ್ನು ನಾಶ ಮಾಡೋದು ಒಂದು ಅರ್ಥ ಆಯಿತು. ಅಂದರೆ ಅತಿ ಮತೋತ ಅತಿ ಮತ ತಮ, ಅತಿಮತ ತಮ, ಅತಿಮತ ಅತ್ಯಂತ ಬಲ್ಲವರಲ್ಲಿ ತಮ ಅತ್ಯಂತ ಶ್ರೇಷ್ಠರಾದನು. ಹೇ ಭಗವಂತ, ಏನಾಗಿದ್ದೆ ನೀನು? ಗಿರಿ ಸಮಿತಿ ವಿಭೇದಮೋ ಗಿರಿ ಸಮಿತಿ ವಿಭೇದನ. ಗಿರಿ ಸಮಿತಿ ವಿಭೇದನ, ಪರ್ವತಗಳ ಸಮೂಹವನ್ನೆಲ್ಲ ಆ ಕಪಿಗಳಿಂದ ನಾಶವನ್ನು ಮಾಡಿಸಿ ಉತ್ಕೃಷ್ಟವಾಗಿರ್ತಕ್ಕಂಥ ರಾಮಸೇತುವೆಯನ್ನು ನಿರ್ಮಾಣವನ್ನು ಮಾಡಿ ಪಿತಾಮಹಭೂತಿದ ಗುಣಗಣ ನಿಲಯ.
ಪಿತಾಮಹರಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೆ ಐಶ್ವರ್ಯವನ್ನು ಕೊಡ್ತಕ್ಕಂಥವನಾಗಿ ಸಕಲ ಗುಣಗಳಿಗೆ ಆಶ್ರಯರಾಗಿರ್ತಕ್ಕಂಥ ಹೇ ರಮಾರಮಣ ರಾಮಚಂದ್ರ ನೀನು ಮಾಡು ಶುಭತಮ ಕಥಾಶಯ ಪರಮ ಸದೋದಿತ. ಶುಭತಮವಾಗಿರ್ತಕ್ಕಂಥ ನಿನ್ನ ಕಥಾದಲ್ಲಿ ಇರ್ತಕ್ಕಂಥ ಆಶಯವನ್ನು ಸಜ್ಜನ ಜಗತ್ತಿಗೆ ಉದಯವನ್ನು ಮಾಡಿಸ್ತಕ್ಕಂಥ ಹೇ ರಾಮರಮಣ ನೀ ಅತ್ಯಂತ ಉತ್ಕೃಷ್ಟನಾಗಿದ್ದೀಯಾ. ಇದು ಒಂದರ್ಥ ಆಯಿತು ಅಂತಾದರೆ, ಇನ್ನೊಂದರ್ಥ ಅತಿಮತ ತಮೋ ಗಿರಿ ಅತಿಮತ ತಮ ಗಿರಿ ಸಮಿತಿ ವಿಭೇದನ. ಗಿರಿ ಅಂದರೆ ಮುಖ್ಯ ಪ್ರಾಣದೇವಿ ಗಿರಿ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಅತಿಮತ ತಮ ಗಿರಿ, ಅತಿಮತರಲ್ಲಿ ತಮರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರು? ಜೀವೋತ್ತಮರಲ್ಲಿ ಮುಖ್ಯ ಪ್ರಾಣದೇವರು. ಅವರ ಗಿರಿ ಸಮಿತಿ, ಅವರ ಸಮೀಚೀನವಾದಂಥ ಇತಿ ಮಿತಿ ಯಾವುದು? ಜ್ಞಾನ. ಅದರಿಂದ ವಿಭೇದನ, ಅವರು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ಮಾತ್ರ ನೀ ಇದೆಲ್ಲರಿಗೂ ತಿಳಿಯಲ್ಪಡ್ತಿರ್ತೀಯ. ಓಂ ಶುದ್ಧೋಪನಿಷತ್ ಕಗತ್ಯ ವಿಧಾನಾತ್ ಓಂ ಬ್ರಹ್ಮಸೂತ್ರ ಏನು ಹೇಳುತ್ತೆ? ಯಾರು ಎಷ್ಟೇ ಶ್ರವಣ ಮಾಡಿದ್ರು, ಎಷ್ಟೇ ಮನನ ಮಾಡಿದ್ರು, ಕೇನಗತ್ಯ ವಿಧಾನಾತ್, ಮುಖ್ಯ ಪ್ರಾಣದೇವರು ಹೇಳಿದ್ರೆ ಪರಮಾತ್ಮ ಏನು ಮಾಡ್ತಾನೆ? ಮೋಕ್ಷವನ್ನು ಕೊಡ್ತಾನೆ. ಇಲ್ಲ ಅಂದರೆ ಮೋಕ್ಷ ಕೊಡೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಶ್ರೀಮದಾಚಾರ್ಯರ ದಾಸಾಹಿತ್ಯವನ್ನು ಏನು ಪ್ರಪಂಚನವನ್ನು ಮಾಡಿದ್ದಾರೆ, ಅದನ್ನು ಹುಟ್ಟಾಕಿದ್ದಾರೆ. ಅದನ್ನು ನರಹರಿ ತೀರ್ಥರು, ಮುಂದೆ ಬಂದಿರತಕ್ಕಂತಹ ಶ್ರೀಪಾದರಾಜರು, ವ್ಯಾಸರಾಜರು, ಆ ವ್ಯಾಸರಾಜ ಶಿಷ್ಯರಾಗಿ ಬಂದಂತಹ ಪುರಂದರದಾಸರು, ಆ ಪುರಂದರದಾಸರಲ್ಲಿ ಶಿಷ್ಯತ್ವವನ್ನು ಪಡೆದು ಅವರು ಮೊದಲು ಅವರು ಮಕ್ಕಳಾಗಿದ್ದು, ಅನಂತರದಲ್ಲಿ ಅವರೇನೇ ವ್ಯಾಸಕಾಶಿಗೆ ಹೋಗಿ ಅವರಿಂದ ಉಪದಿಷ್ಟರಾಗಿ, ನಾರದರಿಂದ ಉಪದಿಷ್ಟರಾಗಿ ವಿಜಯದಾಸರು. ಅಂತಹ ವಿಜಯದಾಸ ಶಿಷ್ಯರಾಗಿ ಬಂದಿರತಕ್ಕಂಥ ಇವತ್ತಿನ ಆರಾಧ್ಯ ಕಥಾನಾಯಕರು ಯಾರು? ಗೋಪಾಲದಾಸರು. ಗೋಪಾಲದಾಸರು ಎಂಬತಕ್ಕಂಥವರು ರಾಯಚೂರು ಜಿಲ್ಲೆ ಇರತಕ್ಕಂತಹ ಮೊದಲಕಲ್ಲು ಎಂಬತಕ್ಕಂತಹ ಗ್ರಾಮದಲ್ಲಿ, ಅಲ್ಲೇ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಜನ್ಮಸ್ಥಳ. ಅದನ್ನು ಮೊಸರುಕಲ್ಲು ಅಂತ ಕರೀತಾರೆ, ಮೊದಲಕಲ್ಲು ಅಂತ ಕರೀತಾರೆ. ಅಲ್ಲಿ ವೆಂಕಟೇಶ ದೇವರ ಸನ್ನಿಧಾನ. ಅಲ್ಲಿ ಅವರು ಹುಟ್ಟು ಬಂದಿರತಕ್ಕಂಥದ್ದು. ಅವರ ತಂದೆಯಾಗಿರ್ತಕ್ಕವರು, ಅವರ ಅಜ್ಜನಾಗಿರ್ತಕ್ಕಂಥವ್ರು ಮುದ್ಗಲಪ್ಪ, ತಂದೆಯಾಗಿರ್ತಕ್ಕಂಥವ್ರು ಮುರಾರಿಯಪ್ಪ, ಅವರ ತಾಯಿಯಾಗಿರ್ತಕ್ಕಂಥವ್ರು ವೆಂಕಮ್ಮ. ಅವರಲ್ಲಿ ಮೊದಲನೇ ಮಕ್ಕಳಾಗಿ ಏನು ಹುಟ್ಟು ಬಂದಿದ್ದಾರೆ ಗೋಪಾಲದಾಸರು ಅಂತ ಏನಿದ್ದಾರಲ್ಲ, ಇವರು ಮೊದಲಲ್ಲಿ ಭಾಗಣ್ಣ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಅಂದರೆ ಅವರು 3 ಜನ ಅಣ್ಣ ತಮ್ಮಂದರು ಅಂತಿದ್ದಾರೆ. ಅಂತಹ ವಿಧಿವಶದಿಂದ ತಮ್ಮ ತಂದೆಯನ್ನು ಸಣ್ಣ ವಯಸ್ಸಲ್ಲೇ ಕಳ್ಕೊಳ್ತಕ್ಕಂಥ ಸ್ಥಿತಿ ಎಂಬತಕ್ಕಂಥದ್ದು ಬಂತು. ಯಾವಾಗ ವಿಧಿವಶದಿಂದ ತಮ್ಮ ತಂದೆಯನ್ನು ಕಳ್ಕೊಂಡಿದ್ದಾರೆ, ಇದ್ದಂಥ ಹೊಲ ಮನೆ ಆಸ್ತಿ ಎಲ್ಲವನ್ನು ಕೂಡ ದಯಾದಿಗಳೆಲ್ಲರೂ ಕೂಡ ಕಸ್ಕೊಂಡ್ಬಿಟ್ರು. ಯಾವುದೂ ಕೂಡ ಲಭ್ಯವಾಗಲಿಲ್ಲ. ಎಲ್ಲವೂ ಕೂಡ ಎಷ್ಟು ಪರಿಪರಿಯಿಂದ ಪ್ರಾರ್ಥನೆ ಮಾಡಿದರೂ ಕೂಡ ಯಾರಿಗೂ ಏನು ಲಭ್ಯವಾಗದೇ ಇದ್ದಾಗ ತಾಯಿಯಾದವಳು ಏನು ಮಾಡಿದ್ರು, ಆ ಊರನ್ನು ಬಿಟ್ಟರು. ಅಲ್ಲೇ ಹತ್ತಿರದಲ್ಲೇ ಇರತಕ್ಕಂತಹ ಸಂಕಾಪುರ ಎಂಬತಕ್ಕಂಥ ಒಂದು ಸ್ಥಳ, ಅಲ್ಲೊಂದು ಪ್ರಾಣದೇವರ ದೇವಸ್ಥಾನ. ಆ ಪ್ರಾಣದೇವರ ದೇವಸ್ಥಾನದಲ್ಲೇ ಅಲ್ಲೇ ರಾತ್ರಿ ವಾಸ ಮಾಡಬೇಕು. ಅಲ್ಲೇ ಮಕ್ಕಳಿಗೊಂದಿಷ್ಟು ಭಿಕ್ಷೆಯನ್ನು ಬೇಡಬೇಕು. ತಂದು ಏನು ಮಾಡಬೇಕು, ಒಂದಿಷ್ಟು ಆ ಭಿಕ್ಷೆಯಿಂದ ಆ ಮಕ್ಕಳಿಗೆಲ್ಲ ಒಂದಿಷ್ಟು ಅವರಿಗೆ ಉಪಜೀವನ ನಡಿಬೇಕು, ಅವರು ಆಹಾರ ಸ್ವೀಕಾರ ಮಾಡಬೇಕು. ಹಿಂಗೆ ಸ್ವೀಕಾರ ಮಾಡಿ ಹೀಗೆ ಮಕ್ಕಳನ್ನ ಬೆಳೆಸ್ತಕ್ಕಂಥವಳಾದ್ಲು. ಹೀಗೆ ಬೆಳೆದಿರತಕ್ಕಂತಹ ಭಾಗಣ್ಣದಾಸರು ಅನಂತರದಲ್ಲಿ ಆ ಊರಲ್ಲಿರ್ತಕ್ಕಂಥ ಒಬ್ಬ ಹಿರಿಯನ ಮುಖಾಂತರವಾಗಿ ಅವ್ರಿಗೇನಾಗಿದೆ, ಒಂದು ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು, ಧರ್ಮೋಪನಯನ ಎಂಬತಕ್ಕಂಥದ್ದು ನಡೆಯತಕ್ಕಂಥ ಕಾಲ. ಆಗಿನ ಕಾಲದಲ್ಲೆಲ್ಲ ಆ ಧರ್ಮೋಪನಯನದಿಂದ ಉಪನಯನ ಸಂಸ್ಕಾರವನ್ನು ಪಡೆದಿದ್ದಾರೆ. ಯಾವಾಗ ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು ಬಂದಿದೆ, ಆ ಉಪನಯನ ಸಂಸ್ಕಾರದಿಂದ ಅತ್ಯಂತವಾದಂತಹ ತೇಜೋಮಯವಾಗಿರ್ತಕ್ಕಂಥ ಶರೀರವನ್ನು ಪಡೆದಿದ್ದಾರೆ. ಆ ತೇಜೋಮಯವಾಗಿರ್ತಕ್ಕಂಥ ಶರೀರವನ್ನು ಪಡೆದು ಅಲ್ಲೇ ಆ ಕಾಲದಲ್ಲಿ ಯಾರೋ ಅಲ್ಲಿರ್ತಕ್ಕಂತಹ ಆ ಊರಲ್ಲಿರ್ತಕ್ಕಂಥ ಪಾಪ ವಿಧವೆ ಇದ್ದಾರೆ, ಮಕ್ಕಳನ್ನು ಪಡೆದಿದ್ದಾರೆ, ಇವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಊರಲ್ಲಿದ್ದಂಥ ಪಕ್ಕದಲ್ಲಿದ್ದಂಥವ್ರು ಏನು ಮಾಡಿದ್ದಾನೆ, ಒಂದು ಸಣ್ಣ ಒಂದು ಪಡಿಕೆ ಜಾಗವನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಏನೋ ನಿಮ್ಮ ಜೀವನವನ್ನು ನಡೆಸ್ಕೊಡ್ರಿ ಅಂತ ಕೊಟ್ಟಿದ್ದಾನೆ. ಒಂದಿಷ್ಟು ಭತ್ತವನ್ನೆಲ್ಲ ಬೆಳೆದಿದ್ದಾರೆ. ಅದರಿಂದ ಬೆಳೆದು ಸುಗೋಬೇಕು ಅಂದರೆ ಆ ಊರಲ್ಲಿದ್ದಂಥ ಕುಲಕರ್ಣಿ ಎಂಬತಕ್ಕಂಥವ್ನು ಏನು ಮಾಡಿದ್ದಾನೆ, ಅವನು ಅದನ್ನು ಪೂರ್ಣ ಅದನ್ನೂ ಕೂಡ ವಶವನ್ನು ಮಾಡ್ಕೊಂಡ್ಬಿಟ್ಟ. ಅದನ್ನೂ ಸಿಗಲಿಲ್ಲ. ಪರಿಪರಿಯನ್ನು ಪ್ರಾರ್ಥನೆ ಮಾಡೋದು ಸಿಗಲಿಲ್ಲ. ಭಾರೀ ಸಿಟ್ಟು ಬಂದುಬಿಡ್ತು ಭಾಗಣ್ಣಾಸರು. ಆ ಭಾಗಣ್ಣ ಮೊದಲು ನೋಡಿ ಭಾರೀ ಸಿಟ್ಟಿತ್ತಂತೆ ಸಣ್ಣವರಿದ್ದಾಗ. ಸಣ್ಣ ಮಕ್ಕಳು ಸ್ವಭಾವ, ಸಹಜ ಸ್ವಭಾವ. ಆ ಸಿಟ್ಟಲ್ಲಿ ಏನು ಮಾಡಿದ್ದಾರೆ, ಅವನಿಗೆ ಶಾಪವನ್ನು ಇಟ್ಬಿಟ್ಟಿದ್ದಾರೆ. ಎಷ್ಟು ನೀನು ಮಾಡಿದ್ದೀಯಲ್ಲ ಎಲ್ಲ ಐಶ್ವರ್ಯ ನೀನೇ ಉಪಭೋಗ ಮಾಡಿ, ನಿನ್ನ ಮುಂದೆ ನೀನು ಒಬ್ಬರು ನಿಂಗೆ ಸಂತಾನನೇ ಆಗೋದಿಲ್ಲ, ಯಾರು ನಿನ್ನ ಮಕ್ಕಳು ಇದನ್ನು ಉಪಭೋಗ ಮಾಡೋದಿಲ್ಲ. ಮತ್ತು ಏನು ಆ ಕೆರೆಯಿಂದ ನೀರು ಬರ್ತಿತ್ತು, ಆ ಕೆರೆ ನೀರೇ ನಿಲ್ಲೋದಿಲ್ಲ.
ಹಿಂಗೆ 3 ಶಾಪವನ್ನು ಇಟ್ಬಿಟ್ರು. ಇವತ್ತು ಆ ಕುಲಕರ್ಣಿ ಮಂತ್ರದವ್ರಿಗೆ ಏನಿಲ್ಲ, ಅವ್ರಿಗೆ ಮಕ್ಕಳಿಲ್ಲ. ಇವತ್ತು ದೋಹಿತ್ರ ಸಂತಾನದಿಂದಲೇ ಅವ್ರ ಜೀವನ. ಹೀಗೆ ಯಾವಾಗ ಇದನ್ನು ಮಾಡಿದ್ದಾರೆ ಅದನ್ನೇ ಭಾಗವತ ಹೇಳ್ತದೆ. ದಾರು ಚರ್ಮ ವಿನಿಶ್ವಾಸ ದಹತೆ ಲೋಹಪಂಚಕಂ ಸಾಧು ಸಜ್ಜನ ಸಂತಾಪಂ ಕಿಮಾಶ್ಚರ್ಯಂ ಕುಲಕ್ಷಯಂ. ದಾರು ಚರ್ಮ ವಿನಿಶ್ವಾಸ, ಆ ಕಟ್ಟಿಗೆಯಲ್ಲಿ ಅದು ಚರ್ಮವನ್ನು ಕೆತ್ತಿರದೆ ಹೇಗೆ ಅದು ಲೋಹವನ್ನು ಹೇಗೆ ಸುಡುತ್ತದೋ, ಅದನ್ನು ಒಂದು ಬಿಸಿಯನ್ನು ಮಾಡಿದಾಗ ಲೋಹವನ್ನು ಹೇಗೆ ಅದು ನಿರ್ಮಾಣವಾಗ್ತದೋ ಹಾಗೆ ಸಾಧು ಸಜ್ಜನರ ಸಂತಾಪ ಎಂಬತಕ್ಕಂಥದ್ದು ಏನು ಮಾಡೋದಿಲ್ಲ, ಯಾರನ್ನ ದಹನ ಮಾಡೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಎಂಬುದು ಬಂದಾಗ ಆ ವೆಂಕಮ್ಮ ಅತ್ಯಂತ ಕಷ್ಟವನ್ನು ಪಟ್ಟಿದ್ದಾಳೆ. ಯಾವಾಗ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದಿದ್ದಾರೆ, ತಾಯಿ ಹೇಳಿದ್ದಾರೆ, ನಗಾಯತ್ರ್ಯ ಪರಂ ಮಂತ್ರ ನಮಾತು ಪರದೇವತಾ. ಶ್ರೀಮದಾಚಾರ್ಯ ಆಡಿರ್ತಕ್ಕಂಥದ್ದು ಮಾತು. ನಗಾಯತ್ರ್ಯ ಪರಂ ಮಂತ್ರ, ಗಾಯತ್ರಿಗಿಂತ ಹೆಚ್ಚಿನಾಗಿರ್ತಕ್ಕಂಥ ಮಂತ್ರ ಇಲ್ಲ. ನಮಾತು ಪರದೇವತಾ, ತಾಯಿಗಿಂತ ಇನ್ನೊಂದು ದೇವತೆ ಇಲ್ಲ. ಯಾರನ್ನು ಏನು ಬೇಕಾದ್ರೆ ನೀವು ಬೈರಿ, ದೇವರು ಕ್ಷಮಿಸ್ತಾನೆ. ಆದರೆ ತಾಯಿಯನ್ನು ನಿಂದನೆ ಮಾಡಿದರೆ ಮಾತ್ರ ಕ್ಷಮಿಸೋದಿಲ್ಲ. ಆದ್ದರಿಂದ ತಾಯಿಗೆ ಮೊದಲು ಸ್ಥಾನ. ಆದ್ದರಿಂದ ತಾಯಿಯ ಮಾತನ್ನು ಕೇಳಿದ್ದಾರೆ. ಯಾವಾಗ ನಮ್ಗೆ ಕಷ್ಟ ಬಂದಿದೆ ಅಂತ ಗೊತ್ತಾಗಿದೆ, ನಾ ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತೀನಿ. ಗಾಯತ್ರಿ ಮಂತ್ರ ಸಿದ್ಧಿಯನ್ನು ಪಡೆದು ನಾವು ಬಂದಿರತಕ್ಕಂಥ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡ್ತೇನೆ ಅಂತ ಹೇಗೆ ಆ ಧ್ರುವಬಾಲಕ ಭಗವಂತನ ಕೇಳ್ತೇವೆ. ಆ ಗಾಯತ್ರಿ ಮಂತ್ರದ ಸಿದ್ಧಿ ಆ ಪರಮಾತ್ಮನನ್ನು 7 ದಿನದಲ್ಲಿ 6 ತಿಂಗಳಲ್ಲಿ ಭಗವಂತನನ್ನು ಹೊಂದಿದ್ರು. ಹಾಗೆ ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡಿತೀನಿ ಅಂತೇಳಿ ಏನು ಅದೊಂದು ಸಣ್ಣದಾಗಿರ್ತಕ್ಕಂತಹ ಆ ಸಂಕಾಪುರದಲ್ಲಿ ಇವತ್ತು ಹೋಗಿ ನೋಡ್ಬೋದು ನೀವು. ಅಲ್ಲೇ ಒಂದು ವೃಕ್ಷ ಇದೆ, ಆ ವಟವೃಕ್ಷದ ಕೆಳಗೆ ಕುಳಿತಿದ್ದಾರೆ. ಆ ಗಾಯತ್ರಿ ಮಂತ್ರ ಜಪವನ್ನು ಮಾಡಿದ್ದಾರೆ. ಆ ಜಪವನ್ನು ಮಾಡ್ತಾ ಮಾಡ್ತಾ ಏನು ತಪಸ್ಸು ಕೂತಿದ್ದಾರೆ. ಆ ಕುಲಕರ್ಣಿ ಮೊದಲಾದವರು ಎಲ್ಲರೂ ಕೂಡ ಅವ್ರನ್ನ ಅಪಹಾಸವನ್ನು ಮಾಡೋಣ, ಅವ್ರ ತಪಸ್ಸನ್ನು ವಿಘ್ನ ಮಾಡ್ತೀನಿ ಅಂತೇಳಿ ಒಬ್ಬರೇನು ಮಾಡಿದ್ರು, ಬಿಸಿ ಬಿಸಿ ನೀರಂತಂದು ಅವ್ರ ಮೇಲೆ ನುಗ್ಗುದು. ಭಾಗಣ್ಣನ ಸಣ್ಣ 8 ವರ್ಷದ ಬಾಲಕ ಆ ಬಿಸಿ ಬಿಸಿ ನೀರು ಯಾವ ಹುದುಗಿದ್ದಾರೋ ಅವ್ರು ಹಾಕಿರ್ತಕ್ಕಂಥ ನೀರೆಲ್ಲ ಇವ್ರ ಮೇಲೆ ಏನೂ ಬೊಬ್ಬೆ ಬರಲಿಲ್ಲ. ಯಾರು ಹಾಕಂದು ಅವ್ರ ಮೇಲೆ ಬೊಬ್ಬೆ ಬಂದುಬಿಡ್ತು, ಮೈಯೆಲ್ಲ ಗುಳ್ಳೆ ಆಗಿಬಿಡ್ತು. ಅವಾಗೆಲ್ಲ ಹೆದರ್ಬಿಟ್ರು, ಏನೋ ದೊಡ್ಡವನಿದ್ದಾನೆ. ಹೀಗೆ ಯಾವಾಗ ಅವರ ತಪಸ್ಸನ್ನು ಮಾಡ್ತಾ ಮಾಡ್ತಾ ಕೂತಿದ್ದಾರೆ, ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡಿತಾ ಇದ್ದಾರೆ. ಒಂದು ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ಸರ್ಪ ಬಂದೇನಾಯಿತು, ಅವರ ಹೊಟ್ಟೆಯಲ್ಲಿ ಅದನ್ನು ಏನಾಗಿರ್ತಕ್ಕಂಥದ್ದು ಕಟ್ಕೊಂಡಿರ್ತಕ್ಕಂಥದ್ದು. ಹೀಗೆ ಈ ಸ್ಥಿತಿ ಎಂಬತಕ್ಕಂಥ ಜಗತ್ತಿನ ನೋಡಿ ಆಶ್ಚರ್ಯಭೂಯಿಷ್ಟವಾಗಿರ್ತಕ್ಕಂಥದ್ದು. 7ನೇ ದಿನ ಗಾಯತ್ರಿ ಮಂತ್ರ ಸಿದ್ಧಿ. ಗಾಯತ್ರಿ ದೇವಿ ಬಂದು ಬೀಜಾಕ್ಷರವನ್ನು ಬರೆದು ನಾಳೆಯಿಂದ ಏನು ಹೇಳ್ತೀವಿ ಎಲ್ಲ ನಡೀತದೆ. ಆಗತಾದಿತ್ರಿಕಾಲಜ್ಞಂ ನೋಡಿ, ಮೊದಲೇ ಲಕ್ಷಣ ಆಗತಾದಿತ್ರಿಕಾಲಜ್ಞಂ. ಹಿಂದೆ ನಡೆದಿರ್ತಕ್ಕಂಥದ್ದು, ಮುಂದೆ ನಡೆಯತಕ್ಕಂಥದ್ದು, ಈಗ ನಡೆಯೋಂಥದ್ದು ಎಲ್ಲ 3 ಕಾಲಜ್ಞಾನವನ್ನು ಅವರಿಗೆ ಕೊಟ್ಟಬಿಟ್ಟು. ಯಾರು? ಗಾಯತ್ರಿ ದೇವಿ. ಈ ರೀತಿಯಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಭಾಗಣ್ಣ ಇದ್ದಾರಲ್ಲ, ವಿಶೇಷವಾದಂತಹ ಕವಿತ್ವದಲ್ಲಿ ಪ್ರಭುತ್ವ, ಭಾರೀ ಕವಿತಾ ಸಂಪತ್ತು ಬಂದುಬಿಡ್ತು ಗಾಯತ್ರಿ ಮಂತ್ರ ಸಿದ್ಧಿಯಿಂದ. ಆಗಮಾರ್ಥ ವಿಶಾರದ, ಸಕಲ ವೇದಗಳ ಅರ್ಥವನ್ನು ತಿಳಿಯೋದ್ರಲ್ಲಿ ಅತ್ಯಂತ ವಿಶಾರದ ನಿಪುಣರಾಗ್ತಾರೆ. ಸಕಲ ಗಾಯತ್ರಿ ಮಂತ್ರದ ಸಿದ್ಧಿ ಅಷ್ಟೋರು ತಿಳಿದುಬಿಡ್ತು ಅಂತಂದರೆ ಏನೇನು ಅವ್ರು ಏನೇ ಮಾತಾಡಿದ್ರು ಕೂಡ ಭಗವದ್ ವಿಚಾರನೇ ಮಾತಾಡ್ತಿದ್ರು, ಇನ್ನೊಂದು ವಿಚಾರ ಇಲ್ಲ. ಇಷ್ಟು ಮನೆಗೆ ಅವತ್ತಿನಿಂದ ಶುರು ಆಗಿಬಿಡ್ತು ನೋಡ್ರಿ ಅವ್ರ ಮನೆಗೆ. ಏನು ಶುರು ಆಗ್ಬಿಟ್ಟು ಜನ ಬರೋರೇ ಬರೋರು, ಅವ್ರು ಬರೋರು, ಇವ್ರು ಬರೋರು, ಅವ್ರು ಬರೋರು. ನಮ್ದು ದನಗಳಿದೆ ಅಂತ ಅದ್ರ ಜಾತಕ ಹೇಳಬೇಕು, ಅವ್ರ ಜಾತಕ ಹೇಳಬೇಕು, ಇವ್ರ ಜಾತಕ ಹೇಳಬೇಕು. ಬಂದವ್ರದೆಲ್ಲ ಏನು ಜಾತಕವನ್ನು ಹೇಳ್ತಾ ಎಲ್ಲರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಬಂದು ಆ ಭಾಗಣ್ಣ ಎಂಬತಕ್ಕಂಥವ್ರು ಏನಾದರೂ ಈ ರೀತಿಯಾಗಿರ್ತಕ್ಕಂತಹ ಅವರ ಲೋಕದಲ್ಲಿ ಭಾರೀ ಪ್ರಸಿದ್ಧಿ ಪಡೆದರು. ಆ ಭಾರೀ ಪ್ರಸಿದ್ಧಿ ಪಡೆದು ಎಲ್ಲಿ ತನಕ ಹೋಯಿತು ಅಂದರೆ ಗದ್ವಾಲಿ ಮಹಾರಾಜ, ಆ ಗದ್ವಾಲಿ ಮಹಾರಾಜನ ಸಭೆಯಲ್ಲಿ ಇವರ ಅಲ್ಲಿ ತನಕ ಇವ್ರ ಕೀರ್ತಿ ಹೋಯಿತು. ಆ ಗದ್ವಾಲ ಮಹಾರಾಜನ ಸಭೆಯಲ್ಲಿ ಒಬ್ಬ ದೊಡ್ಡ ಕವಿತಾ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದ. ಭಾರೀ ಕವಿತ್ವದಿಂದ ರಾಜನನ್ನು ಸಂತೋಷಪಡಿಸಿದ. ರಾಜ ಸಂತುಷ್ಟರಾದ. ಆಯ್ತಪ್ಪ, ನೀವು ಸನ್ಮಾನ ಮಾಡ್ತೀನಿ ಹೋಗು ಅಂತಂದ. ಇಲ್ಲ, ನಿಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಯುದ್ಧಾಂಶ ನನ್ನ ಕವಿತಾ ಸ್ಪರ್ಧೆ ಆಗಬೇಕು. ಯಾರು ನನ್ನ ಕವಿತಾದಲ್ಲಿ ಸೋಲಿಸ್ತಾರೋ ಅವ್ರು ನಾನು ಏನು ಮಾಡ್ತೀನಿ, ಅವರು ನಾನು ಜಯಪತ್ರಿಕೆಯನ್ನು ಕೊಡಬೇಕು. ಯಾವಾಗಿಟ್ಟು ಮಾತಾಡಿದ್ದಾನೋ ಅಲ್ಲಿದ್ದಂಥ ಯಾರು ಮಾಡೋರು, ಏನು ಮಾಡೋರು, ಅವನು ಕವಿತಾ ಭಾರೀ ಉತ್ತರ ದೇಶದಿಂದ ಬಂದಿರತಕ್ಕಂಥ ವಿದ್ವಾಂಸ, ಹೇಗೆ ಅವನು ಮಾಡೋದು, ಹೇಗೆ ಅವನು ಸೋಲಿಸೋದು ಅಂತ ಬಂದಾಗ ಆಗ ಅಲ್ಲಿ ಭಾಗಣ್ಣ ಸಣ್ಣ ಹುಡುಗ, ಅವರು ಬಂದಿದ್ದಾರಲ್ಲಿ, ಅವ್ರು ಬಂದು ಮಾತಾಡಿದ್ರು ಆ ಕಾಲದಲ್ಲಿ. ಅಲ್ಲಪ್ಪ, ಜಯಪತ್ರಿಕೆ ಯಾಕೆ ನಿಮಗೆ? ಜಯಪತ್ರಿಕೆ ಯಾಕೆ ಬೇಕು?
ನಿನ್ನ ದೇಹ ಬಲಕ್ಕೆ ಬೇಕೋ ವಿದ್ಯಾ ಬಲಕ್ಕೆ ಬೇಕು? ದೇಹಪತ್ರಿಕೆ ಯಾರಿಗೋಸ್ಕರ ಬೇಕು? ದೇಹ ಬಲಕ್ಕೆ ಬೇಕೋ ವಿದ್ಯಾ ಬಲಕ್ಕೆ ಬೇಕು? ಇಲ್ಲ ಎರಡೂ ಕೊಲ ಕವಿತ್ವಕ್ಕೆ ಬೇಕು ಅಂತ. ಅವನ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ? ನನ್ನ ಕವಿತ್ವಕ್ಕೆ ದೇಹಪತ್ರಿಕೆ ಬೇಕು. ಅವಾಗ ಕವಿತ್ವ ಅಂದರೆ ಏನು ನೋಡಿ ಪ್ರಶ್ನೆ. ಫಸ್ಟ್ ಕವಿತ್ವ ಅಂದರೆ ಏನು? ಕವಿತ್ವ ಅಂದರೆ ಕೊಂಡಾಡೋದು. ಅವ್ರನ್ನ ಕೊಂಡಾಡದೆ, ಇವ್ರನ್ನ ಕೊಂಡಾಡದೆ, ಇದೇ ಕವಿತ್ವ ಅಲ್ಲ. ಕವಿ ಅಂತ ಯಾರಿಗೆ ಕರೀತಾರೆ? ವಿಷ್ಣೋತ್ಕರ್ಷೈಕ ಬಲವೋ ಕಾವ್ಯಂ ಸಲ್ಲಕ್ಷಣೈರ್ಯುತೋ ವೇದೋಪನಿಷದ ಅತ್ಯರ್ಥೋ ದೈವತೈರಪಿ ಸೇವ್ಯತೆ. ನೋಡಿ, ಇದು ಅಗ್ನಿಪುರಾಣದಲ್ಲಿ ಕೊಡ್ತಕ್ಕಂಥ ಕವಿತ್ವದ ಲಕ್ಷಣ. ಕವಿತಾ ಅನ್ನೋದು ಏನಿರಬೇಕದು? ಕವಿತ್ವಕ್ಕೆ ಎಲ್ಲಿ ಫಲ ಇರಬೇಕು? ವಿಷ್ಣೋತ್ಕರ್ಷೈಕ ಬಲಂ, ಪರಮಾತ್ಮನ ಉತ್ಕರ್ಷವನ್ನು ಮಾಡೋದಿಲ್ಲ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇರಬೇಕು. ಕವಿತಾ ಅಂತ ಬರಿತೀವಿ, ಯಾರ್ಯಾರನ್ನೋ ಕೊಂಡಾಡ್ತೀವಿ, ರಾಧರನ್ನು ಕೊಂಡಾಡ್ತೀವಿ, ಸ್ತ್ರೀಯರನ್ನು ಕೊಂಡಾಡ್ತೀವಿ, ಲಲನಾಮಣಿಯನ್ನು ಕೊಂಡಾಡ್ತೀವಿ, ಬೇರೆಯವರು ಇಲ್ಲಿಯವರು, ಇದು ಕವಿತ್ವಕ್ಕೆ ಫಲ ಅಲ್ಲ. ವಿಷ್ಣೋತ್ಕರ್ಷೈಕ ಫಲಂ ಕಾವ್ಯಂ ಸಲ್ಲಕ್ಷಣ ಏರಿಯುತ, ಉತ್ಕೃಷ್ಟವಾಗಿರ್ತಕ್ಕಂತಹ ಸಲ್ಲಕ್ಷಣದಿಂದ ಕೂಡಿರ್ತಕ್ಕಂಥದ್ದು ಕವಿತಾ ಅಂತ ಕರೀತಾರಪ್ಪ. ಆದರೆ ನೀನು ಕವಿತಾ ಮಾಡಿದ್ದೆಲ್ಲ ಈ ರಾಗರನ್ನ ಮಾಡೋದು ಬಿಟ್ಬಿಡು, ದೇವದರನ್ನ ಕೊಂಡಾಡೋದು. ನೀನೆಷ್ಟು ಕೊಂಡಾಡ್ತೀಯ, ನಾನೆಷ್ಟು ಕೊಂಡಾಡ್ತೀನಿ. ದೇವರನ್ನ ಕೊಂಡಾಡೋದ್ರಲ್ಲಿ ಯಾರು ಜಾಸ್ತಿ ಇರ್ತದೋ ಅವ್ರ ಜಯಪತ್ರಿಕೆ. ಹೀಗೆ ಯಾವ ನಿರ್ಣಯ ಆಯಿತು? ಇವರು ದೇವ್ರನ್ನ ಕೊಂಡಾಡೋದು ಕೇಳಬೇಕಾ? ಬಾಗಣ್ಣ ದಾಸರು ಅದ್ಭುತವಾಗಿರ್ತಕ್ಕಂಥ ಕವಿತಾ ಪ್ರಪಂಚದಿಂದ ಆ ದೇವ್ರನ್ನೇನು ಅವರು ಅವತ್ತು ಸ್ತೋತ್ರವನ್ನು ಮಾಡಿದ್ದಾರೆ, ಅದನ್ನು ನೋಡೋನು ಇದಾಗಲಿಲ್ಲ, ಅವನಿಗೆ ಇದು ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗಲಿಲ್ಲ. ಅತ್ಯಂತ ಅಪಜಯ ಎಂಬತಕ್ಕಂಥದ್ದು ಪ್ರಾಪ್ತವಾಗಿರ್ತಕ್ಕಂಥ ಸ್ಥಿತಿ ಬಂತು. ಆಗ ಒಂದು ಮಾತಂದರು, ನೋಡು, ದೇವರು ಕೊಟ್ಟಿದ್ದ ಜಯ ಯಶಸ್ಸು ತೊಗೊಂಡು ಸುಮ್ಮನೆ ಹೋಗಿದ್ದರೆ ಬರ್ತಿತ್ತು. ಅದರಿಂದ ಲೋಕದಲ್ಲಿ ಏನಿರಬಾರದು, ಯಶಸ್ಸು ಬಂದಾಗ ಅದನ್ನು ತಗೋಬೇಕೇ ವಿನಃ ತುಂಬ ಅಧಿಕ ಆಶಾವನ್ನು ಪಡಬಾರ್ದು. ಆಶಾ ಎಂಬತಕ್ಕಂಥದ್ದು ಏನು ಮಾಡುತ್ತದೋ ಅದು ನಮ್ಮ ಅಪಯಶಸ್ಸಿಗೆ ಕಾರಣ. ಇದು ಲೋಕದಲ್ಲಿ ಇದು ಸಹಜವಾದಂಥ ನಿಯಮ. ಲೋಕದಲ್ಲಿ ದೇವರು ಯಶಸ್ಸು ಎಲ್ಲರಿಗೂ ಕೊಡ್ತಾನೆ. ದೇವರು ಯಶಸ್ಸನ್ನು ಕೊಟ್ಟಾಗ ಏನು ಕೊಟ್ಟನೋ ಅದನ್ನು ಅನುಭವಿಸ್ಕೊಂಡು ಸುಖವಾಗಿರಬೇಕೇ ವಿನಃ ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು ಅಂತ ಆಶಾವನ್ನು ಪಟ್ಟಿವಿ ಅಂತಂದರೆ ಅದು ಎಲ್ಲಿ ಮುಟ್ಟತ್ತದೋ ಅದು ನಮ್ಮ ಅಪಯಶಸ್ಸಿಗೆ ಕಾರಣ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ತಮ್ಮ ಕವಿತ್ವದಿಂದ ಅದನ್ನು ತಿಳಿಸ್ತಕ್ಕಂಥವರಾದರೂ ಇಂತಹ ಬಾಗಣ್ಣ ಭಾರೀ ಲೋಕದಲ್ಲಿ ಪ್ರಸಿದ್ಧಿ ಆಯಿತು. ಎಷ್ಟು ಲೋಕದಲ್ಲಿ ಪ್ರಸಿದ್ಧಿ ಆಗುತ್ತೋ ಅಷ್ಟೇ ಐಶ್ವರ್ಯಗಳು ಜಾಸ್ತಿ ಬರ್ತಾರೆ. ಆ ಐಶ್ವರ್ಯಗಳು ಜಾಸ್ತಿ ಬಂದಾಗಲೂ ಕೂಡ ಅದೇನಾಗುತ್ತೆ? ತ್ಯಾಗ ಭೋಗ ಸಮಾಸಕ್ತಂ ಬಾಗಣ್ಣಾರ್ಯ ಗುರುಂಬಜೆ. ತ್ಯಾಗ ಭೋಗ ಸಮಾಸಕ್ತಂ, ಅವ್ರ ತ್ಯಾಗನೂ ಹಾಗೆ, ಭೋಗನೂ ಹಾಗೆ. ಅವ್ರಿಗೆ ಇಷ್ಟು ಐಶ್ವರ್ಯ ಬರ್ತಿದಂತೆ ಮನೆ ತುಂಬ ತುಂಬಿಟ್ಟಿತ್ತು ಧಾನ್ಯಗಳು. ಮನೆ ತುಂಬ ತುಂಬಿದಾಗ ಅನೇಕ ಭಿಕ್ಷುಕರು ಬರಬೇಕು. ಅದು ಕೊಡ್ರಿ, ನಾವು ದರಿದ್ರಿದ್ದೀವಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳಬೇಕು. ಯಾವಾಗ ಮನೇಲಿ ಐಶ್ವರ್ಯ ತುಂಬ್ತದೋ ಆಗ ಲೋಭಿತನೂ ಜಾಸ್ತಿ ಆಗ್ತದೆ. ಇದು ಮನುಷ್ಯನ ಸ್ವಭಾವ ಗುಣ. ಐಶ್ವರ್ಯ ಜಾಸ್ತಿ ಬಂದಂಗೂ ಏನು ಮಾಡ್ತಾನೆ ಮನುಷ್ಯ? ಲೋಭಿತನ ಜಾಸ್ತಿ ಮಾಡ್ತಾನೆ. ಹಾಗೆ ಆ ವೆಂಕಮ್ಮ ಅಂತ ಆ ಬಾಗಣ್ಣದಾಸರ ತಾಯಿ ಏನಿತ್ತು, ಐಶ್ವರ್ಯ ಭಾರೀ ಬಂದುಬಿಟ್ಟಿತ್ತು. ಐಶ್ವರ್ಯ ಭಾರೀ ಬಂದಾಗ ಲೋಭಿತನ ಬಂದು ಕೊಡ್ತಾನೇ ಇರಲಿಲ್ಲ. ಚೂರೇ ಚೂರು ಕೊಡೋದು, ಅಷ್ಟೇ ಹಾಕೋದು ಅನ್ಬೇಕಂತೆ. ಬಾಗಣ್ಣ ನೀನು ಸಾಕಬೇಕಾದ್ರೆ ಇಡೀ ರಾತ್ರಿಯೆಲ್ಲ ಅವಲಕ್ಕಿ ಕುಟ್ಟಿ 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 ಒಂದು ಮುಷ್ಟಿ ಏನು ತರ್ತಿದ್ದೆ ನಾನು, ಸಜ್ಜಿ ಬಕ್ರಿ ತರ್ತಿದ್ದೆ. ಅಷ್ಟು ಕಷ್ಟ ಇತ್ತು ನನಗೆ ಗೊತ್ತಾ. ಇವತ್ತು ಹಿಂಗೆ ಮಾಡಿ, ಇವತ್ತು ದೇವ್ರು ಕೊಟ್ಟಿದ್ದಾನೆ ಅದನ್ನು ನಾನು ಕೊಡೋದಿಲ್ಲ ಅನ್ಬೇಕಂತೆ. ಅವರು ಅಷ್ಟು ಅನಾಯಾಸ ಅವ್ರ ಕತೆ ಹೇಳಬೇಕಂತೆ. ಒಂದು ಕತೆ ಹೇಳ್ತೀನಿ ಕೇಳೋಣ. ಅವರು ಆ ಬಾಗಣ್ಣ ಆ ಕಾಲದಲ್ಲಿ ಹೇಳಿದಂತೆ, ಲೋಕದಲ್ಲಿ ಒಬ್ಬ ದೊಡ್ಡ ಗೃಹಸ್ಥ ಇದ್ದ. ಆ ಗೃಹಸ್ಥ ಏನು ಮಾಡ್ದ, ಭಾರೀ ವಿಧವಾಗಿರ್ತಕ್ಕಂಥ ಐಶ್ವರ್ಯ ಸಂಪತ್ತು ಉಳ್ಳವರಾಗ. ಮೊದಲು ಅವನಿಗೆ ದರಿದ್ರ ಇದ್ದ. ತಾಯಿ ಉತ್ಕೃಷ್ಟವಾಗಿರ್ತಕ್ಕಂತಹ ಅವನ್ನ ಬೆಳೆಸಿ ಅವನ್ನ ಸಲಹೆ ಸಾಕಿ ಎಲ್ಲ ಮಾಡಿದ್ರು. ಎಲ್ಲ ಸಾಕಿದ ಮೇಲೆ ಭಾರೀ ಗೃಹಸ್ಥನಾದ. ಭಾರೀ ಶ್ರೀಮಂತನಾಗಿ ಎಲ್ಲ ಲೋಕದಲ್ಲೆಲ್ಲ ವಿಖ್ಯಾತಿಯನ್ನು ಪಡೆದು ಐಶ್ವರ್ಯ ಸಂಪನ್ನನಾದ. ಆಗ ಅವನು ಹಿಂಗೆ ಕೊಡಬೇಕು ಅಂತ ಹೋದಾಗ ಅವ್ರ ತಾಯಿ ಕೊಡಬೇಡ ಅಂತಿದ್ರು. ಅವಾಗ ಅವಳನ್ನು ಒಂದು ಮಾತನ್ನು ಅಂದರು. ಅವಳೇನಂತಂದು, ನೋಡಪ್ಪ ನೀವು ಉಪನಯನೇ ಆಗಿಲ್ಲ, ನಾನೇ ನಿಂಗೆ ಜನ್ವಾರ ಹಾಕಿ ನಿಂಗೇನು ಮಾಡಿಬಿಟ್ಟೆ, ಉಪನಯನ ಅಂತಾಗಿ ಲೋಕದಲ್ಲಿ ನಿಂಗೊಂದು ಪ್ರಸಿದ್ಧಿಯನ್ನು ಮಾಡಿ ಇಷ್ಟೆಲ್ಲ ನೀನು ಬೆಳೆಸಿದ್ದೀನಿ, ನೀ ಎಲ್ಲ ಕೊಟ್ಬಿಟ್ಟು ಎಷ್ಟು ಕಷ್ಟ ಆಗತ್ತಲ್ಲ ಅಂದ. ಅವಾಗ ಅವನೇನಂದ, ಅವ್ವ ನನಗೆ ಉಪನಯನೇ ಆಗಿಲ್ಲ, ಇಂಥ ನಾನು ಅಸಂಸ್ಕೃತನಾಗ್ಬಿಟ್ಟ, ಗೃಹಸ್ಥಾಶ್ರಮದಲ್ಲಿ ಪಡೆದಿದ್ದಾನೆ, ಮತ್ತೆ ತಾನು ಪುನಃ ಉಪನಯನವನ್ನು ಮಾಡಿಕೊಂಡು ಮತ್ತೆ ಸಂಸ್ಕೃತನಾಗಿ ಇದ್ದಂಥ ಏನೇ ನಾನು ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತವಾಗಿ ಎಲ್ಲ ದಾನವನ್ನು ಮಾಡಿದ. ಆದ್ದರಿಂದ ಲೋಕದಲ್ಲಿ ದೇವರು ಕೊಡೋದೇ ತುಂಬ ಕಮ್ಮಿ. ಕೊಟ್ಟಾಗ ಅದನ್ನು ಸದ್ವಿನಿಯೋಗ ಮಾಡೋದು ಕಲಿಬೇಕು. ಹಂಗೆ ಮಾಡಬಾರದು ಅಂತ ಇಟ್ಟು ಅವ್ರ ಕಥೆಯನ್ನು ಹೇಳಿ ಬಂದಂಥ ಭಿಕ್ಷುಕರಿಗೆಲ್ಲ ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೂ ಕೂಡ ದಾನವನ್ನು ಮಾಡ್ತಾಯಿದ್ರು.
ಒಂದಿನೂ ಇಟ್ಕೋತಿರಲಿಲ್ಲ. ಅವತ್ತೇನು ಬರಬೇಕು ಅದೆಲ್ಲ ಅವತ್ತು ಖಾಲಿ ಆಗ್ಬಿಡಬೇಕು. ಬೇಕಾಷ್ಟು ಪದಾರ್ಥಗಳು ಬರಬೇಕು. ಉಳಿದಿದ್ದೆಲ್ಲವೂ ಕೂಡ ಎಷ್ಟು ಬೇಕೋ ತಮಗೆ ಅವತ್ತಿಂದ ಅವತ್ತೇ ತ್ಯಾಗ ಭೋಗ ಸಮಾಸ, ಎಲ್ಲವನ್ನೂ ಅವತ್ತೇ ಮುಗಿಸ್ಬೇಕು, ಅವತ್ತೇ ಅದನ್ನು ಉಪಭೋಗ ಮಾಡಬೇಕು. ಹೀಗೆ ತಮ್ಮ ಜೀವನ ನಡೆಸ್ತಕ್ಕಂಥವರು. ಒಂದು ದೊಡ್ಡ ಸಂಭ್ರಮ. ಅನೇಕ ಜನರು ಬಂದಿದ್ದಾರೆ, ಅನೇಕ ಜನರೆಲ್ಲ ಸೇರಿದ್ದಾರೆ. ಮನೆಯಲ್ಲಿ ಬೇಕಾಟು 50-60 ಚೀಲ ಭತ್ತ ಅಕ್ಕಿ ಎಲ್ಲ ಉಳಿದುಬಿಟ್ಟಿದೆ. ಎಲ್ಲ ಬಂದರೆ ಏನಾಗ್ಬಿಡ್ತದೋ, ಎಲ್ಲ ಬಂದರೆ ಎಲ್ಲ ಕೊಟ್ಟುಬಿಡ್ತಾರೆ ಅಂತೇಳಿ ತಾಯಿ ಏನು ಮಾಡಿಬಿಟ್ಲು, ಎಲ್ಲ ಒಳಗೆ ಎತ್ತಿಟ್ಬಿಟ್ಲು ಲೋಭಿತನದಿಂದ. ಎಲ್ಲ ನಡೆದೋಯ್ತು. ಅರ್ಥ ಆಯ್ತು ಬಾಗಣ್ಣನಿಗೆ. ಉಳಿದ ಎಲ್ಲರಿಗೂ ಕೂಡ ಏನೇನಿತ್ತೋ ಎಲ್ಲ ಅದನ್ನು ಜೀವನ ಬಂದವ್ರದ್ದು ಊಟ ಎಲ್ಲ ಸಾಗಿಸ್ದ. ಅವಾಗೆಲ್ಲ ಅವಾನಿ ಎಲ್ಲ ಇಟ್ಟಿಯೆಲ್ಲ ಎಲ್ಲ ಹೊರಗೆ ತೊಗೊಂಬ ಅಂತ ಎಲ್ಲ ಏನಾಗ್ಬಿಡ್ತು, ಎಲ್ಲ ಹುಳ ಆಗ್ಬಿಟ್ಟಿತ್ತು. ಏನೇನು ಅವ್ರ ಪದಾರ್ಥಗಳು ಇಟ್ಟಿದ್ರು ಎಲ್ಲ ಕೂಡ ಏನಾಗ್ಬಿಟ್ಟಿತ್ತು, ಎಲ್ಲ ಹುಳ ಆಗ್ಬಿಟ್ಟು. ನೋಡಿದ್ಯಾ, ನಾವು ಇಟ್ಟಿದ್ದೆಲ್ಲ ಏನಾಗ್ಬಿಡ್ತಾವೆ, ಎಲ್ಲ ಹುಳ ಆಗಿರ್ತಾವೆ. ಅದರಿಂದ ಎಂದೂ ಕೂಡ ಲೋಭತನವನ್ನು ಮಾಡಬಾರ್ದು ಅಂತ ಅದನ್ನ ತಾಯಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥವರಾದರು. ಹೀಗೆ ಬಾಗಣ್ಣ ಎಂಬತಕ್ಕಂಥವ್ರು ಏನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇಂಥ ಅವನಿಗೆ 3 ಜನ ತಮ್ಮಂದರು. 3 ಜನ ತಮ್ಮಂದರು ಕೂಡ ಲೌಕಿಕ ಓದಬೇಕು ಅನ್ನೋ ಅಪೇಕ್ಷೆ. ಇವರು ಹೇಳಿದ್ರು, ಬ್ಯಾಡ್ರು, ಹೀಗೆಲ್ಲ ಓದೋದು ಶ್ರಮ ಅಲ್ಲ, ಸರಿಯಲ್ಲ, ಶಾಸ್ತ್ರ ಅಧ್ಯಯನ ಮಾಡಬೇಕು, ಇದರಲ್ಲಿ ನಾವು ಕಳೆಯತಕ್ಕಂಥವರಾಗಬೇಕು. ಆದ್ದರಿಂದ ನೀವು ಲೌಕಿಕ ಜೀವನ ಮಾಡಬೇಡ್ರಿ ಅಂತ 3 ಜನರಿಗೂ ಹೇಳಿದ್ರು. ಆದರೆ ಯಾರೂ ಕೇಳಿ ಲೌಕಿಕ ಓದ್ತೀವಿ ಅಂತ ಎಲ್ಲರೂ ಕೂಡ ಗದ್ವಾಲ ಸಂಸ್ಥಾನಕ್ಕೆ ಹೋದರು. ಹೋದವ್ರಿಗೆ ಏನಾಗ್ಬಿಡ್ತು, ಅಲ್ಲಿ ಕಳತನ ಅಪವಾದ ಬಂದ್ಬಿಡ್ತು. ದೇವರು ಹೆಂಗೆ ತರ್ತಾರೆ, ಲೌಕಿಕ ಓದ್ತೀವಿ ಅಂತ ಹೋದವ್ರಿಗೆಲ್ಲ ಏನಾಗ್ಬಿಡ್ತು, ಅವ್ರು ಜೀವನ ಮಾಡ್ತೀವಿ ಅಂತ ಹೋದವ್ರಿಗೆಲ್ಲ 3 ಜನರು ಕಳತನ ಅಪವಾದ ಬಂದ್ಬಿಡ್ತು. ಯಾವಾಗ ಕಳತನ ಅಪವಾದ ಅಂತ ಬಂದಿದ್ದೆವು ಮತ್ತೆಲ್ಲರೂ ಕೂಡ ಹೆದರು ಓಡಿ ಬಂದರು. ಮತ್ತು ಬಾಗಣ್ಣನನ್ನು ಆಶ್ರಯಿಸ್ತಕ್ಕಂಥವ್ರಾದರು. ಆ ಬಾಗಣ್ಣನ ಆಶ್ರಯಿಸಿ ಆ ಕಾಲದಲ್ಲೇನೆ ಅವ್ರು ಏನು ಮಾಡ್ತಾಯಿದ್ರು, ಮುತ್ತು ಕೃಷ್ಣ ಅನ್ನೋ ಅಂಕಿತದಿಂದ ಅನೇಕ ದೇವ್ರ ನಾಮಗಳೆಲ್ಲ ಬರೆದಿದ್ರು. ಮೊದಲು ಪೂರಾಶ್ರಮ ಅವರು ಏನೋ ಪುರಂದ ವಿಜಯದಾಸರನ್ನ ಸಂದರ್ಶನ ಮಾಡೋಕ್ಕಿಂತ ಮುದ್ದು ಕೃಷ್ಣ ಅನ್ನೋದರಿಂದ ಅನೇಕ ದೇವ್ರ ನಾಮಗಳೆಲ್ಲ ಬರೆದು, ಆಮೇಲೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂತೇಳಿ ತಮ್ಮ ಪರಿವಾರದಿಂದ ಕಾಶಿ ಯಾತ್ರೆ ಹೋಗಿದ್ದಾರೆ. ಆ ಕಾಶಿ ಯಾತ್ರೆಯಲ್ಲಿ ಅಲ್ಲೂ ಅನೇಕ ಭವಿಷ್ಯ ಹೇಳೋ ವ್ಯಾಪಾರ, ಅನೇಕ ಜನರು ಭವಿಷ್ಯ ಹೇಳ್ತಿದ್ರು. ಆ ಭವಿಷ್ಯ ಹೇಳುವ ಮಧ್ಯದಲ್ಲಿ ಅವ್ರಿಗೆ ಯಾರು ಸಿಕ್ಕರಲ್ಲಿ, ವಿಜಯದಾಸರ ಸಂದರ್ಶನ, ವಿಜಯದಾಸನ ದರ್ಶನವನ್ನು ಮಾಡೋದು. ವಿಜಯದಾಸರು ಏನಪ್ಪ ಎಷ್ಟು ದಿನ ಹಿಂಗೆ ಕೂಡ್ತೀವೋ ಭವಿಷ್ಯ ಹೇಳಿಕೊಂಡು, ಮುಂದೆ ಜಗತ್ತು ಮುಂದೆ ನಿನ್ನ ಉದ್ಧಾರ ನೋಡ್ಕೋತೀವೋ ಇಲ್ಲೋ ಅಂದರು. ಆವಾಗ ಅವ್ರ ಜ್ಞಾನೋದಯ ಆಯಿತು, ನಾನು ಯಾರು, ನಾನು ಯಾಕೆ ಬಂದಿದ್ದೆ. ಆವಾಗ ಜ್ಞಾನೋದಯ ಆಗಿ ಅವರ ಪಾದವನ್ನು ಆಶ್ರಯಿಸಿದರು ವಿಜಯದಾಸರು. ಭೃಗು ಋಷಿಗಳ ಅವತಾರ ವಿಜಯದಾಸರು. ಅವರೇನೇ ಯಾರಿಗೆ ಇವರ ಒಂದು ಮೂಲ ರೂಪಕ್ಕೆ ಅವರೇನೇ ಇವರಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಜ್ಞಾನೋಪದೇಶವನ್ನು ಕೊಡ್ತಕ್ಕಂತಹ ನಿಯತ ಗುರುಗಳು. ಅವರಿಂದ ಜ್ಞಾನವನ್ನು ಪಡೆಯತಕ್ಕಂಥವರಾದರು. ಅವರಿಂದ ಮುದ್ರಾವನ್ನು ಪಡೆದರು. ಗೋಪಾಲ ವಿಠಲ ಅನ್ನೋ ಅಂಕಿತವನ್ನು ಪಡೆಯತಕ್ಕಂಥವರಾಗಿ ಅನೇಕ ವಿಧವಾಗಿರ್ತಕ್ಕಂಥ ಏನು ಮಾಡಿದರು, ಅವರು ಗ್ರಂಥವನ್ನೆಲ್ಲ ಪದಪದ್ಯ ಸುಧಾರಣೆ ನಿರ್ಮಾಣವನ್ನು ಮಾಡ್ತಕ್ಕಂಥವರಾದರು. ಅನೇಕ ವಿಧವಾಗಿರ್ತಕ್ಕಂತಹ ಅದ್ರ ಜೊತೆಗೇನೆ ಇದು ಯಾವುದು ಆಗದಾದ ತ್ರಿಕಾಲಕ್ಕೆ ಬಂದವರಿಗೆಲ್ಲ ಭವಿಷ್ಯವನ್ನು ಹೇಳ್ತಿದ್ರು. ಅದ್ರ ಜೊತೆ ಭಗವಂತನ ಸೇವಾವನ್ನು ಮಾಡ್ತಿದ್ರು. ಪದಪದ್ಯ ಸುಧಾರಣೆಯಿಂದ ಭಗವಂತನ ಸ್ತೋತ್ರವನ್ನು ಮಾಡೋದು. ಈ ರೀತಿ ಯಾವಾಗ ದಿನ ನಡೆದಿದೆ. ಅವ್ರ ಮನೆ ಹತ್ತಿರದಲ್ಲೇ ಅಲ್ಲೇ ವೇಣಿ ಸೋಂಪುರ ಅಂತ ಒಂದು ಗ್ರಾಮ. ಆ ವೇಣಿ ಸೋಂಪುರ ದೊಡ್ಡ ವಿದ್ವಾಂಸರು. ಯಾರವರು, ಐ.ಜಿ. ವೆಂಕಟ ನರಸಿಂಹಾಚಾರ್ಯರು ಅಂತ ಭಾರಿ ಪ್ರಸಿದ್ಧರಾದಂತಹ ಟಿಪ್ಪಣಿಕಾರರು. ಏನು ಆ ಕಾಲದಲ್ಲಿದ್ದಂಥ ಭುವನೇಂದ್ರ ತೀರ್ಥರ ಹತ್ರ ಸಮಸ್ತ ವಿಧವಾಗಿರ್ತಕ್ಕಂಥ ವೇದಾಂತ ವಿದ್ಯಾವನ್ನೆಲ್ಲ ಅಧ್ಯಯನವನ್ನು ಮಾಡಿ ಸಮಸ್ತ ಶಾಸ್ತ್ರಾರ್ಥವನ್ನು ಅರಗಿಸ್ಕೊಂಡಿರ್ತಕ್ಕಂಥ ಮಹಾನುಭಾವರು ಐ.ಜಿ. ವೆಂಕಟ ನರಸಿಂಹಾಚಾರ್ಯರು ಅಂತಂದರೆ ಅದ್ಭುತವಾದಂಥ ವಿದ್ಯಾಸಂಪತ್ತು, ಶಾಸ್ತ್ರ ಸಂಪತ್ತು. ಅವರು ಅಂಥವ್ರು. ಅವ್ರ ಹೆಂಡತಿಗೆ ಈ ಭಾಗಣ್ಣನಂದರೆ ಭಾರಿ ಪ್ರೀತಿ. ಅವರೆಲ್ಲರೂ ಬಂದು ಹೇಳಬೇಕು, ಏನಿವತ್ತು ಇಂಥ ಒಳ್ಳೊಳ್ಳೆ ಪದಪದ್ಯ ಸುಧಾರಿಗಳು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು. ದಿನ ಹಾಡೆಲ್ಲ ಅವ್ರಿಗೆ ಹೇಳ್ತಿರ್ಬೇಕು. ದಿನ ಹಾಡಿನ ಇವರು ಹೇಳ್ತಿರ್ಬೇಕು. ಅವ್ರ ಮಕ್ಕಳು ಯಾರು, ಐ.ಜಿ. ವೆಂಕಟರಾಮಾಚಾರ್ಯರು ಅಂತ. ಆದರೆ ಹುಡುಗ ಸಣ್ಣವನಿದ್ದಾನೆ, ಇನ್ನೂ ಅಷ್ಟು ಬುದ್ಧಿ ಇಲ್ಲ, ಬುದ್ಧಿ ಚುರುಕಿಲ್ಲ, ವಿದ್ಯೆ ಹತ್ತ ಇಲ್ಲ. ತಾಯಿಗಾದರೂ ಭಾರೀ ಮನಸ್ಸಲ್ಲಿ ಕಳವಳ, ಹೇಗೆ ನನ್ನ ಮಗನ ಉದ್ಧಾರ, ಹೇಗೆ ಶಾಸ್ತ್ರ ಸಂಪತ್ತು ಹೇಗೆ ಬರಬೇಕು, ವಿದ್ಯಾಸಂಪತ್ತು ಹೇಗೆ ಬರಬೇಕು, ದಿನನಿತ್ಯ ಇದನ್ನು ವಿಚಾರ ಮಾಡೋರು. ಯಾವಾಗ ವಿಚಾರ ಮಾಡಿದ್ದಾರೆ ಆವಾಗ ತಾಯಿ ಆದವಳು ಕೇಳಿದ್ಲು, ಅಲ್ಲ ಇಲ್ಲಿ ಭಾಗಣ್ಣ ಅಂತಿದ್ದಾರಂತೆ, ಗೋಪಾಲದಾಸರು ಅಂತಿದ್ದಾರಂತೆ, ಭಾಗಣ್ಣದಾಸರು, ಅವ್ರ ಹತ್ರ ನಮ್ಮ ಹುಡುಗನ ಜಾತಕ ಕೇಳ್ಕೊಂಬರ್ರಿ. ಅವ್ರಿಗೆ ಅದನ್ನೆಲ್ಲ ವಿಶ್ವಾಸ ಇಲ್ಲ. ಅವ್ರ ಹತ್ರ ಏನು ಜಾತಕ ಎಲ್ಲ ಹೋಗೋದಿಲ್ಲ ಅಂತಾರೆ. ಅವ್ರು ಹೋಗೋದಿಲ್ಲ ಅಂತಂದಾಗ ಹೋಗಲಿ, ಏನು ಬೇಕಾದ್ರೂ ಮಾಡ್ಕೊಳ್ರಿ ಅಂತಂದರು. ಅವ್ರು ದಿನ ಏನು ಮಾಡಬೇಕು, ಹೋಗಿ ಬರ್ಬೇಕಾರೆಲ್ಲ ಅವ್ರು ದಿನ ಅವರು ಭಾಗಣ್ಣದಾಸರು ಹೇಳಿರ್ತಕ್ಕಂಥ ಹಾಡನ್ನೆಲ್ಲ ಹೇಳ್ತಿರ್ಬೇಕು ಮನೆ. ಆ ಹೇಳ್ತಾ ಇರ್ಬೇಕಾದ್ರೆ ಅವತ್ತು ಒಂದಿನ ಅವತ್ತು ಇವ್ರಿಗೆ ಹೇಳಿದ್ರೇನೋ ಅನ್ನೋ ದೃಷ್ಟಿಯಿಂದ
ಅವತ್ತೊಂದು ಹಾಡನ್ನು ಯಾರು ಹೇಳಿ ಕಳಿಸಿದ್ದಾರೆ? ಭಾಗಣದಾಸ್ ಹೇಳಿದರು. ಯಾವ ಹಾಡದು? ಒಗತನದಲ್ಲಿ ಸುಖವಿಲ್ಲ, ಅದನಲ್ಲೆಂದರೆ ಬಿಡದಲ್ಲ, ಒಗತನದಲ್ಲಿ ಸುಖವಿಲ್ಲ. ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಷ್ಟೋ ಅವರ ಆಗಮಾರ್ಥ ವಿಶಾರದ, ಎಷ್ಟೋ ಅವರ ಆಗಮಾರ್ಥ ವೈಶಾರತೆ ಇತ್ತು ಅನ್ನಲಿಕ್ಕೆ ಇದೇ ದೊಡ್ಡ ಕಾರಣ. ಒಗತನದಲ್ಲಿ ಸುಖವಿಲ್ಲ. ಒಗತನ ಅಂದರೆ ಏನು? ಸಂಸಾರ. ಈ ಸಂಸಾರ ಇದೆಯಲ್ಲ, ಇದು ಭಾರಿ ಸುಖ ಸುಖ ಅನ್ಕೋತೀವಿ, ಆದರೆ ಏನೂ ಸುಖ ಇಲ್ಲ ಇದರಲ್ಲಿ. ಇದನ್ನೇ ಅಂದರು ಶುಕಾಚಾರ್ಯ ಏನಂದ್ರು? ಅಸಾರೇ ಸಂಸಾರೇ ವಿಷಯ ವಿಷಸಂಗ ಕುಲದಿಯ. ಸಂಸಾರ ಸಮ್ಯಕ್ ಸಾರ ಸಂಸಾರ ಅನ್ಕೊಂಡು ಬರ್ತೀವಿ, ಆದರೆ ಏನೂ ಸಾರ ಇಲ್ಲ ಇದರಲ್ಲಿ. ಅಸಾರೇ ಸಂಸಾರೇ, ಈ ಒಗತನದಲ್ಲಿ ಏನೂ ಸುಖವಿಲ್ಲ. ಹಾಗಾದ್ರೆ ಏನಪ್ಪ? ಬಿಟ್ಬಿಡೋಣ ಸಂಸಾರ ಬಿಟ್ಟು ಹೊರಗೋಗ್ಬಿಡೋಣ ಅಂತಂದರೆ ಅದನ್ನೊಲ್ಲೆಂದರೆ ನೀ ಬಿಡಿಯಲ್ಲ. ಆದರೆ ನೀ ಬಿಡೋದಿಲ್ಲ, ಬೇಡ ಬೇಡ ಅನ್ಸತ್ತೆ. ಆದರೆ ಅದರ ಒಲ್ಲೆಂದರೆ ನೀ ಬಿಡೆಯಲ್ಲ, ಅದು ನಮ್ಮನ್ನು ಬಿಡೋದಿಲ್ಲ. ಹೀಗಿದೆ ಆ ಸಂಸಾರ ಎಂಬತಕ್ಕಂಥದ್ದು. ಹಗರಣ ಜಗದೋಡು ಮಿಗಿಲಾಯಿತು ಪನ್ನಗ ನಗ ನಿವಾಸ. ಹಗರಣಗಳು ಮಿಗಿಲಾಯಿತು. ಸಂಸಾರ ಅಂತಂದರೆ ಅನೇಕ ಹಗರಣಗಳು. ದಿನ ಆ ತಾಪತ್ರಯ ಈ ತಾಪತ್ರಯ, ಒಂದಲ್ಲ ನಾನಾ ತಾಪತ್ರಯ. ಹೇಗಿರುತ್ತೆ ಸಂಸಾರ? ಮೂರು ಬಣ್ಣಿಗೆಯ ಮೂವಿಗೆ ಮನಿಗೆ, ಮೂರೆರಡು ಭೂತಂಗಳು, ಮೂರು ನಾಲ್ಕು ಪ್ರಾಕಾರಕ್ಕೆ, ಮೂರಾರು ಛಿದ್ರಗಳು, ಮೂರು ಅವಸ್ಥೆಯು ದಿನಕ್ಕೆ, ಮೂರು ನೂರಾರು ಹತ್ತರಲ್ಲಿ, ಮೂರು ವಿಧದ ಅನ್ನದಿಂದ ಮೂರು ತಾಪಕ್ಕಾಗಿ. ಹೀಗಿರುತ್ತೆ ಸಂಸಾರ. ಸಂಸಾರದಲ್ಲಿ ಏನಿರುತ್ತೆ? ಮೂರು ಬಣ್ಣಿಗೆಯ ಮನೆಗೆ. ಸಂಸಾರ ಮಾಡೋದ್ರಲ್ಲಿ ಮನೆ ಅಂತ ಬೇಕು. ಹಾಗೆ ನಮಗೊಂದು ಮನೆ ಕೊಟ್ಟಿದ್ದಾರೆ. ಯಾವ ಮನೆ? ಈ ಶರೀರಕ್ಕೂ ಮನೆ ಕೊಟ್ಟಿದ್ದಾರೆ. ಏನಿದೆ ಅಲ್ಲಿ? ಮೂರು ಬಣ್ಣಿಗೆಯ, ಮೂರು ಬಣ್ಣ ಇದೆ ಶರೀರಕ್ಕೆ. ಒಂದು ಸತ್ವ, ಒಂದು ರಜಸ್ಸು, ಒಂದು ತಮಸ್ಸು, ಒಂದು ಬೆಳಕು, ಒಂದು ಕೆಂಪು, ಒಂದು ಕಪ್ಪು. ಹೀಗೆ ಮೂರು ವಿಧವಾಗಿರ್ತಕ್ಕಂಥ ಸತ್ವ ರಜಸ್ ತಮಸ್ಸು ಎಂಬತಕ್ಕಂಥ ಗುಣಗಳಿಂದ ಆವೃತವಾಗಿರ್ತಕ್ಕಂಥ ಶರೀರ ಎಂಬತಕ್ಕಂಥ ಮನೆಯನ್ನು ಕೊಟ್ಟು ಇದರೊಳಗೆ ಮೂರೆರಡು ಭೂತಂಗಳು. ಅದರೊಳಗೆ ಏನು ಮಾಡ್ತಾನೆ? ಮೂರು ಎರಡು ಪಂಚಭೂತಗಳು. 3 + 2 ಯಾವುದದು? ಆಕಾಶ, ವಾಯು, ಅದೇ ರೀತಿಯ ತೇಜಸ್ಸು, ಅಪ್ಪು, ಪೃಥ್ವಿ ಎಂಬತಕ್ಕಂಥ ಪಂಚಭೂತಗಳಿಂದ ನಿರ್ಮಾಣವನ್ನು ಮಾಡಿ 3-4 ಪ್ರಾಕಾರಕ್ಕೆ, ಮೂರಾರು ಛಿದ್ರಗಳು. 3-4 ಪ್ರಾಕಾರಕ್ಕೆ ಈ ಉತ್ಕೃಷ್ಟವಾಗಿರ್ತಕ್ಕಂಥ ಏನು ಈ ಪಂಚಭೂತಗಳಿದ್ದಾವಲ್ಲ, ಈ ಪಂಚಭೂತ ಅಂತಕ್ಕಂಥ ದೇವ ಎಂಬತಕ್ಕಂಥ ಪಟ್ಟಣಕ್ಕೆ ದೊಡ್ಡ ದೊಡ್ಡ ಮನೆ ಅಷ್ಟೇ ಇದ್ದರೆ ಸಾಲು. ಮನುಷ್ಯಗೆ ಏನು ಕಟ್ಟಬೇಕು ಅಂತಿದೆ? ಮೇಲೆ ಬಿಲ್ಡಿಂಗ್ ಎಬ್ಬಿಸ್ಬೇಕು ಅಂತಿರುತ್ತೆ. ಹೌದಿಲ್ಲ? ಮನುಷ್ಯ ಏನು ಅಪೇಕ್ಷೆ ಇರುತ್ತೆ? ಅದ್ರ ಮೇಲೆ ಇನ್ನೊಂದು ಪ್ರಾಕಾರ ಕಟ್ಟಬೇಕು, ಮತ್ತೆಲ್ಲ ಒಳ್ಳೊಳ್ಳೆ ಗೋಡೆ ಎಲ್ಲ ಕಟ್ಟಬೇಕು, ಹೀಗೆಲ್ಲ ಪ್ರಾಕಾರ ಎಲ್ಲ ನಿರ್ಮಾಣ ಮಾಡಬೇಕು ಅಂದರೆ ಹಾಗೆ ಇಲ್ಲೂ ಪ್ರಾಕಾರ ಇದೆ. ಯಾವುದು? 3-4 ಪ್ರಾಕಾರಕ್ಕೆ. ಅದಕ್ಕೆ 3-4 7 ಪ್ರಾಕಾರ ಇದೆ. ಈ ಶರೀರ ಎಂಬತಕ್ಕಂಥ ಮನೆಗೆ ಏನು ಕೊಟ್ಟಿದ್ದಾನೆ ಪರಮಾತ್ಮ? 7 ಸುತ್ತು ಕೊಟ್ಟಿದ್ದಾನೆ. ಯಾವ್ಯಾವುದು? ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಎಂಬತಕ್ಕಂಥ 7 ಪ್ರಾಕಾರ. ಈ 7 ಪ್ರಾಕಾರಗಳಿಂದ ಈ ಪ್ರಾಕಾರ ಎಂಬತಕ್ಕಂಥ ಈ ದೊಡ್ಡ ಮನೆಗೆ ಏನು ಮಾಡ್ತಾನೆ? ಅದಕ್ಕೆ 9 ದ್ವಾರಗಳು, 3 ಛಿದ್ರಗಳು. 3 ಛಿದ್ರಗಳು, 3 6 ಎಷ್ಟು? 9 ಛಿದ್ರ. ಅಂದರೆ 2 ಕಣ್ಣು, 2 ಮೂಗು, 2 ಕಿವಿ, 1 ಬಾಯಿ, 1 ಹಿಂದೆ, 1 ಮುಂದೆ, ಈ ರೀತಿಯಾಗಿರ್ತಕ್ಕಂಥ 9 ಛಿದ್ರಗಳನ್ನು ಇಟ್ಟಿದ್ದಾನೆ. 9 ಭಾಗಗಳನ್ನು ಇಟ್ಟು 3 ಅವಸ್ಥೆಯ ದಿನಕ್ಕೆ 300 ಹತ್ತರಲ್ಲಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಈ 9 ಭಾಗಗಳನ್ನು ಇಟ್ಟು ಇದರಲ್ಲಿ ಜೀವನಿಗೆ ಏನು ಮಾಡ್ತಾನೆ? 3 ಅವಸ್ಥೆ ಇಡ್ತಾನೆ. ದಿನ 3 ಅವಸ್ಥೆ. ಯಾವುದು? ಒಂದು ಜಾಗ್ರತ ಅವಸ್ಥಾ, ಒಂದು ಸುಷುಪ್ತಿ ಅವಸ್ಥಾ, ಒಂದು ಸ್ವಪ್ನ ಅವಸ್ಥಾ. ಹೀಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬತಕ್ಕಂಥ 3 ಅವಸ್ಥೆಯಲ್ಲಿ ಇವನೇನು ಜೀವನ ನಡೆಸ್ತಾ ಇದ್ದಾನಲ್ಲ, ಈ ನಡೆಸ್ತಾ ಇರಬೇಕಾದ್ರೆ ಇವನೇರುತ್ತೆ 300 ಹತ್ತಿರಲಿ. ಇಂಥ ಇವನಿಗೇನಾಗತ್ತೆ ಅಂದರೆ ಹೀಗಿದ್ದಂಥ ಸಂದರ್ಭದಲ್ಲಿ ಇವರಿಗೆ 300 ಹತ್ತಿರ. 3 × 100 ಎಷ್ಟಾಯಿತು? 300. ಅದರಿಂದ ಇದ್ರ ಜೊತೆ ಇನ್ನು 6 ಇದು × 6 ಅಂತ ಅದರ 6 ಹತ್ತರಲ್ಲಿ 365 ದಿವಸ ಇದು ದಿನನಿತ್ಯವಾಗಿ ಜೀವನ ಏನು ಮಾಡ್ತಾ ಇರ್ತಾರೆ? ಹಿಂಗೆ ಕಳೀತಾ ಇದ್ದಾಗ 3 ವಿಧ ಅನ್ನದಿಂದ 3
ತಾಪಕ್ಕಾಗಿ. 3 ವಿಧ. ಅದರಲ್ಲಿ ಏನು ಮಾಡ್ತಾನೆ? ದಿನನಿತ್ಯ 3 ವಿಧ ಅನ್ನ ಊಟ ಮಾಡ್ತಾನೆ. ಯಾರು? ಯಾವ 3 ವಿಧ ಅನ್ನ? ಒಂದು ಸಂಚಿತ, ಒಂದು ಆಗಾಮಿ, ಒಂದು ಪ್ರಾರಬ್ಧ. ಸಂಚಿತ ಆಗಾಮಿಯಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು, ಈ 3 ವಿಧವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ಊಟ ಮಾಡ್ತಾ ಅದನ್ನೇನು ಅದು ಎದಕ್ಕೋಸ್ಕರ ಮಾಡ್ತಾನೆ? 3 ತಾಪಕ್ಕಾಗಿ. ಒಂದು ಆದಿದೈವಿಕ ತಾಪ, ಒಂದು ಆಧ್ಯಾತ್ಮಿಕ ತಾಪ, ಒಂದು ಆದಿಭೌತಿಕ ತಾಪ. ಈ 3 ತಾಪಗಳಿಗೋಸ್ಕರ ಏನು ಜೀವನ ನಡೆಸ್ತಾ ಇದ್ದಾನಲ್ಲ, ಈ ಒಗತನ ಸುಖನ ಇದಕ್ಕೋಸ್ಕರ ನಾವು ಮಾಡಬೇಕಾ? ನೋಡಿ, ಈ ಅರ್ಥ ಆ ಹೆಣ್ಮಗಳಿಗೆ ಗೊತ್ತಿಲ್ಲ. ಆದರೆ ಈ ಹಾಡನ್ನಾದರೂ ಹೇಳ್ತಾ ಇದ್ದಾಳೆ. ಅರ್ಥ ಯಾರಿಗಾಗ್ತಾ ಇದೆ? ಇದು ಐ ಜಿ ವೆಂಕಟ ನರಸಿಂಹಾಚಾರ್ಯ. ಇವೆಲ್ಲ ಅರ್ಥ ಆಗ್ತಾ ಇದೆ. ಏನು ಅದ್ಭುತವಾಗಿರ್ತಕ್ಕಂಥ ಇದು. ಇನ್ನೆಂಥದ್ದಿದೆ? 5 ಮಂದಿ ಭಾವನವರು, 5 ಮೈದುನರು ಕೂಡಿ, 5 ಪರಿತಾನಾಗಿ ಮಾವ, 5 ಕತ್ತಲೆಯ ಕೋಣೆ, ಗೈದಿಸುವಂತೆ ಮಾಡುವರು, 5 ತಂದು ಬೆಚ್ಚಿಸುವ, 5ನೇ ಬೊಕ್ಕಸದೆ ಮನೆಯೈದಲಾದನು ನಾ ಕಾಣೆ. ಇಂಥದ್ದಿದ್ದಾಗ ಏನು ಮಾಡ್ತೀನಿ? 5 ಮಂದಿ ಭಾವನವರು. 5 ಮಂದಿ ಭಾವ ಇದ್ದಾರೆ ಮನೆಯಲ್ಲಿ. ಹಿರಿಯರು 5 ಜನ ಇದ್ದಾರೆ. ಯಾರಿಗೆ? ಈ ಶರೀರವೆಂಬತಕ್ಕಂಥ ಈ ದೇಹದಲ್ಲಿರ್ತಕ್ಕಂಥ ಜೀವನಿಗೆ ಏನಿದ್ದಾರೆ? 5 ಮಂದಿ ಹಿರಿಯರಿದ್ದಾರೆ ಈ ಶರೀರದಲ್ಲಿ. ಯಾರವರು? 5 ಮಂದಿ ಭಾವನವರು. ಪಂಚಜ್ಞಾನೇಂದ್ರ, ಶ್ರವಣ, ನಯನ, ಗ್ರಾಣ, ತ್ವಕ್, ಅದೇ ರೀತಿಯಾಗಿರ್ತಕ್ಕಂಥ ರಸನ. ಇದು ಪಂಚಜ್ಞಾನೇಂದ್ರಿಯ. ಅದೇ ರೀತಿ ಅವರಿಗೆ 5 ಜನ ತಮ್ಮಂದಿರಿದ್ದಾರೆ. 5 ಮಂದಿ ಮೈದುನರು. ಯಾರು 5 ಮಂದಿ ಮೈದುನರು? ಅವರೇನೇ ಪಂಚಕರ್ಮೇಂದ್ರಿಯ, ವಾಕ್, ಪಾಡಿ, ಪಾದ, ವಾಯು, ಉಪಸ್ಥ. ಹಿಂಗೆ 5 ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಇವು 5 ಜನ 10 ಜನ ಮಕ್ಕಳು. ನಮ್ಮ ಮಾವ ಒಬ್ಬನಿದ್ದಾನೆ. ಅವನು ಯಾರವನು? 5 ಪರಿತಾನಾಗಿ ಮಾವ. ಅವನಿಗೆ 5 ಹೆಡೆ, 5 ತಲೆ ಇದೆ ಅವನಿಗೆ, ನಮ್ಮ ಮಾವನಿಗೆ. ಯಾವ್ದು 5 ತಲೆ? ಅವನ ಮನಸ್ಸು ಎಂಬತಕ್ಕಂಥ ಮಾವ. ಅವನಿಗೆ ಎಷ್ಟಿದೆ? 5 ಹೆಡೆ ಇದೆ, 5 ತಲೆ ಇದೆ ಅವನಿಗೆ. ಯಾವುದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಚೇತನ ಎಂಬತಕ್ಕಂಥ 5 ವೃತ್ತಿಗಳು ಮನಸ್ಸಿಗೆ. ಈ 5 ವೃತ್ತಿಗಳು ಕೊಡಿರ್ತಕ್ಕಂಥ ನಮ್ಮ ಮಾವ ಏನು ಮಾಡ್ತಾನೆ ಅಂತಂದರೆ, 5 ಕತ್ತಲೆಯ ಕೋಣೆ, 5 ದೊಡ್ಡ ದೊಡ್ಡ ರೂಮ್ಗಳು ಕಟ್ಟಿದ ನಮ್ಮ ಮಾವ. ದೊಡ್ಡ ದೊಡ್ಡ ರೂಮ್ಗಳು. ಅದು ರೂಮ್ ಏನಂದರೆ ಬರೀ ಕತ್ತಲೆ ಕೋಣೆ. ಯಾವುದು ಕತ್ತಲೆ ಕೋಣೆ ಅದು? ಅದೇ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಅವಿದ್ಯ ಎಂಬತಕ್ಕಂಥ 5 ಕತ್ತಲೆ ಕೋಣೆಗಳಿದ್ದ. ಆ 5 ಕತ್ತಲೆ ಗೈದಿಸುವಂತೆ ಮಾಡುವರು. ಇವು 5 ಜನ ಇದ್ದಾರಲ್ಲ, ಈ ಪಂಚಜ್ಞಾನೇಂದ್ರಿಯ, ನಮ್ಮ 5 ಜನ ಭಾವಂದರು, 5 ಜನ ಮೈದ್ದರು, ನಮ್ಮ ಮಾವ, ಇವರು 11 ಜನ ಸಮ ಏನು ಮಾಡ್ತಾರೆ ಅಂದರೆ, ಈ 5 ಕತ್ತಲುಗಳು ನಮ್ಗೆ ತಳ್ತಾನೆ ಇದ್ದಾರೆ ಜೀವನ. ಇದೇ ನಡೆಯೋದು ಸಂಸಾರ, ಬೇರೆ ಏನೂ ನಡೆಯೋದಿಲ್ಲ. ಇವನು ಹೋಗಬಾರ್ದು ಅಂತಾನಂತೆ ಈ ಜೀವ. ನಾನು ಆ ಕತ್ತಲು ಕೋಣೆಗೆ ಹೋಗೋದಿಲ್ಲ ಅಂತಾರಂತೆ. ಅದಕ್ಕೇನು ಮಾಡ್ತಾರಂತೆ? ಹೆದರಿಸ್ತಾರಂತೆ. ಯಾವುದರಿಂದ ಹೆದರಿಸ್ತಾರೆ? 5 ತಂದು ಬೆಚ್ಚಿಸುವ. ಆ ಹೋಗಲಿಲ್ಲ ಅಂತಂದರೆ ಬೆಂಕಿಯಿಂದ ಹಾಕಿ ಒಳಗೆ ದಬ್ತಾರಂತೆ. ಹೌದಿಲ್ಲ? ಹೋಗಬೇಕು ಅಂತ ಒಳಗೆ ದಬ್ತಾರಿಲ್ಲ ರೂಮ್ ಒಳಗೆ. ಹಾಗೆ 5 ಜನಕ್ಕೆ ಯಾವುದದು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, 5 ವಿಷಯಗಳನ್ನು ತಂದು ಇವನ್ನೇನು ಮಾಡ್ತಾರೆ? ಹೋಗಿ ಕತ್ತಲು ಕೋಣೆ ಒಳಗೆ ಹೋಗು ಅಂತ ದಬ್ತಾರಂತೆ. ಹೋದಾಗ ಆವೇನು ಇವನು ಬಂದಿದ್ದು ಎದಕ್ಕೋಸ್ಕರ? 5ನೇ ಬೊಕ್ಕಸದೆ ಮನೆಯಲ್ಲಿ ಇದಾದನು ನಾ ಕಾಣೆ. ನಾವು ಬಂದಿದ್ದು 5ನೇವನು ಕಾಣಬೇಕು ಅಂದಿದ್ದೆ. ಶರೀರದೊಳಗೆ ಪಂಚಕೋಶಗಳು ಅಂತಿದ್ದಾರೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಈ ರೀತಿಯಾಗಿರ್ತಕ್ಕಂಥ ಮನೋಮಯ, ಆನಂದಮಯ ಅಂತ ಪಂಚಕೋಶಗಳು. ಅದರಲ್ಲಿ 5ನೇನಾಗಿರ್ತಕ್ಕಂಥ ಆನಂದಮಯನಾಗಿರ್ತಕ್ಕಂಥ ಭಗವಂತನ ಕಾಣಬೇಕು ಅಂತ ಬಂದವು ನಾವು. ಆದರೆ ಏನಾಗ್ಬಿಡ್ತು ನಮಗೆ? ಪಂಚಕೋಶ 5ನೇ ಬೊಕ್ಕಸದೆ ಮನೆಯಲ್ಲೈದ ಮಾಯಿದಾದನು ನಾ ಕಾಣೆ. ಆದರೆ ಭಗವಂತನ ಏನು ಮಾಡಿಬಿಟ್ಟು ನಾವು ಅವನ್ನ ಕಾಣಲಿಕ್ಕೆ ಆಗಲಿಲ್ಲ. ಹೀಗೆ ನಮ್ಮ ಸ್ಥಿತಿ ಎಂಬತಕ್ಕಂಥದ್ದು ಆಗೋಗ್ತದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಆಗ ಭಗವಂತ ಏನು ಮಾಡ್ತಾನೆ ಅಂತಂದರೆ, 6 2 ಸಾವಿರ ದಾರಿಯಲ್ಲಿ ಹೋಗಿ ಬರುವ, 6 3 ಸಾವಿರ ದಾರಾರು ನಿತ್ಯದಿ, 6 4 ಮಂದಿ ಹಿರಿಯ ಪಾರುಪತ್ಯಗಾರರಿದಕ್ಕೆ, 6 2 ವಿಧದಿ ಎನ್ನಗಾರು ಮಾಡತಿಪ್ಪರೋ. ಆದರೆ ಭಗವಂತ ಏನು ಮಾಡ್ತಾರೆ ಅಂತ ನಮ್ಮ ಜೊತೆಲಿ ಒಬ್ಬರು ಇಟ್ಟಿರ್ತಾರೆ. ಯಾರು? ಮುಖ್ಯ ಪ್ರಾಣ ಅನ್ನೋ ತತ್ವ ಇದ್ದಾರೆ. ಆ ಮುಖ್ಯ ಪ್ರಾಣನ ತತ್ವ ಏನು ಮಾಡ್ತಾನೆ? 6 2 ಸಾವಿರ ದಾರಿಯಲ್ಲಿ ಹೋಗಿ ಬರುವ. ಈ ದೇಹವೆಂಬತಕ್ಕಂಥ ಪಟ್ಟಣದಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ 72 ಸಾವಿರ ನಾಡಿಗಳು ಅಂತ ಇಟ್ಟಿದ್ದಾನೆ. ಇಳನಾಡಿ, ಪಿಂಗಳ ನಾಡಿ ಅಂತ ಆ ಕಡೆ ಈ ಕಡೆ ಅಂತೇಳಿ 72 ಸಾವಿರ ನಾಡಿಗಳು ಅಂತಿದ್ದಾರೆ. 6 × 6 ಎಷ್ಟಾಯಿತು? 36. ಆ 36 × 2 ಎಷ್ಟಾಯಿತು? 72. 6 2 ಸಾವಿರ
ದಾರಿಯಲ್ಲಿ ಹೋಗಿ ಬರುವ ಈ 72,000 ನಾಡಿಗಳಲ್ಲೂ ಕೂಡ ದಿನ ಯಾರು ಸಂಚಾರ ಮಾಡ್ತಾ ಇರ್ತಾರೆ? ಆ ಮುಖ್ಯ ಪ್ರಾಣ ತತ್ವ ಅನ್ನೋ ಸಂಚಾರ ಮಾಡ್ತಾರೆ. ಆ ಮುಖ್ಯ ಪ್ರಾಣ ಸಂಚಾರ ಮಾಡೋದ್ರಲ್ಲಿ ಹೇಗೆ ಸಂಚಾರ ಮಾಡ್ತಾನೆ ಅವನು? 6,3,3,600 ನಿತ್ಯದಿ. ಅವ್ರು ಸಂಚಾರ ಮಾಡ್ಬೇಕಾದ್ರೆ ಹಂಗೆ ಹೋಗೋದಿಲ್ಲ ಅಂತವ್ರು. 6,3,000 6 × 3 ಎಷ್ಟಾಯಿತು? 18. ಆ 18ಗೆ 3 ಸೇರಿದ್ರೆ ಎಷ್ಟಾಯಿತು? 21. ಆ 21,3,000 ನಿತ್ಯದಿ. ಆ 21,000 × 6 ಈಗ ಅದಕ್ಕೆ 300 × 3 2 ಎಷ್ಟಾಯಿತು? 21,600 ಶ್ವಾಸಮಂತ್ರ ಜಪಗಳನ್ನು ನಿತ್ಯಲ್ಲೂ ಸಂಚಾರ ಮಾಡ್ತಾ ಜಪವನ್ನು ಮಾಡ್ತಾ ಯಾರು ಕೂತಿರ್ತಾರೆ? ಆ ಮುಖ್ಯ ಪ್ರಾಣದಲ್ಲಿರ್ತಾರೆ. ಇಂತಹ ಮುಖ್ಯ ಪ್ರಾಣರು ಕೂಡಿರ್ತಕ್ಕಂಥ ಈ ಶರೀರದೊಳಗೆ ಅವರಿಗೆ 6-4 ಮಂದಿ ಹಿರಿಯ ಪಾರುಪತ್ಯಗಾರರಿದ್ದಕ್ಕೆ. ಅದರಲ್ಲಿ ಭಗವಂತ ಏನು ಮಾಡ್ತಾನೆ? 6 × 4 ಎಷ್ಟಾಯಿತು? 24. ಆ 24 ಪಾರುಪತ್ಯಗಾರರು, 24 ತತ್ವಾಮಾನಿ ದೇವತೆಗಳು ಅಂತ ಈ ಶರೀರದಲ್ಲಿ ಇವ್ರಿಗೆ ಇಡ್ತಾರೆ. ಆ ಶರೀರ 24 ತತ್ವಾಭಿಮಾನಿ ದೇವತೆಗಳನ್ನೇ ಇಟ್ಟು ಆ ತತ್ವಾಭಿಮಾನಿ ದೇವರಿಗೆ ನಿಯಾಮಕರಾಗಿ 72 ಸಹಸ್ರ ನಾಡಿಗಳಲ್ಲೂ ಕೂಡ 21,600 ಶ್ವಾಸಮಂತ್ರ ಜಪಗಳಲ್ಲಿ ನಿತ್ಯ ಜಪವನ್ನು ಮಾಡ್ತಾ ಏನು ಆ ಮುಖ್ಯ ಪ್ರಾಣದೇವರು ಅಂತ ಇರ್ತಾರಲ್ಲ, ಇವರು 6 ವಿಧದಿಯನ್ನಗಾರು ಮಾಡುತ್ತಿಪ್ಪರು. ಹೀಗಿದ್ದಂತಹ ಸಂದರ್ಭದಲ್ಲಿ ಇವನು ಏನು ಮಾಡಿಬಿಡ್ತಾರೆ? ಇಷ್ಟೆಲ್ಲ ಇದೆ, ಮುಖ್ಯ ಪ್ರಾಣದೇವರು ಸಂಚಾರ ಮಾಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವೆಲ್ಲರ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾನೆ ಅಂತಂದರೆ 6 ವಿಧದಿಯನ್ನಗಾರು ಮಾಡುತ್ತಿಪ್ಪರು. 6 × 2 6 ವಿಧದಿ. 6 + 2 ಎಷ್ಟಾಯಿತು? 8. 8 ವಿಧವಾಗಿರ್ತಕ್ಕಂಥ ಮದವನ್ನು ಉಳ್ಳವನಾಗಿರ್ತಾನೆ ಜೀವ. ಯಾವುದು 8 ವಿಧವಾದಂಥ ಮದ ಇರುತ್ತೆ ಇವನಲ್ಲಿ? ಒಂದು ಅನ್ನಮದ, ಒಂದು ಅರ್ಥಮದ, ಇನ್ನೊಂದು ಅಹಂಕಾರ ಮದ, ಇನ್ನೊಂದು ವೈಭವ ಮದ, ಇನ್ನೊಂದು ಸಾಹಸ ಮದ, ಇನ್ನೊಂದು ಧಾತ್ರೀವಶ ಮದ, ಇನ್ನೊಂದು ಪ್ರಾಯಮದ, ಇನ್ನೊಂದು ಮೋಹಮದ. ಈ 8 ವಿಧವಾದಂಥ ಮದಗಳಿಂದ ಉಳ್ಕೊಳ್ತಕ್ಕಂಥವನಾಗಿ ಇವನು ಎನ್ನಗಾರು ಮಾಡುತ್ತಿಪ್ಪರು. ಆದರೆ 8 ಮದಗಳನ್ನು ಏನು ಮಾಡ್ತಾ ಇದ್ದರು? ಎಲ್ಲರೂ ಈ ತತ್ವಾಭಿಮಾನ ನಮ್ಮಲ್ಲಿ ಸೇರಿ ದಿನನಿತ್ಯ ಜಾಸ್ತಿ ಮಾಡ್ತಾ ಇದ್ದಾರೆ. ಇಂಥದ್ದರಿಂದ ಹೇಗೆ ನಮ್ಮ ಸಾಧನೆ ಆಗುತ್ತೆ ಈ ಸಂಸಾರದಲ್ಲಿ? ಆಯಿತು, ಸಂಸಾರ ಎಂಬತಕ್ಕಂಥದ್ದೇನಿಲ್ಲ, ಏನೂ ಇದರಲ್ಲಿ ಸುಖ ಎಂಬತಕ್ಕಂಥದ್ದು ಇಲ್ಲ. ಹೀಗೆ ನಾವಿರ್ತಕ್ಕಂಥದ್ದಾಗಬೇಕು. ಹೀಗೆ ಎನ್ನು ವಿಧದೆ ಮಾಡುತ್ತಿಪ್ಪರು. ಇಂತಹ ಇದ್ದಂತಹ ಸಂದರ್ಭದಲ್ಲಿ ಅರೆಹತ್ತರ ಮೂಲಾದಿ 6 ಮಂದೆ ಬಿಡದೆಯನ್ನ ಗೋರೈಸುವರು ಮರಳೊಂದು ವಿಚಾರ ಮಾಡಲೀಸರೋ. 6 ವಿಧದ ಸೋಪಸ್ಕಾರ ಒಂದಾರು ಇಲ್ಲ, ಅರೇ ಇಬ್ಬರು ಸಮತೆಯರ ಘೋರಾಟಕ್ಕೆ ನೆಂಬೆ. ಇಂಥ ಈ ಸಂಸಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನು ಲಿಂಗದೇಹ ಅಂತ ಕೊಡ್ತಾನೆ ಭಗವಂತ. ಆ ಲಿಂಗದೇಹ ಎಂಬತಕ್ಕಂಥದ್ದು ಏನಾಗಿರುತ್ತೆ? 6 ಹತ್ತರ ಮೂಲಾದಿ 6 ಮಂದಿ ಬಿಡದೆಯನ್ನ 6 ಹತ್ತರ ಮೂಲಾದಿ. ಆ ಲಿಂಗದೇಹ ಎಂಬತಕ್ಕಂಥದ್ದಿಲ್ಲ. 6 + 10 ಏನದು? 16 ಚಿಹ್ನೆಗಳಿವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅದೇ ರೀತಿಯಾಗಿರ್ತಕ್ಕಂಥ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು. ಈ ರೀತಿಯಾಗಿರ್ತಕ್ಕಂಥ 16 ಕಲೆಗೊಳ್ಳುವಂಥ ಲಿಂಗದೇಹ ಎಂಬತಕ್ಕಂಥದ್ದು ಏನಿದೆಯಲ್ಲ, ಈ ಲಿಂಗ ಶರೀರದಲ್ಲಿ ಬರೀತಕ್ಕಂಥ ಇದಕ್ಕೊಂದು ಬೇರೆ ಇರತಕ್ಕಂಥ ಮಂದಿ ಬಿಡದೆಯನ್ನ ಗೋರೈಸುವರು ಮರಳೊಂದು ವಿಚಾರ ಮಾಡಲೀಸರೋ. ಈ ಜೀವಸ್ವರೂಪಕ ಈ ಶರೀರಕ್ಕೆ ಏನು ಮಾಡಿದ್ದೆ? ಹಿಂಗೆ ಆವರಿಸ್ಕೊಂಡ್ಬಿಟ್ಟಿದೆ ಲಿಂಗ ಶರೀರ ಎಂಬತಕ್ಕಂಥದ್ದು. ಈ ಆವರಿಸ್ಕೊಂಡಿರ್ತಕ್ಕಂಥ ಲಿಂಗ ಶರೀರವನ್ನು ಏನು ಮಾಡ್ತಾನೆ ಅಂತಂದರೆ ಇದಕ್ಕೊಮ್ಮೆ ಏನು ಮಾಡಿಬಿಟ್ಟಿದ್ದಾನೆ? ಮರಳೊಂದು ವಿಚಾರ ಮಾಡಲೀಸ ಗೋರೈಸುವರು ಮರಳೊಂದು. ಇವ್ರ ಜೊತೆಗೆ ಈ ಲಿಂಗ ಶರೀರಕ್ಕೆ 6 ಜನ ಬೇರೆ ಸೇರ್ಕೊಂಡು ಬಿಡ್ತಾರೆ. ಯಾರವರು? ಅರಿಷಡ್ವರ್ಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂಥ ಅರಿಷಡ್ವರ್ಗಗಳು ಅಂತಿದ್ದಾವಲ್ಲ, ಇವರು ದಿನನಿತ್ಯ ಬಂದು ಈ ಜೀವನನ ಕಾಡ್ತಾರೆ. ಹೀಗೆ ಇವರು ದಿನನಿತ್ಯವನ್ನು ಕಾಡಿದಾಗ ಇವನು ಬಂದಿದ್ದು ಎದಕ್ಕೋಸ್ಕರ? 6 ವಿಧದ ಸೋಪಸ್ಕಾರ ಒಂದಾದರೂ ಇಲ್ಲ. ನಾವು ಬಂದಿದ್ದು 6 ವಿಧ. 6 + 3 ಯಾವುದು? 9 ವಿಧವಾದಂತಹ ಸೋಪಸ್ಕಾರ ಒಂದಾರು. ಉಪಸ್ಕಾರ, ಈ 9 ವಿಧವಾದಂತಹ ಉಪಸ್ಕಾರ ಅಂದರೆ ಸಲಕರಣೆಗಳಿಂದ ಕೂಡಿರತಕ್ಕಂಥ ಭಕ್ತಿ ಮಾರ್ಗವನ್ನು ಬಿಟ್ಬಿಡ್ತಾನೆ. ಶ್ರವಣಂ ಕೀರ್ತನಂಚೈವ ಮನನಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಈ ರೀತಿ 9 ವಿಧವಾದಂತಹ ಉಪಸ್ಕರಗಳಿಂದ ಕೂಡಿರತಕ್ಕಂಥ ಭಕ್ತಿಯನ್ನು ನಾವು ಮರ್ತೇ ಬಿಡ್ತೇವೆ. ಹೀಗೆ ಮರೆತಾಗ ಏನು ಮಾಡ್ತಾರೆ? 2 ಹೆಂಡತಿರು ಸಿಗ್ತಾರಂತೆ. ಯಾರಿಗೆ?
ಈ ಜೀವನ ಇದ್ದಾರಲ್ಲ, ಶರೀರದಲ್ಲಿ ಜೀವನಿಗೆ ಯಾರು ಬರ್ತಾರೆ? ಇಬ್ಬರು ಹೆಂಡತಿಗೆ ಸಿಗ್ತಾರೆ. ಯಾರವರು? ಅರೇ ಇಬ್ಬರು ಸವತೆಯರ ಹೋರಾಟಕ್ಕೇನೆಂಬೆ. ಅವರು ಹೋರಾಟ ಏನು ನಮ್ಮ ಶರೀರದ ಕೂತ್ಕೊಂಡು ಇಬ್ಬರು ಹೆಣ್ಣಂದರು. ಒಬ್ಬರೇ ಹೆಂಡತಿರ್ತೀನೇ ತಡ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಇಬ್ಬಿಬ್ಬರು ಹೆಣ್ಣಂದ್ರು ಸಿಕ್ಬಿಟ್ರೆ ಏನು ಮಾಡಬೇಕು? ಯಾರವ್ರು ಇಬ್ಬರು ಹೆಣ್ಣಂದರು? ಒಬ್ರು ಆಶಾ, ಲಜ್ಜ. ಯಾರು ಸಿಕ್ಬಿಡ್ತಾರೆ ಇಬ್ಬರು ಹೆಣ್ಣಂದ್ರೆ ಇವರಿಗೆ? ಇಬ್ಬರು ಸವತೆಯರ, ಇಬ್ಬರು ಸವತಿಯರವರು. ಆಶಾ, ಲಜ್ಜ. ಆಶಾ ಏನು ಮಾಡ್ತಾಳೆ? ಅದು ಬೇಕು ಇದು ಬೇಕು ಅಂತ ತಗೊಳ್ಬೇಕು ಅಂತ ಹೋಗ್ತಾಳಂತೆ. ಆ ಲಜ್ಜ ಏನು ಮಾಡ್ತಾಳೆ? ಅದನ್ನು ತೊಗೊಳಕ್ಕೆ ಹೋಗ್ತಾಳೆ, ಬಿಡಿಸ್ಬೇಕು ಅಂತ ಹೋಗ್ತಾಳೆ. ನಾಚಿಕೆ ಬರುತ್ತೆ, ತಗೋಬೇಕು ಅಂತ ಹೋಗ್ತಾನೆ, ನಾಚಿಕೆ ಬಂದು ಹಿಂದೆ ಹೋಗ್ತಾನೆ. ನಾಚಿಕೆ ಬಂದು ಹಿಂದೊಳಗ ಅದು ನಾಚಿಕೆ ಹಿಂದೆ ಸರ್ದ ಮತ್ತು ಆಶಾ ಮುಂದೆ ಹೋಗುತ್ತೆ. ನಾ ಹಿಂದೆ ನೀ ಮುಂದೆ, ನಾ ಮುಂದೆ ನಾ ಮುಂದೆ ಅಂತೆ. ಈ ಆಶಾ ಲಜ್ಜ ಎಂಬತಕ್ಕಂಥ ಎರಡು ಸ್ತ್ರೀಲಿಂಗ, ಅದು ಸವತಿಯರು. ಆ ಆಶಾ ಲಜ್ಜ ಎಂಬತಕ್ಕಂಥ ಇಬ್ಬರು ಸವತಿಯರ ಮುಂದೆ ಎಲ್ಲ ಇವರ ಹೋರಾಟಕ್ಕೆ ಏನೆಂಬೆ. ಏನಂತ ಹೇಳಪ್ಪ ಈ ಸಂಸಾರದಲ್ಲಿ ನಿಮಗೆ? ಆದ್ದರಿಂದ ಇಂತಹ ಸಂಸಾರದಲ್ಲಿ ಹೇಗೆ ನಾವು ಜೀವನವನ್ನು ಮಾಡ್ತಕ್ಕಂಥವರಾಗ್ತೇವೆ? ಆದ್ದರಿಂದ ಇದರೊಳಗೆ ಸಂಸಾರದಲ್ಲಿ ಜೀವನ ಮಾಡೋದು ಅತ್ಯಂತ ಕಷ್ಟ. ಇಂತಹ ಸಂಸಾರದಲ್ಲಿ ಭಗವಂತನ ಕಾಣಬೇಕು ಅಂತ ಆದರೂ ಇದೆ. ಆ ಭಗವಂತ ಸಿಗಬೇಕು, ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕು. ಸಿಗ್ತಾನೆ ಭಗವಂತ. ಯಾವಾಗ ಸಿಗ್ತಾನೆ? ಒಬ್ಬ ಬೆಳಕು ಮಾಡಲು ಮತ್ತೊಬ್ಬ ಕತ್ತಲೆಗೈಸುವ, ಒಬ್ಬ ಎರಡು ಮಾಡಲು ಮತ್ತೊಬ್ಬ ನಿಂತು ನೋಡ್ಪ, ಒಬ್ಬ ಮೂವರೊಳಗೊಳಗೆ ಹಬ್ಬಿಕೊಂಡಿಪ್ಪುವವ್ರಂತೆ, ಒಬ್ಬನೇ ಕಾಣದೆ ನಾ ತಿಬ್ಬಿಬ್ಬಿಗೊಳಗಾದೆ, ಒಗತನದಲ್ಲಿ ಸುಖವಿಲ್ಲ. ಈ ಸಂಸಾರದಲ್ಲಿ ಆ ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾರೆ. ಒಬ್ಬ ಬೆಳಕು ಮಾಡಲು, ಆ ಭಗವಂತ ಇದ್ದಾರಲ್ಲ, ಈ ದೇಹದಲ್ಲಿ ನಮ್ಮ ಜೊತೆನೇ ಇದ್ದಾರೆ. ಅದರಲ್ಲಿ ಒಬ್ಬ ಏನು ಮಾಡ್ತಾನೆ? ಆ ವಿಶ್ವನಾಮಕನಾಗಿರ್ತಕ್ಕಂಥ ಭಗವಂತ ವಿಶ್ವ, ಪ್ರಾಜ್ಞ, ತೈಜಸ, ತುರಿಯ, ಭಗವಂತನ 4 ರೂಪಗಳಿದ್ದಾರೆ. ನಮ್ಮ ಜೊತೆಯಲ್ಲೇ ಶರೀರದಲ್ಲೇ ಇದ್ದಾರೆ. ಒಬ್ಬ ಬೆಳಕು ಮಾಡಲು, ಆ ವಿಶ್ವನಾಮಕ ಪರಮಾತ್ಮ ಏನು ಮಾಡ್ತಾನೆ? ಒಬ್ಬ ಬೆಳಕು ಮಾಡಲು ಅವನು ಬೆಳಕನ್ನು ತಂದುಕೊಡ್ತಾನೆ. ಮತ್ತೊಬ್ಬ ಕತ್ತಲೆಗೈಸುವ, ಆ ವಿಶ್ವನಾಮಕ ಪರಮಾತ್ಮ ಎಲ್ಲಿರ್ತಾನೋ ಅವನು ದಕ್ಷಿಣಾಕ್ಷಿ ಸ್ಥಿತನಾಗಿರ್ತಾನೆ. ದಕ್ಷಿಣಾಕ್ಷಿಯೊಳಗೆ ಕಣ್ಣೊಳಗೆ ಏನಾಗಿರ್ತಾನೆ? ಆ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಒಬ್ಬ ಬೆಳಕು ಮಾಡಲು, ಅವನು ಜಾಗ್ರದ ಅವಸ್ಥೆಯನ್ನು ಉಂಟು ಮಾಡ್ತಾನೆ. ಬೆಳಕು ಮಾಡೋದು ಅಂದ್ರೆ ಇರುತ್ತಾ? ಜೀವನಿಗೆ ಜಾಗ್ರದ ವ್ಯವಸ್ಥೆ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆಯನ್ನು ನೋಡ್ತಾನಲ್ಲ, ಆ ಜಾಗ್ರದ ವ್ಯವಸ್ಥೆಯನ್ನು ಅವನು ತಂದು ಕೊಡ್ತಾನೆ. ಮತ್ತೊಬ್ಬ ಕತ್ತಲೆಗೈಸುವ, ಇನ್ನೊಬ್ಬ ಏನು ಮಾಡ್ತಾನೆ? ಪ್ರಾಜ್ಞಾನಾಮಕ ಪರಮಾತ್ಮ ಅವನು ನಿದ್ದೆ ಮಾಡ್ತಾನೆ. ಕತ್ತಲೆಗೈಸುವ, ಹಗಲಾಯಿತು ಅಂದರೆ ತಕ್ಷಣ, ರಾತ್ರಿ ಆದ ತಕ್ಷಣ ಏನು ಮಾಡ್ತಾನೆ ಮನುಷ್ಯ? ನಿದ್ದಿನೇ. ಊಟ ಆಯಿತು ಅಂದರೆ ಮಲ್ಕೊಳ್ಳೋದೇ ಕೆಲಸ, ಇನ್ನೇನಿಲ್ಲ. ಮತ್ತೊಬ್ಬ ಕತ್ತಲೆಗೈಸುವ, ಒಬ್ಬರೆರಡು ಮಾಡಲು, ಇನ್ನೊಬ್ಬ ಇದ್ದಾನೆ. ಯಾರವನು? ಪ್ರಾಜ್ಞ, ವಿಶ್ವ. ಇನ್ನೊಬ್ಬ ಏನು ಮಾಡ್ತಾನೆ? ತೈಜಸನಾಮ ಪರಮಾತ್ಮ. ಅವನು ಎರಡನ್ನೂ ಮಾಡ್ತಾನೆ. ಆ ಪ್ರದೇಶನಾಮ ಪರಮಾತ್ಮ ಕಂಠ ಪ್ರದೇಶದಲ್ಲಿ ಇರ್ತಾನೆ. ಆ ಕಂಠ ಪ್ರದೇಶದಲ್ಲಿರ್ತಕ್ಕಂಥ ತೈಜಸನಾಮಕ ಪರಮಾತ್ಮ ಏನು ಮಾಡ್ತಾನೆ? ಅವನು ನಿದ್ರೆಯನ್ನು, ಎಚ್ಚರಿಕೆಯಲ್ಲಿಯೂ ಇಲ್ಲದಿದ್ದಾಗ ನಿದ್ದೆಯನ್ನು ತಂತಾನೆ. ಸ್ವಪ್ನಾವಸ್ಥೆಯಲ್ಲಿ ನಿದ್ರೆಯನ್ನು ಕೊಡ್ತಾನೆ. ಸ್ವಪ್ನಾವಸ್ಥೆಯನ್ನು ಉಂಟು ಮಾಡ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಜಾಗೃತನಾಗಿರ್ತಾನೆ ಜೀವ. ಸ್ವಪ್ನಾವಸ್ಥೆಯಲ್ಲಿ ಏನಾಗಿರ್ತಾನೆ ಜೀವ? ಜಾಗೃತನಾಗಿ ಅಲ್ಲಿ ತನ್ನ ಸಂಸ್ಕಾರದಿಂದ ಏನೇನು ನಡಿಬೇಕೋ ಅವೆಲ್ಲ ಅಲ್ಲಿ ಒಂದು ಜಾಗೃತ ವ್ಯವಸ್ಥೆ ಉಂಟು ಮಾಡ್ತಾನೆ. ಆದರೆ ಆ ತೈಜಸನಾಮ ಪರಮಾತ್ಮ ಏನು ಮಾಡ್ತಾನೆ? ಅಟಲ್ಲಿ ನಿದ್ದೆನೂ ಉಂಟು ಮಾಡ್ತಾನೆ. ದಿನ ಆಕಳಿಸ್ತಿರ್ತೀವೋ ಇಲ್ವೋ, ನಿದ್ದೆ ಬಂದು ಆಲಸ್ಯ ಇವೆಲ್ಲವೂ ಉಂಟು ಮಾಡ್ತಾನೆ. ಹೀಗೆ ಮತ್ತೊಬ್ಬ ನಿಂತ ನೋಡ್ಪ, ಹೀಗೆ ಮತ್ತೊಬ್ಬ ನಿಂತ ನೋಡ್ಪ, ಹೀಗೆ ಇವರು 3 ಜನರ ಮೇಲೆ ಮತ್ತೊಬ್ಬ ನಿಂತ ಮೇಲಿದ್ದಾನೆ. ಆ ತುರ್ಯನಾಮಕನಾಗಿರ್ತಕ್ಕಂಥ ಭಗವಂತ ಎಲ್ಲಿದ್ದಾನೋ ನಮ್ಮ ಶರೀರದ ಮೇಲೆ ಇರ್ತಕ್ಕಂತಹ ನಮ್ಮ ಶಿರಸ್ಸಿನಲ್ಲಿದ್ದಾನೆ. ಹೀಗೆ 4 ವಿಧ ರೂಪಗಳಿಂದ ಒಬ್ಬ ಮೂವರೊಳಗೊಳಗೆ ಹಬ್ಬಿಕೊಂಡಿಪ್ಪವಾವ್ರಂತೆ. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ ಭಗವಂತ ಇದೊಂದೇ ತಟ್ಟೆ ಅಲ್ಲ. ಈ ಶರೀರದೊಳಗೆ ಪರಮಾತ್ಮ ಮತ್ತೆ ಏನಾಗಿದ್ದಾನೆ? 3 ರೂಪಗಳಿಂದ ಇದ್ದಾನೆ. ಆತ್ಮ, ಅಂತರಾತ್ಮ, ಧ್ಯಾನಾತ್ಮ ಅಂತ ಭಗವಂತನ 3 ರೂಪಗಳು. ಒಬ್ಬ ಮೂವರೊಳಗೆ ಅಂದರೆ ಒಬ್ಬನೇ ಪರಮಾತ್ಮ ಆತ್ಮ, ಅಂತರಾತ್ಮ, ಜ್ಞಾನಾತ್ಮ ಎಂಬತಕ್ಕಂಥ 3 ರೂಪಗಳಿಂದ ಪರಮಾತ್ಮೊಳಗೆ ಒಳಗೆ ಇದ್ದಾರೆ. ಪರಮಾತ್ಮೊಳಗೇನೆ ಆ ಪರಮಾತ್ಮನೇ ವಾಸುದೇವ ಅಂತ ಕರೀತಾರೆ. ಈ 3 ರೂಪಗಳಿಂದ ಅವರೊಳಗೆ ಕೂತ್ಕೊಂಡಿರ್ತಾನೆ. ಒಬ್ಬನ ಕಾಣದೇನಾ ತಬ್ಬಿಬ್ಬಿಗೊಳಗಾದೆ. ಪರಮಾತ್ಮನ ಜೊತೆ ಎಷ್ಟು ರೂಪದಿಂದ ಇದ್ದಂಗಾಯಿತು? ಪ್ರಾಜ್ಞ, ವಿಶ್ವ, ತೈಜಸ, ತುರಿಯ, ಜ್ಞಾನಾತ್ಮ, ಆತ್ಮ, ಅಂತರಾತ್ಮ, ಪರಮಾತ್ಮ, ಈ ರೀತಿ 8 ರೂಪಗಳಿಂದ ನಮ್ಮ ಜೊತೆಯೊಳಗೇ ಇದ್ದಾರೆ. ಆದರೆ ಒಂದು ರೂಪನಾದರೂ ಕಾಣಲಿಕ್ಕೆ ನಾವು ಒಪ್ಕೊಂಡಿದ್ದೀವ? ಒಂದು ರೂಪನಾದರೂ ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವ? ಇಂತಹ ಸಂಸಾರದಲ್ಲಿ ಏನಾದ್ರು ಸುಖ ಇದೆಯಾ? ಆದ್ದರಿಂದ ಒಗತನದಲ್ಲಿ ಎಂದೂ ಸುಖವಿಲ್ಲ ಅಂತ ಈ ರೀತಿಯಾಗಿರ್ತಕ್ಕಂಥ ಅವರು ಏನವರು ಹೇಳ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಏನಪ್ಪ ಈ ಸಂಸಾರದ ಇಷ್ಟು ಕಷ್ಟವನ್ನು ಪಡ್ತಾ ಇದ್ದೇವೆ, ಇದು ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗೋಣ ಅಂತಂದರೆ ಮನೆಯೊಳು ನಳಿನ ಗ್ರಾಸಕ್ಕನುಮಾನ ಸಂದೇಹವಲ್ಲ.
ಮನೆಯಳು ನಳಿನ ಗ್ರಾಸಕ್ಕನು ಮಾನ ಸಂದೇಹ ಪಡೋದೇ ಬೇಡ ಅಂತ ದಾಸರಾಯ. ಏನು ಸಂದೇಹ ಪಡೋದು ಬೇಡ? ನಾಳಿನ ಗ್ರಾಸಕ್ಕನು ಮಾನ ಸಂದೇಹವಿಲ್ಲ. ಒಂದು ಸ್ವಲ್ಪ ನಾವು ಮುಂದಿನ ಜನಕ್ಕೆ ಏನಾದ್ರು ಸಾಧನೆ ಮಾಡಿದ್ವಿ, ಒಂದು ಸ್ವಲ್ಪ ಸಂದೇಹನೇ ಇಲ್ಲ. ನಾವು ಏನೂ ಸಾಧನೆನೇ ಮಾಡಿಲ್ಲ, ನಾವು ಹಿಂಗೆ ಕೂತ್ಕೊಂಡಿದ್ದೇವೆ. ಸಂದೇಹ ಮಾಡ್ಬೇಕಾದ್ರೆ ಯಾವುದನ್ನ ಸಾಧನೆ ಮಾಡಬೇಕು? ಋಣದಿಂದ ಕಡೆ ಹಾಯೋ ಮಾರ್ಗವನ ಲೇಷವನು ನಾ ಕಾಣೆ. ಏನಾದ್ರು ಸಾಲ ಮಾಡಿದ್ರೆ ಏನಾದ್ರು ದುಡ್ಡು ತೀರಿಸ್ಬೋದು, ಹೌದಿಲ್ಲ? ನಮ್ಗೆ ಏನಾರೇ ಮುಂದಿನ ಜನ್ಮಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಸಾಲ ಮಾಡಬೇಕು. ಸಾಲ ಮಾಡ್ಕೊಂಡು ಏನು ಮಾಡಬೇಕು? ಮನೆಯೆಲ್ಲ ಕಟ್ಕೊಂಡು ಒಂದು ಸ್ವಲ್ಪ ಶ್ರೀಮಂತರಾಗಬೇಕು. ಇಲ್ಲಾಂದ್ರೆ ಇವತ್ತಿನ ಕಾಲ ಸಾಲ ಮಾಡಿಲ್ಲ ಅಂದರೆ ಶ್ರೀಮಂತರಾಗೋದಿಲ್ಲ. ಹಾಗೆ ನಮಗೂ ಪರವತ್ತು 3 ಸಾಲ ಕೊಟ್ಟಿದ್ದಾರೆ. ಒಂದು 3 ಸಾಲ ಕೊಟ್ಟು ಋಣ ಅಂದರೆ ಸಾಲ. ಒಂದು ದೇವಋಣ, ಒಂದು ಪಿತೃಋಣ, ಒಂದು ಋಷಿ ಋಣ ಅಂತ 3 ಋಣ ಕೊಟ್ಟಿದ್ದಾರೆ. ಒಂದಾದರೂ ಮಾಡ್ತೀರಾ ನೀವು? ಒಂದಾದರೂ ಸಾಲ ಮಾಡಿಲ್ಲ ಅಂತ ಕೇಳಿ. ದೇವಋಣ ಮಾಡೋದಿಲ್ಲ, ದಿನ ಸರಿಯಾಗಿ ದೇವ್ರ ಪೂಜೆ ಮಾಡೋದಿಲ್ಲ, ಬ್ರಹ್ಮಯಜ್ಞಾದಿಗಳು ನಡೆಸೋದಿಲ್ಲ, ದೇವಋಣ ಹೋಯಿತು. ಹೋಗ್ಲಿಯಪ್ಪ ಋಷಿ ಋಣ ಮಾಡ್ತೀರಾ? ವೇದ ಓದೋದಿಲ್ಲ, ಅಧ್ಯಯನ ಅಧ್ಯಾಪನ ಇಲ್ಲ, ಪಾಠ ಪ್ರವಚನ ಇಲ್ಲ, ಋಷಿ ಋಣ ಇಲ್ಲ. ಹೋಗಿ 3ನೇ ಋಣಪ್ಪ ಪಿತೃಋಣ ಆದರೂ ತೀರಿಸ್ತೀವ. ಒಳ್ಳೆ ಮಕ್ಕಳನ್ನಾದರೂ ಮಾಡಿ ಸರಿಯಾದ ಮಕ್ಕಳನ್ನ ಸೃಷ್ಟಿಯನ್ನು ಮಾಡಿ ಅವರಿಂದ ತಮ್ಮ ಪಿತೃಗಳ ಅವರ ಶ್ರಾದ್ದಾದಿ ಕ್ರಮವನ್ನು ಮಾಡಿ ಅದನ್ನಾದರೂ ಮಾಡ್ತೀವ. ಮಕ್ಕಳನ್ನು ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಇವತ್ತಿನ ಕಾಲದಲ್ಲಿ. ಯಾವುದೂ ಇಲ್ಲದೆ ಇದ್ದಾಗ ಹೇಗೆ ನಾನು ಮಾರ್ಗಲೇಶವನ್ನು ನಾ ಕಾಣೆ ಗುಡಿಸಲು ಈ ಕಾಲ ಪುರುಷರ ಬಂಧನದಿಂದ ನಾನಿಷ್ಟು ಯಾಕಾಗ್ತಾ ಇಲ್ಲ ಅಂತ ಹೇಳಿದ್ರು ದಾಸರಾಯರು. ಈ ಕಾಲಪುರುಷನ ಬಂಧನದಿಂದ ನಾನಿಷ್ಟು. ಈ ಕಲಿಗಾಲ ಇದೆಯಲ್ಲ, ಈ ಕಲಿಪುರುಷ ಇದ್ದಾನಲ್ಲ, ಇವನು ನಮ್ಮನ್ನೆಲ್ಲವನ್ನು ಕೂಡ ಇದರಿಂದ ಬಂಧನ ಮಾಡಬೇಕು. ಒಂದು ಹೆಜ್ಜೆ ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದಣಿದಿರೋ ನಿನ್ನ ಅಣುಗಾಣುರಾಡಿಸೋಳು. ಇನ್ನು ಹೋಗ್ಬೇಕಾದ್ರೆ ಒಂದೇ ಒಂದು ಮಾರ್ಗ ಯಾವುದು? ವಿನಾ ಮಹತ್ಪಾದರ ಜೋಭಿಷೇಕಂ ನಿಷ್ಕಿಂಚನಾನಾ ನ ವೃಣೀತ ಯಾವತ್ ವಿನಾ ಮಹತ್ಪಾದರ ಜೋಭಿಷೇಕಂ. ಪ್ರಹ್ಲಾದರಾಜರು ಹೇಳಿದ್ರಲ್ಲ, ಅಪ್ಪ ನಮ್ಮನ್ನು ಉದ್ಧಾರ ಮಾಡೋದು ಒಂದೇ ಒಂದು, ಯಾವುದ್ಯಾವುದೂ ಇಲ್ಲ. ಯಾವುದದು? ವಿನಾ ಮಹತ್ಪಾದರ ಜೋಭಿಷೇಕಂ ನಿಷ್ಕಿಂಚನಾನಾ. ಅವ್ರು ಬೇರೆ ಏನನ್ನೂ ಕೇಳೋದಿಲ್ಲ. ಭಗವದ್ಭಕ್ತರು ಅಂತ ಇರ್ತಾರಲ್ಲ, ಮಂತ್ರಾಲಯ ಪ್ರಭುಗಳು, ಈ ಜ್ಞಾನಿಗಳು ಅಂತ ಇರ್ತಾರಲ್ಲ, ಅವ್ರು ಏನೂ ಕೇಳೋದಿಲ್ಲ. ಏನು ಕೇಳ್ತಾರೆ ಅವರು? ಅವ್ರ ಪಾದದ ಧೂಳಿಯನ್ನು ಮೇಲಿಂದ ಮೇಲೆ ಹಚ್ಕೊಡ್ರಿ. ಅವರ ಏನು ಹಚ್ಕೊಡ್ರಿ? ಪಾದದ ಧೂಳಿ ಅಂತಂದ್ರೆ ಏನು? ಮೃತ್ತಿಕಾ ಧಾರಣೆ ಮಾಡ್ರಿ ಅಂದ್ರೆ ಅಷ್ಟೇ, ಇನ್ನೇನಿಲ್ಲ. ಅದನ್ನೇನು ದಾಸರಾಯರು ಅಣುಗಾಡೋಡಾಡಿಸೋ, ಅವಳ ಪಾದದ ಧೂಳಿಯನ್ನು ನಮ್ಮನ್ನು ಆಟ ಆಡಿಸು. ಹಡತಾಯಿ ಮಾಯವಿ ಹಿಡಿದು ಬದುಕು ಮಾಡಿಸುವಳು, ಒಡ ಹುಟ್ಟಿದಾರು ರೈವನ್ನ ಕಡೆಗಣ್ಣೆಂದೀಕ್ಷಿಸಾರು. ಇನ್ನು ತಾಯಿ ಇರ್ತಾಳೆ, ತಾಯಿ ಏನು ಮಾಡ್ತಾಳೆ? ಈ ಶರೀರ ಇದ್ದಲ್ಲ, ಈ ಶರೀರಕ್ಕೊಬ್ಳು ತಾಯಿ ಬೇಕೋ ಬೇಡ? ಈ ಶರೀರ ಕೊಟ್ಟರೆ ಹಡದ ತಾಯಿ ಮಾಯಾದೇವಿ ಹಿಡಿದು ಬದುಕು ಮಾಡಿಸುವಳು. ಹಡದ ತಾಯಿ ಯಾರು? ಮಾಯಾದೇವಿ, ಲಕ್ಷ್ಮೀದೇವಿ, ಪ್ರಕೃತ್ಯಾತ್ಮಗಳು. ಅವಳಿಂದ ಈ ಶರೀರ ಬಂದಿದೆ. ಅವಳೇನು ಮಾಡ್ತಾಳೆ? ನಮ್ಮನ್ನು ಹಿಡಿದು ಬದುಕು ಮಾಡಿಸುವಳು. ನಮಗೆ ಶರೀರ ಕೊಟ್ಟು ಒಳ್ಳೆಯ ಜೀವನ ಮಾಡ್ರಪ್ಪ ಅಂತನೂ ಕೊಡ್ತಾಳೆ. ಆದರೆ ಒಡ ಹುಟ್ಟಿದಾರನ್ನ ಕಡೆಗಣ್ಣಿಂದ ಈಕ್ಷಿಸಾರೋ. ನಾವು ಒಡ ಹುಟ್ಟಿ 5-6 ಜನ ನಮ್ಮ ಅಣ್ಣ ತಮ್ಮಂದಿರ್ತಾರೆ, ಒಡ ಹುಟ್ಟಿದವ್ರು ನಮ್ಮ ಜೊತೆಯಲ್ಲೇ ಬಂದಿರ್ತಾರೆ. ನಾವು ತಾಯಿಯರನ್ನು ಹುಟ್ಟಿರ್ತಾರೆ, ನಮ್ಮ ಜೊತೆಯಲ್ಲೇ ನಮಗೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲ ಸೇರ್ಕೊಂಡು ನಮ್ಮ ಜೊತೆಲೇ ಅಣ್ಣ ತಮ್ಮದೆಲ್ಲ ಅವರೆಲ್ಲರೂ ನಮ್ಮನ್ನು ನೋಡೋದಿಲ್ಲ. ನೀನು ಬರಬೇಡ, ನೀವು ಹೊರಗೋಗ್ಬೇಡ, ಎಲ್ಲ ಅಣ್ಣ ತಮ್ಮದಲ್ಲಿ ನಮ್ಮ ಮನೆಯಿಂದ ಹೊರಗಾಕಬೇಕು ಅಂದರೆ ನಮಗೆ ಕೂತಿರ್ತಾರೆ. ಆಗ ಒಬ್ಬ ಯಾರು ಕಾಪಾಡ್ತಾರೆ? ಹಿರಿಯಣ್ಣ ಅಂತ ಒಬ್ಬಿರ್ತಾರೆ. ಅಂದರೆ 5 ತಮ್ಮಂದರು ಯಾರಿದ್ದಾರೆ? ಪಂಚವಿಧವಾಗಿರ್ತಕ್ಕಂಥದ್ದು ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ 5 ವಿಧವಾಗಿರ್ತಕ್ಕಂಥ ವಾಯುಗಳು. ಅದು ನಮ್ಮ ಜೊತೆಯಲ್ಲೇ ಬರ್ತವೆ, ಶರೀರದ ಜೊತೆಯಲ್ಲೇ ಅದು ಬರ್ತವೆ. ಅವೆಲ್ಲವೂ ನಮ್ಮ ಕಡೆಗಣ್ಣಿಂದ ನೋಡ್ತಾ ಇರ್ತೀವಿ. ಇವನು ಹೆಂಗೆ ಉದ್ಧಾರ ಆಗ್ಬಿಡ್ತಾರೋ ಅಂತ ನೋಡ್ತಾ ಇರ್ತಾರೆ. ಆದರೆ ಇವ್ರ ಮೇಲೊಬ್ಬ ಹಿರಿಯಣ್ಣ ಇದ್ದಾನೆ. ಬಿಡದೆ ಹತ್ತಲಿ ಕಾದಿಪ್ಪ ನುಡಿ ಸಾರು ಹಿರಿಯಣ್ಣ ಅವನ. ಇವರಿಗೆಲ್ಲ ಹಿರಿಯ 5 ಪಂಚ ವಾಯುಗಳಿಗೆ ಹಿರಿಯಣ್ಣ ಯಾರು? ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಏನು ಮಾಡ್ತಾನೆ ಅಂತಂದರೆ ಅವನು ನಮ್ಮನ್ನು ನೋಡೋದಿಲ್ಲಂತೆ. ಮಡದಿ ತ್ಯಾಗಕ್ಕೇನೆಂಬೆ. ಅವನು ಮಡದಿ ಇದ್ದಾಳಲ್ಲ ಭಾರತೀ ದೇವಿ, ಅವಳು ಭಾರಿ ತ್ಯಾಗ ಅಂತ, ಮಕ್ಕಳ ಮೇಲೆ ಭಾರಿ ಪ್ರೀತಿ. ಅತ್ತಿಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆ? ಮೈತನ ಮೇಲೆ ಜಾಸ್ತಿ ಪ್ರೀತಿ. ಆ ಮಡದಿ ತ್ಯಾಗಕ್ಕೇನೆಂಬೆ ತನ್ನ ಒಡವೆ ಲೇಷವೀಯಳು. ಆ ಭಾರತೀಯ ಒಡವೆ ಸ್ವಲ್ಪ ಒಡವೆ ಕೊಡ್ತಾಳೆ. ಭಾರತೀಯ ಒಡವೆ ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಈ 3 ಭಾರತೀಯ ಯಾರಿಗೆ ಕೊಡ್ತಾಳೆ? ಈ ಪುರುಷನಿಗೆ ಕೊಡ್ತಾಳೆ. ಪುರುಷ ದೇಹದೊಳಗಿರ್ತಕ್ಕಂಥ ಈ ಶರೀರದೊಳಗಿರ್ತಕ್ಕಂಥ ಪುರುಷನಿಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ. ಹೀಗಿದ್ದಂಥ ಇವರಿಗೆ ಅತ್ತಿಗೆಯನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ತೋರಾರು ನಿನ್ನತ್ತ ಬಲಿಸಾರರೋ.
ಎತ್ತ ಹೊತ್ತಿಗೆ ಒಂದೊತ್ತಿಗೆ ನೃಪನಾ ಮೃತ್ಯರು ಎಳೆದಳದು ವೈವಾಗ ಹೆತ್ತಯ್ಯ ನೀ ಸಲಹಿದಿರಲು ಮತ್ತಾರು ಗತಿ ಕೇಳೋ. ಹೀಗಿದ್ದಂತಹ ಸತರು ಏನೋ ಸ್ವಲ್ಪ ಜ್ಞಾನ ಭಕ್ತಿ ವೈರಾಗ್ಯ ಪಡೆದು ಉದ್ಧಾರ ಆಗೋಣ ಅಂತ ಹೋಗಿರ್ತೇವೆ. ಅಷ್ಟೊತ್ತಿಗೆ ಅಲ್ಲೊಬ್ಬರು ಇಬ್ಬರು ಬರ್ತಾರೆ. ಯಾರಿಬ್ಬರು ಬರ್ತಾರೆ? ಅಲ್ಲಿಬ್ಬರು ಬರ್ತಾರೆ. ಯಾರವರು? ಅತ್ತಿಗೆಯರನ್ನ ಸುತ್ತಮುತ್ತ ಕಾದು ಕಟ್ಟಿ ಅತ್ತೆ ಅಂತ ಇಬ್ರು ಇರ್ತಾರೆ ಈ ಜೀವನ. ಯಾರೋ ಒಬ್ರು ಅತ್ತೆ. ಯಾರವರು? ಅತ್ತೆ ಅಂದರೆ ಒಬ್ಬ ಭ್ರಮಾತ್ಮಕ ಜ್ಞಾನ, ಅತ್ತಿಗೆ ಅಂದರೆ ಯಾರು? ಸಂಶಯಾತ್ಮಕ ಜ್ಞಾನ. ಇವೆರಡು ಅತ್ತೆ ಅಂತ ಇವರಿಬ್ಬರು ಏನು ಮಾಡಿಬಿಡ್ತಾರೆ ಅಂತಂದರೆ ಸುತ್ತಮುತ್ತ ಕಾದು ಕಟ್ಟಿ ಈ ಜೀವ ಸುತ್ತಮುತ್ತಲ ಎಲ್ಲಿ ಸಂಶಯಾಭ್ರಮ ಇದರಲ್ಲಿ ತಿರುಗ್ತಾ ಎತ್ತ ತೋರಾರು ನಿನ್ನತ್ತ ಬರಲಿ ಸಾರು. ನಿನ್ನ ಹತ್ರಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಸ್ವಾಮಿ. ಪರಮಾತ್ಮನ ಕಾರಣ ಅಂತಲೇ ಬರೀ ಸಂಶಯ, ಬರೀ ಅನ್ಯಥಾಜ್ಞಾನ, ಬರೀ ಅಜ್ಞಾನ, ಬರೀ ಸಂಶಯ ಭ್ರಮಾತ್ಮಕ ಜ್ಞಾನ. ಇದರಿಂದ ಕೂತ್ಕೊಂಡು ಹೊತ್ತಿಗೆ ಬಂದೊದಗಿ ನೃಪನ ಮೃತ್ಯರು ಎಳೆದು ವೈವಾಗ. ಹೀಗೆ ಬರೀ ಸಂಶಯದಲ್ಲೇ ಇದ್ದಾಗ ನೀನು ಕಾಣೋದಿಲ್ಲ. ಆಗ ಅಷ್ಟು ಟೈಮ್ ಆಗೇ ಹೋಗ್ತದೆ. ನಮ್ಗೆ 100 ವರ್ಷ ಕಳೆದೇ ಹೋಗ್ತದೆ, 50-60 ವರ್ಷ ಕಳೆದೇ ಹೋಗ್ಬಿಡುತ್ತೆ. ನೃಪನ ಮೃತ್ಯರು ಆ ಯಮಧರ್ಮರಾಜ ನೃಪ ಇದ್ದಾನಲ್ಲ, ಅವನ ಮೃತ್ಯರು ಬಂದು ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದೇ ಬಿಡ್ತಾರೆ. ಹೆತ್ತಯ್ಯ ನೀ ಸಲಹದಿನ್ಯಾರು ಮತ್ಯಾರು ಗತಿ ಪೇಳು. ಆದರೆ ನಿನ್ನ ಬಿಟ್ಟರೆ ಇನ್ಯಾರು ಸ್ವಾಮಿ ನಮ್ಮ ಗತಿ ಇರ್ತಕ್ಕಂಥವ್ರು? ನಿನ್ನ ಒಂದು ಇಟ್ಟು ಬವಣೆಯನ್ನು ನಾ ಬಡಲು ಕಟ್ಟು ನಿನ್ನ ದೂರಿ ನಗುವಾರು ನಾ ಇನ್ನು ತಾಳಲಾರೆ. ಆದ್ದರಿಂದ ನಿನ್ನಂಥವ್ರನ್ನ ಹತ್ತಿರದಲ್ಲಿದ್ದಾಗ ಇಷ್ಟು ಭಗವಂತ ಹತ್ತಿರ ಸಿಕ್ಕಾಗ ನಿನ್ನ ಮರೆತು ನಾವೆಲ್ಲ ಏನು ಮಾಡಿಬಿಡ್ತೀವಿ? ಯಾರ್ಯಾರನ್ನೋ ಹಿಡಿತೇವೆ, ಯಾರ್ಯಾರನ್ನೋ ಆಶ್ರಯಿಸ್ತೇವೆ. ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾನೆ. ಇಟ್ಟು ಒಳ್ಳೆಯ ಸತ್ಸಿದ್ಧಾಂತ ಕೊಟ್ಟಿದ್ದಾನೆ ಭಗವಂತ, ವೈಷ್ಣವ ಸಿದ್ಧಾಂತ ಕೊಟ್ಟಿದ್ದಾರೆ, ಜ್ಞಾನಿಗಳ ಸಹವಾಸ ಕೊಟ್ಟಿದ್ದಾರೆ. ಇವೆಲ್ಲರನ್ನೂ ಬರೆದ್ಬಿಡ್ತೇವೆ. ನಿನ್ನ ದೂರಿ ನಗುವಾರು ನಾ ಇನ್ನು ನಿನ್ನ ಮರೆತು ಬಿಡ್ತಾರೆ. ಬಾಯಿಯೇ ಸಂಸಾರ, ಹಿಂಗೆ ಆರಾಮಾಗಿರೋದೇ ಸಂಸಾರ ಕೂತ್ಕೊಂಡ್ಬಿಡ್ತಾರೆ. ಇವರೆಲ್ಲ ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಗನ್ನ ಮಹಿಮ ಸೌಭಾಗ್ಯ ಸಂಪನ್ನ ಗೋಪಾಲ ವಿಠಲ ಭಿನ್ನಪವ ಚಿತ್ತೈಸಿ ಮನ್ನಿಸಯ್ಯ ಮಾಧವ. ಹೇ ಗೋಪಾಲ ವಿಠಲ, ಚಿತ್ತ ಗನ್ನ ಮಹಿಮ, ನೀನು ನನ್ನ ಭಿನ್ನವನ್ನು ಚಿತ್ತೈಸಿ ಈ ಸಜ್ಜನೆಲ್ಲ ಉದ್ಧಾರ ಮಾಡುವಂತ ದಿನ ಹಿಂಗೆ ಅವ್ರೇನು ಮಾಡಬೇಕಂತೆ, ಹಿಂಗೆ ಅವ್ರ ಹಾಡು ಕೇಳಬೇಕಂತೆ. ಈ ಹಾಡನ್ನು ಅರ್ಥ ಮಾಡಿಕೊಟ್ರು ಯಾರು? ಅಲ್ಲಿದ್ದಂತಹ ಇವರೇನಿದ್ದಾರಲ್ಲ IG ವೆಂಕಟ ನರಸಿಂಹ ಹತ್ರ ಇದನ್ನೆಲ್ಲ ಅರ್ಥವನ್ನು ಮಾಡ್ಕೊಳ್ತಕ್ಕಂಥವರಾಗಿ ಸಂತೋಷ ಏನೋ ಆಯ್ತಂತೆ. ಆದರೆ ಹೊಗಳೋ ಮನಸ್ಸಿಲ್ಲ ದಾಸರವರು, ನಾವು ಶಾಸ್ತ್ರಕಾರರು. ಇಟ್ಟಾದರೂ ಮೊದಲಿಂದ ಅಲ್ಲಿಂದ ಸ್ವಲ್ಪ ನಾವು ಇದು ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು. ಆದರೂ ಕೂಡ ನೀವು ಹೋಗಿ ಅವ್ರನ್ನ ಸ್ವಲ್ಪ ಕೇಳ್ರಿ, ಹೋಗ್ರಿ ಕೇಳ್ತಕ್ಕಂಥದ್ದು. ಯಾವಾಗ ಕೇಳ್ತಕ್ಕಂಥವರಾಗಿದ್ದಾರೆ ಆಗ ಒಂದು ಆವತ್ತಿ ಪ್ರಾತಃ ಕಾಲ ತುಳಸಿ ತರಬೇಕು ಅನ್ನೋ ನೆಪದಲ್ಲಿ ಹೋಗಿದ್ದಾರೆ. ಆ ಗೋಪಾಲದಾಸರ ಮನೆ ಹತ್ರ ಅಲ್ಲೇ ಮೊಸರುಕಲ್ಲಿದ್ದಂಥ ಅವರು ಅಲ್ಲಿಂದ ಬಿಟ್ಟು ಅವ್ರು ಎಲ್ಲಿಗೆ ಬಂದುಬಿಟ್ಟಿದ್ರು? ಅವರು ಉತ್ತೂರು ಕ್ಷೇತ್ರಕ್ಕೆ ಅವ್ರು ಬಂದಿರತಕ್ಕಂಥದ್ದು ವಾಸ. ಅಲ್ಲಿಂದ ಸಂಪೆ ಹತ್ತಿರ ಉತ್ತೂರಿಗೂ ಮತ್ತು ಎಲ್ಲಿಗೆ ಗದ್ವಾಲಿಗೂ ಏನಂತ ದೂರ ಇಲ್ಲ, ವೇಣಿ ಸೋಂಪುರಕ್ಕೂ. ಅಲ್ಲಿಗೆ ಅವ್ರದ್ದು ತುಳಸಿ ತರಬೇಕು ಅಂತ ಅಲ್ಲಿಗೆ ಬಂದಿರತಕ್ಕಂಥದ್ದು. ಅವ್ರು ಬಂದಾಗ ಗೋಪಾಲದಾಸರು ಆಚಾರ್ಯರೇ ಬರ್ರಿ ಅಂತ ಅಕ್ಕನವ್ರು ಹೇಳ್ತಾರೆ. ಸರ್ ಇಲ್ಲೋ ಅದಕ್ಕೆ ಬಂದಿರೋದಿಲ್ಲ ಅಂತ. ಇಲ್ಲ ಹಾಗೇನಿಲ್ಲ, ತುಳಸಿ ತರಬೇಕು ಅಂತ ಬಂದಿದ್ದೆ, ಅದಕ್ಕೆ ಬಂದೆ ಅಂತ. ತುಳಸಿ ಅದಕ್ಕೆ ಅವರಂದರು ಇಲ್ಲ, ದೇವರ ಹಾಗೆ ತುಳಸಿ ತೊಗೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗೋಣ, ಮೊಸರು ಕಲ್ಲಲ್ಲಿ ನಿಂತ್ಕೊಂಡು ಬಂದಿದ್ದೆ, ಅದಕ್ಕೆ ಬಂದೆ ಅಂತಂದು. ಹೋಗೋ ಚಿಂತೆ ಇಲ್ಲ ಬಿಡ್ರಿ. ಅಕ್ಕನವ್ರು ಕಳಿಸಿದ್ರೆ ತಾವೆಲ್ಲಿ ಬರ್ತಿದ್ರಿ? ಅದನ್ನ ಅಕ್ಕನವರೇ ಕಳಿಸ್ಯಾರ, ನಂಗೆ ಗೊತ್ತಿದೆ ಅಂತ. ಇಲ್ಲ ಹಾಗೆ ಅಂಥದ್ದೇನಿಲ್ಲ, ಅದೆಲ್ಲ ಹೆಂಗಸರು ಚಾಪಲ್ಯ ಅಂತ ನೋಡ್ರಿ. ಅವ್ರದ್ದು ಬಾರಿ ಶಾಸ್ತ್ರ ಓದು ಯಾರು? IG ಆಚಾರ್ಯ. ಅದೆಲ್ಲ ನಮ್ಮ ಚಾಪಲ್ಯ ಇಲ್ಲ, ಹೆಂಗಸರು ಚಾಪಲ್ಯ ಇರುತ್ತೆ. ಜಾತಕ ಕೇಳಬೇಕು, ಅದು ಮಾಡಬೇಕು, ನನ್ನ ಮಕ್ಳು ಹೆಂಗಾಗ್ತಾರೆ, ಏನಾಗ್ತಾರೆ, ಇವೆಲ್ಲ ಗಂಡಸರು ಚಾಪಲ್ಯ ಇರಲ್ಲ. ಯಾರು ಚಾಪಲ್ಯ ಇರುತ್ತದೋ ಅದು ಹೆಂಗಸರು ಚಾಪಲ್ಯ ಅಂತದ್ದು ಬಿಟ್ಟಿಲ್ಲ ಗೋಪಾಲದಾಸ. ಹೆಂಗಸರಿಗೆ ಮಗನ ಚಾಪಲ್ಯ, ಆಚಾರ್ಯರಿಗೆ ಹೆಂಗಸರು ಚಾಪಲ್ಯ. ಆದ್ದರಿಂದ ಒಳ್ಳೆ ಬಂದಿರಿ ಕೂಡ್ರಿ ಅಂತಂದರು. ಅವ್ರನ್ನ ಕೂಡಿಸ್ಕೊಂಡು ಆಗ ಅವ್ರ ಮಾತು ಇವಿಗೆಲ್ಲ ಇವ್ರು ಹೆಂಗೆ ಗೊತ್ತಾಯ್ತು ಅಂತ ಭಾರಿ ಆಶ್ಚರ್ಯ ಆಯಿತು IG ವೆಂಕಟ ನರಸಿಂಹಾಚಾರ್ಯರಿಗೆ. ಹೆಂಗಾಯ್ತು ಹೇಳ್ರಿ ಅಂತಂದು. ಎಲ್ಲ ಬರ್ರಿ ಹಿಂಗೆ ಕೂಡಿಸ್ಕೊಂಡ್ರು. ಆಗ ನಮ್ಮ ಹುಡುಗ ಹಿಂಗೆ ಆಗಬೇಕು, ಏನು ಬೇಕು ಅಂತಂದರು. ಏನೂ ಹೆದರಬೇಡ್ರಿ, ಅವನ ಸ್ವರೂಪದಲ್ಲೇ ಭಾರೀ ವಿದ್ವಾಂಸರಿದ್ದಾನೆ, ಅವನ ಶ್ರವಣ ಮಾತ್ರದಿಂದ ಎಲ್ಲ ಅವ್ರಿಗೆ ಆಗ್ತದೆ. ಸ್ವಲ್ಪ ಕಾಲದಲ್ಲಿ ಭಾರೀ ಪ್ರಸಿದ್ಧ ಪಂಡಿತರಾಗ್ತಾರೆ. ಒಂದಲ್ಲ ಎರಡಲ್ಲ 108 ಆವರ್ತಿ ನ್ಯಾಯಸುಧಾಮಗಳವರು ಮಾಡ್ತಾರೆ. ಅಂಥ ಪ್ರಖ್ಯಾತರಾಗಿರ್ತಕ್ಕಂಥ ವಿದ್ವಾಂಸರಾಗ್ತಾನೆ ಅಂತಂದರು. ಅವರೇ ಯಾರು? IG ವೆಂಕಟ ನರಸಿಂಹಾಚಾರ್ಯರು, ಮಹಾ ಟಿಪ್ಪಣಿಕಾರರು, ಪ್ರಖ್ಯಾತರಾಗ್ತಾರೆ. ಇಂತಹ ಅವರಲ್ಲಿ ವ್ಯಾಸಂಗ ಮಾಡಿದವರೇ ಇಲ್ಲ, ಎಲ್ಲರೂ ಅಲ್ಲಿ ಅಧ್ಯಯನ ಮಾಡ್ತಾರೆ. ವಿಷ್ಣುತೀರ್ಥರು, ಸಾಕ್ಷಾತ್ ವಿಷ್ಣುತೀರ್ಥರು ಅವರ ಶಿಷ್ಯರು, ವಿದ್ಯಾಶಿಷ್ಯರು. ಇಂಥ ಅನೇಕ ಪ್ರಸಿದ್ಧ ಪಂಡಿತರು. ಶ್ರೀನಿವಾಸಾಚಾರ್ಯರು ಸತ್ಯಪ್ರಿಯರ ಮಕ್ಕಳು.
ಅವರು ಅವ್ರ ಹತ್ರ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು. ಅಂತಹ ಐಜಿಯಾಚಾರ್ಯರು ಭಾರೀ ಪ್ರಸಿದ್ಧರಾಗ್ತಕ್ಕಂಥವ್ರು ಆಗ್ತಾರೆ. ಹೀಗೆ ವೆಂಕಟರಾಮಾಚಾರ್ಯರು, ಹೀಗೆ ಇದ್ದಂತಹ ಗೋಪಾಲದಾಸರು ಭಾರೀ ಭೋಗ, ಇಷ್ಟು ಭೋಗ ಮಾಡ್ತಿದ್ರು ಅಂತಂದರೆ ದಿನನಿತ್ಯ ಮನೆಯಲ್ಲಿ ಪಂಚಪಕ್ಷ ಪರಮಾನ್ನ ಭೋಜನ, ದಿನನಿತ್ಯ ಊಟ ಆಗಿದೆ. ದಿನನಿತ್ಯ ಅಷ್ಟು ಮಾಡಿ ದಿನ ಅಷ್ಟು ಖಾಲಿ, ಮತ್ತೆ ಮಾಲಿದಕ್ಕೆಲ್ಲ ಹೊಸದೇ ಬರಬೇಕು. ಗೋಡಂಬಿ, ಲಾಕಿ, ಪಂಚಪಕ್ಷ ಪರಮಾನ್ನ ಭೋಜನ ಎಲ್ಲರಿಗೂ ಊಟ ಇದು ನಡೀಬೇಕು. ಆಗಿದ್ದಂಥವ್ರೆಲ್ಲ ಸ್ವಾಮಿ ಹೇಳ್ಬೇಕು, ವೆಂಕಟ ನರಸಿಂಹಾಚಾರ್ಯರು ಅವರೆಲ್ಲ ಇದ್ರಲ್ಲ, ಏನು ನೀವೆಲ್ಲ ಇಷ್ಟೆಲ್ಲ ಶಾಸ್ತ್ರ ಇವೆಲ್ಲ ಓದಿ ವೈರಾಗ್ಯ ತಾಳಬೇಕು ಅಂತಾರೆ, ನೀವು ವೈರಾಗ್ಯ ಇಲ್ಲದೆ ಹಿಂಗೆಲ್ಲ ಊಟ ಮಾಡ್ಕೊಂಡು ಇವೆಲ್ಲ ವೈರಾಗ್ಯ ಅಲ್ಲ ಇದು. ಅದಕ್ಕೆ ಗೋಪಾಲದಾಸರಂದ್ರಂತೆ ಅವತ್ತೊಂದು ಸುಳಾದಿ ಬರೋದು, ಬರ್ರಿ ಅಂತ ಯಾರಿಗೆ ವೆಂಕಟೇಶ್ವರ ಬರ್ರಿ ಕೂಡ್ರಿ ಅಂತ ನಿಮ್ಮೊಂದು ಸುಳಾದಿ ಹೇಳ್ತೀನಿ. ಅವತ್ತೇನು ಮಾಡಿದ್ರು, ಒಂದು ಸುಳಾದಿಯನ್ನು ವೈರಾಗ್ಯ ಮಾರ್ಗಕ್ಕೆ ಹೇಳು, ದಾರಿದ್ರ್ಯ ಮಾರ್ಗಕ್ಕೆ ಹೇಳು, ಭಾರೀ ಸುಳಾದಿ ಮಾಡಿ. ವೈರಾಗ್ಯ ಮಾರ್ಗಕ್ಕೆ ಹೇಳು, ದಾರಿದ್ರ್ಯ ಮಾರ್ಗಕ್ಕೆ. ವೈರಾಗ್ಯ ಅಂದರೆ ಏನು, ಸೌಭಾಗ್ಯ ಅಂದರೆ ಏನು, ಎಲ್ಲವನ್ನೂ ಹೇಳ್ತೀನಿ. ಮಾರಮಣ ಪಾದ ಆರಾಧಿಸುವುದಕ್ಕೆ, ಪರಮಾತ್ಮನ ಪಾದವನ್ನು ಆರಾಧನೆ ಮಾಡೋದಕ್ಕೆ ಯಾವುದು ಬೇಕು, ವೈರಾಗ್ಯ ಮಾರ್ಗಕ್ಕೆ ಹೇಳು. ಇದು ವೈರಾಗ್ಯ ಮಾರ್ಗ. ಪರಮಾತ್ಮನ ಪಾದವನ್ನು ಪೂಜೆ ಮಾಡಬೇಕು ಅಂತಿದ್ರೆ ಹೀಗೆ ಪೂಜೆಯನ್ನು ಮಾಡಬೇಕು. ನಾರಿಯ ಧಾರಣೀಯ ಧನವೈ ಬಿಟ್ಟರಾಯಿತೆ ವೈರಾಗ್ಯವಲ್ಯ ಕಂಡ್ಯ ಧೀರರಿಗೆ. ನಾರಿಯ ಧಾರಣೀಯ ಧನವ ಬಿಟ್ಟರಾಯಿತೆ, ಹೆಂಡತಿನ ದೂರ ಸರಿಸ್ಬಿಡೋದು, ದುಡ್ಡನ್ನೆಲ್ಲ ಬಿಟ್ಬಿಡೋದು, ಇದು ವೈರಾಗ್ಯನ? ಇದು ವೈರಾಗ್ಯ ಅಂತ ಯಾರು ಕರೀತಾರ? ಇದು ವೈರಾಗ್ಯವಲ್ಲ ಧೀರರಿಗೆ. ಇದು ವೈರಾಗ್ಯ ಅಲ್ಲಪ್ಪ. ಶರೀರಕ್ಕಪಾರ ಭಸ್ಮ ಧರಿಸಿಕೊಂಡು ಚೀರವಸ್ತ್ರವನ್ನುಟ್ಟು ತಿರುಗಿದರು ವೈರಾಗ್ಯವಲ್ಲ ಧೀರರಿಗೆ. ಅಥವಾ ಶರೀರ ತುಂಬ ಭಸ್ಮವನ್ನು ಬಳ್ಕೊಂಡು ಹರಕಲ್ ಬಟ್ಟೆ ಹಾಕ್ಕೊಂಡು ಲೋಕದಲ್ಲಿ ತಿರುಗ್ತಾ ಇದ್ದರು, ಇದು ವೈರಾಗ್ಯನ? ಇದು ವೈರಾಗ್ಯ ಅಲ್ಲ. ಆರಾದರೂ ಅವನ ಅವಧೂತನೆಂತೆಂದು ಸಾರಿಗೆ ಇನ್ನು ಕರಿವರೇನಯ್ಯ. ಇವರೆಲ್ಲ ಅವಧೂತರು ಅಂತ ಯಾರು ಕರೀತಾರ? ಹೀಗೆ ನಾಗಾಸಾಧುಗಳು ಅಂತೆಲ್ಲ ನೋಡ್ತೀವೋ, ಅವರೆಲ್ಲ ಅವಧೂತರು ಅಂತ ಯಾರು ಕರೀತಾರೆ? ವೈರಾಗ್ಯವೆಂಬಂತೆ ಮಾರುತಿ ಎಂದಲ್ಲದೆ ಶ್ರೀರಮಣಿಗೆ ಇದು ಪ್ರಿಯವಲ್ಲ. ಇದು ಭಗವಂತನಿಗೆ ಇದು ವೈರಾಗ್ಯ ಅಲ್ಲ, ಅವನಿಗೆ ಪ್ರಿಯವಲ್ಲ. ನಾರಿಸುತರುಗಳು ಶರೀರ ಬಂಧುಗಳೆಂದೆಂತಿರಬೇಕು ಅನುದಿನವೋ, ಇದು ವೈರಾಗ್ಯ. ಯಾವುದು ವೈರಾಗ್ಯ? ಹೆಂಡತಿ, ಮಕ್ಕಳು, ಮನಿ, ಮಠ ಎಲ್ಲವೂ ಕೂಡ ಭಗವಂತನ ನಮಗೆ ಸಾಧನೆಗೆ ಉಪಸ್ಕಾರವಾಗಿದ್ದಂತೆ ಇದ್ದು ಅವ್ರ ಜೊತೆ ಸಾಧನೆಯನ್ನು ಮಾಡ್ತೀವಲ್ಲ, ಇದು ವೈರಾಗ್ಯ. ಇಲ್ಲ ಅಂದರೆ ವೈರಾಗ್ಯ ಅಲ್ಲ. ನೀರೊಳಗೆ ಇನ್ನೂ ಕಮಲವು ಇದ್ದಂತೆ, ಅದು ವೈರಾಗ್ಯ ಅಂತ ಯಾವುದು ಕರೀತಾರೆ? ಎಲ್ಲರೂ ಹೆಂಡತಿ ಇರಬೇಕು, ಮನೆ ಇರಬೇಕು, ಮಠ ಇರಬೇಕು, ಮಕ್ಕಳಿರ್ಬೇಕು, ದುಡ್ಡಿರ್ಬೇಕು, ದುಗಾಣಿ ಇರಬೇಕು, ಇವೆಲ್ಲವೂ ಇದ್ರೂ ಕೂಡ ನೀರೊಳಗೆ ಕಮಲವು ಇದ್ದಂತೆ. ಹೇಗೆ ನೀರೊಳಗೆ ಕಮಲ ಇದ್ದರೆ ಅದಕ್ಕೆ ಏನಾರೇ ಆ ನೀರು ಹತ್ತತ್ತೇನೆ ಕಮಲಕ್ಕೆ? ಹೇಗೆ ಹತ್ತೋದಿಲ್ವೋ ಹಾಗೆ ಅದರೊಳಗೆ ಇರಬೇಕು, ಅದನ್ನೇ ಬಿಡದೆ. ಇದನ್ನೇ ಬ್ರಹ್ಮದೇವರು ಹೇಳಿದ್ರು. ಬ್ರಹ್ಮದೇವರು ಏನು ಹೇಳಿದ್ರು? ಯದ್ವಾಜಿತಂತ್ರ್ಯಾ ಗುಣಕರ್ಮನಾಭಭಿಃ ಭಯಂ ಪ್ರಮತ್ತಸ್ಯ ವನೇಷ್ವಪಿ ಸ್ಯಾತ್ ಯತೋ ವಸಂತೆ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯೋ. ಅವನು ಬೇಡ ಅಂತ ಹೊರಟಿದ್ದ. ಯಾರು? ಪ್ರಿಯವ್ರತ ರಾಜ. ಆ ಪ್ರಿಯವ್ರತ ರಾಜ, ನಾನು ನಾರದರ ಉಪದೇಶದಿಂದ ನಾನು ಮದುವೆ ಆಗೋದಿಲ್ಲ, ಈ ಸಂಸಾರದಲ್ಲಿ ಇರೋದಿಲ್ಲ, ಈ ವೈರಾಗ್ಯವನ್ನು ತಗೋಬೇಕು, ಈ ಸಂಸಾರದಿಂದ ವೈರಾಗ್ಯ ಬರೋದಿಲ್ಲ, ಸಂಸಾರ ಹಾಳಾಗ್ತೀವಿ, ಆಯ್ತು ಮದುವೆ ಆಗೋದಿಲ್ಲ ಅಂತ ಗೊತ್ತಿದ್ದ. ಬ್ರಹ್ಮದೇವರು ಏನು ಉಪದೇಶ ಮಾಡ್ತಾರೆ? ಜಿತೇಂದ್ರಿಯ ಸ್ಯಾತ್ಮರತೇರ್ ಬುಧಸ್ಯ. ಇಂದ್ರಿಯ ಜಯ ಇತ್ತುಕೊಂಡು ಹೆಂಡತಿ, ಮಕ್ಕಳು, ಮನೆ, ಮಠ ಇವ್ರ ಜೊತೆಯಲ್ಲಿ ಇತ್ತು ಪರಮಾತ್ಮ ಮನಸ್ಸಿಟ್ಟು ಅಂದರೆ ಇದೇ ವೈರಾಗ್ಯನು. ಇದು ಬಿಟ್ಟು ಇನ್ನೇನು ಬರ್ತಾ ಇದೆ? ಇದು ಬಿಟ್ಟು ಗೃಹಾಶ್ರಮ ಕಿನ್ನು ಕರೋತ್ಯವ ಅಂತ ಸಂಸಾರಾಶ್ರಮ ಇದ್ಯಾಕೆ ಭಗವಂತನಿಗೆ ಪ್ರತಿಬಂಧಕ ಆಗತ್ತೆ? ಎಂದೂ ಪ್ರತಿಬಂಧಕ ಆಗೋದಿಲ್ಲ. ಮಾರಮಣ ನಮ್ಮ ಗೋಪಾಲ ವಿಠ್ಠಲ ತೋರಿಕೊಟ್ಟು ವೈರಾಗ್ಯ ಸಾರುವನು. ಹಂಗಾರೆ ಶಿಷ್ಯಂದ್ರೆ ಕೇಳಿದ್ರು, ಹಂಗಾರೆ ಸ್ವಾಮಿ ವೈರಾಗ್ಯ ಅಂದರೆ ಏನು ಅಂತ ಕೇಳಿದ್ರು. ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣುಪೋದೆ ನ್ಯಾಯದ ವೈರಾಗ್ಯ. ನೋಡಿ ಹಿಂಗೆ ಹೇಳ್ತಾರೆ, ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ. ನಮ್ಮ ಯೋಗ್ಯತೆ ಏನಿದೆಯೋ ಅಷ್ಟೇ ನಾವಿರಬೇಕು.
ನಮ್ಮ ಯೋಗ್ಯತೆ ಮೀರಿ ಹೋಗಬಾರ್ದಿಲ್ಲ. ಇಷ್ಟು ನಮ್ಮ ಯೋಗ್ಯತೆ ಇದೆಯಪ್ಪ, ನಮ್ಮ ಯೋಗ್ಯತೆ ಒಳಗೇನೆ ನಾವು ದಿನನಿತ್ಯ ಅದನ್ನು ಊಟ ಮಾಡಿಕೊಂಡು ಅದರಲ್ಲಿ ಭಗವಂತನ ಸಾಧನೆ ಮಾಡಿಕೊಂಡು ನೋಯದೆ ಉಣಬೋದೆ ಆ ಊಟ ಭಗವಂತನ ಕೊಟ್ಟಿರ್ತಕ್ಕಂಥ ಊಟವನ್ನು ಸಂತೋಷದಿಂದ ಅದನ್ನು ಊಟ ಮಾಡ್ಕೊಂಡು ಏನಿದ್ದೀವಲ್ಲ ಇದೇ ನ್ಯಾಯವಾದ ವೈರಾಗ್ಯ. ಆಯಾಸವ ಪಡದೆ ಪರರ ಶ್ರೇಯಸ ನೋಡಿ ಶ್ರೀಯರಸನಿತ್ತನೆಂಬುದೇ ವೈರಾಗ್ಯ. ಇನ್ನು ನಮ್ಗೆ ಇಷ್ಟೇ ಇರ್ತಪ್ಪ, ಇನ್ನೊಬ್ರಿಗೆ ನಮ್ಗಿಂತ ಜಾಸ್ತಿ ಇರ್ತಾರೆ, ಭಾರಿ ಶ್ರೀಮಂತರಾಗಿರ್ತಾರೆ. ಅವ್ರು ಆ ಶ್ರೀಮಂತರಾಗಿರ್ತಾನೆ ಆಯಾಸವ ಪಡದೆ, ಆಯಾಸ ಪಡಬಾರ್ದು, ಅವ್ರು ನೋಡಿ ದುಃಖ ಪಡಬಾರ್ದು. ನಮ್ಗಿನ್ನೋರು ಶ್ರೀಮಂತರಾದ್ರು, ನಮ್ಗಿನ್ನ ದುಡ್ಡು ಜಾಸ್ತಿ ಬಂತು, ನಂಗಷ್ಟು ಬರಲಿಲ್ಲ ಅಂತ ನೀವು ದುಃಖ ಪಟ್ಟಿ ಅಂತಂದರೆ ನೀನು ವೈರಾಗ್ಯ ಇಲ್ಲ. ಆಯಾಸವ ಪಡದೆ ಪರರ ಶ್ರೇಯಸ ನೋಡಿ ಶ್ರೀಯರಸನಿತ್ತನೆಂಬುದೇ. ಅವರು ಭಗವಂತ ಕೊಟ್ಟರ ಸೌಭಾಗ್ಯಪ್ಪ. ಹೀಗೆ ತಿಳಿಯೋದೇ ಏನು? ನ್ಯಾಯವಾದ ವೈರಾಗ್ಯ. ಪ್ರಿಯದಿ ನೀನಿತ್ತ ಕರ್ತೃತ್ವವು ಎನಗೆ ನೀನಿಲ್ಲದೆ ಎನ್ನಿಂದಾಗದು ಎನ್ನುವುದೇ ಎನ್ನುತ್ತಲಿ ನೋಯದೆ ಇಪ್ಪುದೇ ನ್ಯಾಯವಾದ ವೈರಾಗ್ಯ. ಇನ್ನು ಭಗವಂತ ಕೊಟ್ಟಿರತಕ್ಕಂತಹ ಏನು ಈ ಸೌಭಾಗ್ಯ ಕೊಟ್ಟಿದ್ದಾನೆ, ಹೆಂಡತಿ ಮಕ್ಕಳು ಮನೆ ಮಠ ಇವೆಲ್ಲವನ್ನು ಕೊಟ್ಟಿದ್ದಾನೆ. ಇವೆಲ್ಲವನ್ನು ಕೂಡ ಹೇಗೆ ತಿಳ್ಕೋಬೇಕು? ನೀನಿತ್ತ ಕರ್ತೃತ್ವವು ಎನಗೆ, ನೀನು ಕೊಟ್ಟಿರ್ತಕ್ಕಂಥ ಕರ್ತೃತ್ವ ಶಕ್ತಿಯಿಂದ ನಡೀತಾನೆ. ನನಗೆ ಯಾವುದು ಕರ್ತೃತ್ವ ಇಲ್ಲ. ಇದನ್ನೇ ಅಂತ ವಿದ್ಯಾವಳಿ ತ್ವದವರೋಪಿತ ಕರ್ತೃವಾದ. ಸ್ವಾಮಿ, ಜಗತ್ತೆಲ್ಲವೂ ಕೂಡ ಮಾಡ್ತಕ್ಕಂಥವ್ನು ಯಾರು? ನೀನು ಜಗತ್ತೆಲ್ಲ ನಡೆಸ್ತಕ್ಕಂಥವ್ನು, ಜಗತ್ತೆಲ್ಲ ನಿನ್ನಿಂದ ಆಗ್ತಕ್ಕಂಥ. ಆದರೆ ಕ್ರೀಡಾರ್ಥಮಾತ್ಮನಮಿದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂ ತತ್ರ ಕುದಿಯೋ ಅಪರಯೀಶ ಕುರ್ಯುಃ. ಕ್ರೀಡಾರ್ಥಮಾತ್ಮನ ಇದೋ ತ್ರಿಜಗತ್ಕೃತಂತೆ. ನೀನು ಆಟ ಆಡಬೇಕು ಅಂತ ಈ ಬ್ರಹ್ಮಾಂಡ ನಿರ್ಮಾಣ ಮಾಡ್ಕೊಂಡು ಅದು ಜಗತ್ತಲ್ಲಿ ಏನು ತಿಳ್ಕೊಂಡ್ಬಿಟ್ರು? ಇದನ್ನು ನಾವು ಮಾಡಿದ್ದು, ನಮ್ಮಿಂದ ನಡೆದು, ನಾನು ಮನೆ ಕಟ್ಟಿದೆ, ನನ್ನಿಂದ ಆಯಿತು, ನನ್ನ ಮನೆ ಇದು, ನನ್ನ ಹೆಂಡತಿ ಇದು, ನನ್ನ ಮಕ್ಕಳು ಇದು, ಇವ್ರು ನನ್ನ ಅಧೀನ, ಹೀಗೆ ನಾವು ತಿಳ್ಕೊಂಡ್ಬಿಟ್ಟು. ಇದು ತಿಳ್ಕೊಂಡು ಏನು ಮಾಡ್ತಾ ಇದ್ದೀರಿ ಜೀವರೆಲ್ಲರೂ ಅಂತಂದರೆ ಕರ್ತೃಪ್ರಭೋ ತವ ಕಿಮಸ್ಯತಾ ವಹಂತಿ. ಎಲ್ಲ ನಿನ್ನನ್ನು ಮರೆತು ಬೇರೆ ಬೇರೆ ನಡೆಸ್ತಕ್ಕಂಥವ್ರಿಗೆಲ್ಲ ಏನು ಹೇಳಿ ನಾನು? ಆದ್ದರಿಂದ ತ್ವದವರು ಪಿತಕರ್ತೃವಾದ. ಕರ್ತೃತ್ವ ಶಕ್ತಿ ಇರೋದು ಯಾರಲ್ಲಿ? ಭಗವಂತರಲ್ಲಿ ಕರ್ತೃತ್ವ ಶಕ್ತಿಯನ್ನು ಬಿಟ್ಟು ಯಾರಲ್ಲೋ ಕರ್ತೃಶಕ್ತಿಯನ್ನು ಮಾಡ್ತಕ್ಕಂಥ ನಾವೇನಾಗ್ತಾ ಇದ್ದೇವೆ? ಇನ್ನು ಹಾಳಾಗ್ತಾ ಇದ್ದೇವೆ. ಅದು ನೀವು ಯಾವುದೂ ಧರ್ಮ ಪರಿತ್ಯಾಗ ಮಾಡಿದರಾಯಿತೆ ಘನವಾದ ವೈರಾಗ್ಯವಲ್ಲ ನೋಡಿ ಅಂತಾರೆ ಗೋಪಾಲದಾಸ. ದುಡ್ಡನ್ನು ಬಿಟ್ಬಿಟ್ರೆ ವೈರಾಗ್ಯ ಬರುತ್ತಾ? ಎಂದೂ ವೈರಾಗ್ಯ ಬರೋದಿಲ್ಲ. ದನವ ಬಿಟ್ಟರವೇ ದನಗಳು ಅನುದಿನ. ಆ ದನಗಳಿದೆಯಲ್ಲ, ಕೊಟ್ಟಿಗೆಯಲ್ಲಿ ಹಸುಗಳಿರ್ತವೆ, ಅದೇನು ದನ ಇಟ್ಕೊಂಡಾವೆ, ಅದು ದಿನ ಅದು ದನನ ಬಿಟ್ಟೇ ಇರುತ್ತೆ. ಹಾಗಾಗಿ ದನಗಳಿಗೆ ವೈರಾಗ್ಯ ಇದೆ ಅಂತೇನು? ದನ ಬಿಟ್ಟ ತಕ್ಷಣ ವೈರಾಗ್ಯ ಬರೋದಿಲ್ಲ. ಘನವೇನು ಇವಕ್ಕೆ ಅವಕ್ಕೆ ನೋಡು ಮನೆಯ ಬಿಟ್ಟೆ ಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯವಲ್ಲ ನೋಡಿ. ಮನೆಯೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗಿ ಕುತ್ಕೊಂಡ್ಬಿಟ್ಟ ಅಂದರೆ ವೈರಾಗ್ಯ ಅಂತ ಇದ್ದೀರಾ? ಇದು ವೈರಾಗ್ಯವಲ್ಲ. ಯಾಕೆ? ಮನೆಯ ಬಿಟ್ಟರವೇ ಅನುದಿನ ಗೂಗೆಗಳು. ಆ ಗೂಗೆಗಳಿರ್ತಾವಲ್ಲ, ಆ ಗೂಗೆಗಳು ಮನೆ ಬಿಟ್ಟು ಕಾಡಲ್ಲೇ ಕೂತಿರ್ತವೆ, ಅದು ವೈರಾಗ್ಯ ಇದೆ ಅಂತ ಯಾರು ಅಂತೀರಾ? ಘನವೆಂದು ಕರವರೇ ಜ್ಞಾನಿಗಳು ತನು ಮನದ ವಿಮಾನವನ್ನು ಬಿಟ್ಟರಾಯಿತೆ ಘನವಾದ ವೈರಾಗ್ಯವಲ್ಲ ನೋಡಿ. ತನು ಮನ ಧನ ಇವೆಲ್ಲ ಅಭಿಮಾನ ಬಿಟ್ಟರೆ ವೈರಾಗ್ಯರಿ. ಹಿಂಗೆ ಕೆಲವರು ಇರ್ತಾರೆ, ಇದು ಯಾವುದು ವೈರಾಗ್ಯ ಅಲ್ಲ ಅಂತ. ಯಾಕೆ? ತನು ಮನದ ಅಭಿಮಾನವನ್ನು ಬಿಟ್ಟು ಕುನ್ನಿತ. ಆ ಕುನ್ನಿ ಇರುತ್ತೆ ನಾಯಿ, ಅದಕ್ಕೆ ತನು ಇರುತ್ತಾ, ಮನಸ್ಸಿರುತ್ತಾ, ಎಲ್ಲವನ್ನು ಬಿಟ್ಟು ಮನೆ ತಿರುಗದೆ ಅನುಗಾಲವು ಎಲ್ಲ ಮನೆ ಮುಂದೆ ನಿಂತ್ಕೊಂಡು ಎಲ್ಲರೂ ಭಿಕ್ಷೆ ಬೇಡ್ಕೊಂಡ್ಬರುತ್ತೆ ನಾಯಿ. ಹಂಗಾರೆ ನಾಯಿಗೆ ವೈರಾಗ್ಯ ಇದೆ ಅಂತಾರೇನು? ನಾವು ತನು ಮನ ಎಲ್ಲ ಬಿಟ್ಬಿಟ್ಟು ಎಲ್ಲರ ಮನೆಗೂ ನಾವು ಬೇಡ್ಕೊಂಡ್ಬಂದುಬಿಟ್ಟಿದ್ದೀವಿ, ನಾವು ಭಾರಿ ವೈರಾಗ್ಯ ಇದೀರಿ, ಹಿಂಗೆಲ್ಲ ಮಾತಾಡ್ತೀವಿ. ಇದು ಯಾವುದೂ ವೈರಾಗ್ಯ ಅಲ್ಲ. ಆಗ ಭೋಗಗಳು ಆಗದೆ ಇರಲ್ಯಾಕೆ ಯಾಗಂಗಳ ಮಾಡಿ ಅರ್ಪಿಸೇ ಹರಿಗೆ ಸಮ. ಏನೇನು ಕೊಟ್ಟಿರ್ತಾರೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದೇ ನಿಜವಾದ ವೈರಾಗ್ಯ. ಹೀಗೆ ವೈರಾಗ್ಯದಿಂದ ನಾಗಶಯನ ಗೋಪಾಲ ವಿಠಲ ನಮ್ಮ ತಾಯಿ ಉಣಿಸಿದ್ದು ಉಂಡಿಹುದೇ ವೈರಾಗ್ಯ. ಹೀಗೆ ನಾಗಶಯನಾಗಿರ್ತಕ್ಕಂಥ ಗೋಪಾಲ ವಿಠಲ ಅವನೇನು ನಮಗೆ ಕೊಟ್ಟಿದ್ದನ್ನು, ತಾನು ಅವ್ರು ಕೊಟ್ಟಿದ್ದನ್ನು ನಾವೇನು ಮಾಡಬೇಕು? ಅದನ್ನು ಉಣಿಸಿದ್ದೇ ವೈರಾಗ್ಯ. ಹೀಗೆ ಅವರು ವೈರಾಗ್ಯದ ಉತ್ಕೃಷ್ಟವಾಗಿರ್ತಕ್ಕಂಥ ಲಕ್ಷಣವನ್ನು ತಿಳಿಸ್ತಕ್ಕಂಥವರಾದರು. ಇದನ್ನು ತಿಳಿರ್ತಕ್ಕಂಥ ವೆಂಕಟರಾಮಾಚಾರ್ಯರು ಅವರ ಒಂದು ತಪಸ್ಸು, ಅವರ ಆ ವೈರಾಗ್ಯದ ಶಕ್ತಿ ಎರಡು ಭಾರೀ ಮನಸ್ಸು ಸೋತ್ಬಿಟ್ಟು ಅವ್ರ ತಂದೆ ಹತ್ರ ಬಂದು ಹೇಳ್ಬೇಕಂದ್ರೆ, ಅಪ್ಪ ನಾನು ಕೂಡ ದಾಸರಾಯರಾಗ್ಬಿಡ್ತೀನಿ ಅಂತ. ಯಾರು?
ಅವರು ವೆಂಕಟ ನರಸಿಂಹಾಚಾರ್ಯ ಹತ್ರ ಒಂದು ವೆಂಕಟ ರಾಮಾಚಾರ್ಯರು ನಾವು ಕೂಡ ಆ ಗೋಪಾಲದಾಸರ ದಾಸರಾಗ್ಬಿಡ್ತೀನಿ ಅನ್ಬೇಕಂತೆ. ಅವರು ಕೂಡ ಪದಬದ್ಧ ಸುಧಾರಣೆ ನಿಂಗೆ ಯಾಕೋ ಆ ಭಾಗನ ಚಾಳಿ ಹೊತ್ತು ಅಂತ ದಿನನಿತ್ಯ ಅವ್ರು ಬಿಡಿಬೇಕಂತೆ. ಅದನ್ನು ಕೂಡ ಬಿಡ್ತಿರಲಿಲ್ಲ. ಅನೇಕ ವಿಧವಾಗಿರ್ತಕ್ಕಂಥ ಪದಬದ್ಧ ಸುಧಾರಣೆಗಳನ್ನ ವಾಸುದೇವ ವಿಠಲ ಅನ್ನೋ ಅಂಕಿತಿದ್ದ ಏನು ಮಾಡ್ತಕ್ಕಂಥವರಾದರೂ ಅವರು ನಿರ್ಮಾಣ ಮಾಡ್ತಕ್ಕಂಥವರಾದರು. ಹೀಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಮೂರೂ ಜನರು ಕೂಡ ವರದಗೋಪಾಲ ವಿಠಲ ಮೊದಲಾದ ಅಂಕಿತಗಳಿಂದ ಅವ್ರನ್ನೂ ಕೂಡ ಉದ್ಧಾರವನ್ನು ಮಾಡ್ತಕ್ಕಂಥವರಾದರು. ಹೀಗೆ ಉದ್ಧಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅವಾಗ ಅವರಲ್ಲಿ ಯಾರು ಬರ್ತಕ್ಕಂಥವರಾದರು, ಅಲ್ಲಿ ಬಂದಂತಹ ವರದೇಂದ್ರ ಸ್ವಾಮಿ ಶಿಷ್ಯರಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯರು ತಾವು ಮಾಡಿರ್ತಕ್ಕಂಥ ಯಾರಿಗೆ ಆ ವಿಜಯದಾಸರು ಮಾಡಿರ್ತಕ್ಕಂಥ ಅಪರಾಧವನ್ನು ಮನ್ನಿಸು ಅಂತ ಹೇಳಿರ್ತಕ್ಕಂಥದ್ದು, ಅವ್ರನ್ನ ತಾವು ಕೊಟ್ಟಿರ್ತಕ್ಕಂಥ ಬಕ್ರಿಯಿಂದ ಅವ್ರನ್ನ ಉದ್ಧಾರವನ್ನು ಮಾಡಿದರು. ತಮ್ಮಲ್ಲಿದ್ದಂಥ ಅವರು ಮಾಡಬೇಕಾಗಿರ್ತಕ್ಕಂಥ ನಿಜವಾದ ಕೆಲಸ ಯಾವುದು, ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ ಯಾರು ಬರಿಬೇಕಾಗಿತ್ತು, ಅದು ಗೋಪಾಲದಾಸರದಿತ್ತದು. ಗೋಪಾಲದಾಸರು ಬರಿಬೇಕಾಗಿರ್ತಕ್ಕಂಥ ಕೃತಿ ಅದು. ಆದರೆ ತಮ್ಮಿದ್ದಂಥ 40 ವರ್ಷ ಆಯುಷ್ಯವನ್ನು ಯಾರು ಕೊಟ್ಬಿಟ್ರು, ಅದಕ್ಕೂ ಆ ಶ್ರೀನಿವಾಸಾಚಾರ್ಯ ಜಗನ್ನಾಥದಾಸರಿಗೆ ಕರುಣಿಸ್ತಕ್ಕಂಥವರಾದರು. ಇಷ್ಟು ಆಯುರ್ದಾನವನ್ನು ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥವರಾದರು. ಈಗ ಅನುಗ್ರಹವನ್ನು ಮಾಡಿದಾಗ ಜಗತ್ತಿನ ಒಂದು ಪ್ರಶ್ನೆ ಬರ್ತದೆ. ಇಷ್ಟೊಂದು ನಾವು ವೈರಾಗ್ಯದ ಬಗ್ಗೆ ಎಲ್ಲ ಕೇಳಿದ್ವಿ. ಹೆಂಡತಿ ಮಕ್ಕಳು ಜೊತೆಗೆ ಇರೋದೇ ವೈರಾಗ್ಯ ಅಂತ ಹೇಳಿಬಿಟ್ರಿ. ಆದರೆ ಭಾಗವತ ಏನು ಹೇಳುತ್ತೆ, ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕು. ಹಿಂಗೆ ದಾಸರಾಯರು ಹಿಂಗೆ ಹೇಳಿದ್ರು, ಆದರೆ ಭಾಗವತ ಹೇಳಿದ್ರು ಸಂಗಮನ ಕುರ್ಯಾತ್ ಪ್ರಮದಾ ಸೃಜಾತು ಯೋಗಸ್ಯ ಭಾರಂ ಪರಮಾನುಕ್ಷೋ. ಇದೇ ಭಗವಂತನು ಇದನ್ನೇ ಅಂದ, ಮಹತ್ ಸೇವಾ ದ್ವಾರಮಾಹುರ್ಪಿ ಮುಕ್ತೇ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಎಂದೂ ಕೂಡ ಸ್ತ್ರೀಯರ ಸಹವಾಸ ಮಾಡಬೇಡ ಅಂತ, ಯೋಷಿಚ್ಚರ ಸಹವಾಸವನ್ನು ಮಾಡಬೇಡ. ಮಹತ್ ಸೇವಾಂ ದ್ವಾರಮಾಹುರ್ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸ್ತ್ರೀಯರ ಸಹವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರು, ನಾವು ಗೃಹಸ್ಥಾಶ್ರಮ. ನಮ್ಮ ಸಹವಾಸವನ್ನು ಮಾಡಬೇಡ ಅಂತ ಏನು ಹೇಳಿದ, ಸ್ತ್ರೀಯರ ಸಹವಾಸವನ್ನು ಮಾಡಿರ್ತಕ್ಕಂಥ ಗೃಹಸ್ಥಾಶ್ರಮಗಳ ಸಹವಾಸವನ್ನು ಮಾಡಿದ್ರು ಕೂಡ ನಿಮ್ಗೆ ಮೋಕ್ಷ ಇಲ್ಲ. ಆದರೆ ಯಾರು ಸ್ತ್ರೀಯರ ಸಹವಾಸವನ್ನು ಬಿಟ್ಟಿದ್ದಾರೋ ಅವ್ರನ್ನ ಹಿಡಿ. ಇದೇ ಕಪಿಲಾಂಬ ಪರಮಾತ್ಮ ದೇವತೆಯು ಇದನ್ನೇ ಉದ್ದೇಶ ಮಾಡಿದ, ಸಂಗಮನ ಕುರ್ಯಾತ್ ಪ್ರಮದಾ ಸೃಜಾತು. ಅವ ಸ್ತ್ರೀಯರಲ್ಲಿ ಸಹವಾಸ ಮಾಡಬೇಡ ಅಂತ ದೇವತಿನೇ ಕೇಳ್ಬೋದಿತ್ತು, ಕೇಳಲಿಲ್ಲ. ಅವಳು ಕೇಳಿದ್ರೆ ಏನು ಉತ್ತರ ಕೊಡ್ತಿದ್ದ ಭಗವಂತ, ಅವಳು ಕೇಳ್ಬೋದಿತ್ತು ಇಲ್ಲ. ಅಲ್ಲಪ್ಪ ನೀ ಯಾರಿಂದ ಬಂದಿ, ಕಪಿಲನಾಮ ಪರಮಾತ್ಮ ನೀ ಯಾರಿಂದ ಬಂದಿ, ನೀನು ಸ್ತ್ರೀಯಿಂದ ತಾನೇ ಬಂದವು. ಋಷಭನಾಮ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡಿದ, ಅವನು ಯಾರಿಂದ ಬಂದ, ನೀ ಯಾರಿಂದ ಬಂದ, ನೀನು ಸ್ತ್ರೀಯಿಂದನೇ ಬಂದವನು. ನೀನು ಒಂದಲ್ಲ 2 ಲಗ್ನ ಮಾಡ್ಕೊಂಡು, ಯಾರು ಋಷಭನಾಮ ಪರ್ವತ 2 ಲಗ್ನ ಮಾಡ್ಕೊಂಡ ಅಂತ ಹೇಳಿ, ನೀ ಸ್ತ್ರೀಯರ ಸಹವಾಸ ಮಾಡಬಾರ್ದು ನಾವು ಉಪದೇಶ ಮಾಡ್ತಿಲ್ಲಪ್ಪ, ನೀ ಯಾಕೆ ಮದುವೆ ಮಾಡ್ಕೊಂಡು ಮಕ್ಕಳು ಕೇಳ್ಬೋದಿತ್ತ ಇಲ್ಲ. ಹಾಗಾಗಿ ಏನು ಭಾಗವತ ಕರ್ತವ್ಯ ಎಲ್ಲರೂ ಇದೇ ಅರ್ಥ ಬರ್ತಿದ್ದಾರೆ. ಸ್ತ್ರೀಯರ ಸಹವಾಸ ಮಾಡಬೇಕು, ಸ್ತ್ರೀಯರನ್ನ ಬಿಡಬೇಕು. ಭಾಗವತ ಮೇಲ್ನೋಟಕ್ಕೆ ಬಂದಾಗ ಏನು ಅರ್ಥ ಆಗುತ್ತೆ, ಸ್ತ್ರೀಯರನ್ನ ಬಿಡಬೇಕು. ಇಲ್ಲಿ ದಾಸರಲ್ಲಿ ಏನಂದ್ರು, ಹೆಂಡತಿ ಮಕ್ಕಳು ಇವರೆಲ್ಲ ಜೊತೆ ಬಾಳೋದೇ ನಿಜವಾದ ವೈರಾಗ್ಯ ಅಂತ. ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡೋದು ನಿಜವಾದ ವೈರಾಗ್ಯ ಅಂತ ಇಲ್ಲಿ ದಾಸರಾಯರಂತಾರೆ. ಭಾಗವತ ಏನು ಹೇಳುತ್ತೆ, ಸ್ತ್ರೀಯರನ್ನ ಬಿಡಬೇಕು ಅಂತ ಹೇಳುತ್ತೆ. ವೇದವ್ಯಾಸರು ಅಂತಾರೆ ಸ್ತ್ರೀಯರ ಸಹವಾಸ ಮಾಡಬಾರ್ದು ಅಂತಾರೆ. ಶ್ರೀಮದಾಚಾರ್ಯ ಒಬ್ಬರು ಬಂದಿರಲಿಲ್ಲ ಅಂತಂದರೆ ನಮಗೆ ಏನೇನೋ ಅರ್ಥ ಆಗ್ತಾರೆ. ಅದಕ್ಕೆ ಪ್ರಮದಾ ಶಬ್ದಾರ್ಥ ಏನು, ಯೋಷಿತ್ ಶಬ್ದಾರ್ಥ ಏನು, ವಿಷ್ಣು ಯದನ್ಯಥಾ ಜ್ಞಾನಂ ಸಾ ಯೋಷಿತ್ ಶಬ್ದೇನ ಕೀರ್ತ್ಯತೆ. ಯೋಷಿತ್ ಶಬ್ದಾರ್ಥ ಪ್ರಮದ ಯೋಷಿತ್ ಅಂತ ಶಾಸ್ತ್ರಗಳೆಲ್ಲರೂ ಬಂದಿತ್ತು ಅಂದರೆ ಪರಮಾತ್ಮನಿರತಕ್ಕಂಥ ಅನ್ಯಥಾ ಜ್ಞಾನಕ್ಕೆ ಯೋಷಿತ್ ಅಂತ ಹೇಳ್ತಾರೆ. ಪರಮಾತ್ಮನ ಬಗ್ಗೆ ಅನ್ಯಥಾ ಜ್ಞಾನ, ಭಗವಂತ ನಾನು ಒಂದೇ ಅಂತ ತಿಳ್ಕೊಳ್ಳೋದು, ಭಗವಂತ ಇಲ್ಲ ಅಂತ ತಿಳ್ಕೊಳ್ಳೋದು, ಭಗವಂತನಿಗೆ ಗುಣಗಳಿಲ್ಲ ಅಂತ ತಿಳ್ಕೊಳ್ಳೋದು, ಭಗವಂತ ನಿರಾಕಾರ ಅಂತ ತಿಳ್ಕೊಳ್ಳೋದು, ಅಥವಾ ನಾನು ಭಗವಂತ ಇವಾಗೆಲ್ಲ ಬೇರೆ ಇರ್ತೇವೆ, ಮೋಕ್ಷದಲ್ಲಿ ಒಂದೇ ಆಗಿಬಿಡ್ತೇವೆ ಅಂತ ತಿಳ್ಕೊಳ್ಳೋದು. ಹೀಗೆಲ್ಲ ಅನ್ಯಥಾ ಜ್ಞಾನವನ್ನು ಏನು ಪಡಿತೀರಲ್ಲ ಇದು ಯೋಷಿತ್. ಇಂಥವರ ಸಹವಾಸವನ್ನು ಯಾರು ಮಾಡಿರ್ತೀರೋ ಅವ್ರಿಗೆ ಅವ್ರ ಸಹವಾಸವನ್ನು ಮಾಡಬೇಡ್ರಿ, ಇದು ಭಗವಂತ ಹೇಳಿದ್ದು. ಆದರೆ ಎಂದೂ ಕೂಡ ಸ್ತ್ರೀಯರನ್ನ ಎಂದೂ ಕೂಡ ಭಗವಂತ ಬೈದಿಲ್ಲ, ಸ್ತ್ರೀಯರನ್ನ ಎಂದೂ ಕೂಡ ಭಗವಂತ ಬೈಯೋದೂ ಇಲ್ಲ. ಸ್ತ್ರೀಯರಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಭಗವಂತ. ಅಂತಹ ಗೋಪಾಲದಾಸರು ಅಂತ ಏನಿದ್ದಾರಲ್ಲ, ಅನೇಕ ವಿಧವಾಗಿರ್ತಕ್ಕಂಥ ಪದಪತ್ನಿ ಸುಧಾದಿಗಳಿಂದ ಭಗವಂತನನ್ನ ಸ್ತೋತ್ರವನ್ನು ಮಾಡ್ತಾ ಏನು ತಮ್ಮ 40 ವರ್ಷದ ಆಯುರ್ಮಾನವನ್ನು ದಾನವನ್ನು ಮಾಡಿದ್ದಾರೆ. ಆಯುಷ್ಯನ್ನೇನೋ ಕೊಟ್ಟುಬಿಟ್ಟು, ಆಯುಷ್ಯ ಕೊಟ್ಟಾಗ ಊರಿಶ್ವರಾಯಿತು. ಅಂದರೆ ಆಯುಷ್ಯವನ್ನು ಕೊಟ್ಟರು ಅಂದರೆ ಏನರ್ಥ, ಅವರಲ್ಲಿದ್ದಂಥ ರೋಗವನ್ನು ಇವ್ರು ತೊಗೊಂಡ್ರು. ಯಾರು ರೋಗವನ್ನು ಯಾರು ತೊಗೊಂಡ್ರು, ಇದು ದೊಡ್ಡವರ ಲಕ್ಷಣ.
ಆ ರೋಗವನ್ನು ತಗೊಂಡಿದ್ದಾರೆ. ಅಂತಹ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ತಿರುಪತಿಗೆ ಹೋಗಿದ್ದಾರೆ. ಆ ತಿರುಪತಿಯಲ್ಲಿ ಭಗವಂತನ ದರ್ಶನ ಮಾಡಿ ಆ ಭಗವಂತನಿಗೆ ಅವರಿಗೆ ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂತ. ಆಗ ಅವ್ರ ತಮ್ಮಂದರು ಭಗವಂತನನ್ನ ಪರಿಪರಿಯಿಂದ ಸ್ತೋತ್ರವನ್ನು ಮಾಡಿ ಆ ಕಾಲದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸ್ತೋತ್ರವೇ ಯಾವುದು? ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಸಡಗರದಿಂದ ಮೆಲ್ಲಡಿಯ ನಿಕ್ಕೂತ ಬೇಗ ಎಡಬಲದಲ್ಲಿ ನಿನ್ನ ಮಡದಿರಿಂದೊಪ್ಪುದ ತಡ ಮಾಡದೆ ಬಾ ಮೃಡಸಕ ವೆಂಕಟ ನಡೆದು ಬಾರಯ್ಯ. ಆ ಭಗವಂತನ ಪರಿಪರಿಯಿಂದ ಸ್ತೋತ್ರವನ್ನು ಮಾಡಿದ್ದಾರೆ. ಆ ಭಗವಂತನ ಸ್ತೋತ್ರ ಮಾಡಬೇಕಾದ್ರೆ ಭಗವಂತ ಅವರಿಗೆ ಸಂತುಷ್ಟನಾಗಿ ಎದುರಿಗೆ ಬಂದು ನಿಂತುಬಿಟ್ಟ. ಪರಿಪರಿಗಿಂದಲಿ ಕರವ ಮುಗಿದು ನಿನ್ನ ಕರೆದರೆ ಬಾರತನವು ಏಕೋ. ಪರಿಪರಿಯಿಂದ ಭಗವಂತನನ್ನು ಕರೆದಿದ್ದೇನೆ ಸ್ವಾಮಿ, ಆದರೆ ನೀನು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಯಾಕೆ ಬರೋದಕ್ಕೆ? ಕರಿಬತನವು ಏಕೋ ಕರಿಯ ಮೊರೆಯ ಕೇಳಿ ಸಿರಿಗೆ ಬೇಡದೆ ಬಂದೆ ಕರಿರಾಜವ ನಿನ್ನ ಹಿರಿಯಪ್ಪನ ಮಗನೇನೋ. ಆದರೆ ಆ ಕರಿರಾಜ ಇದ್ದಲ್ಲ, ಅವನ ಕರಿ, ಅವನ ಆನೆ ಇದ್ದಲ್ಲ, ಅವನ ಗಜೇಂದ್ರ, ಅವನೇನು ಬಂದು ಪ್ರಾರ್ಥನೆ ಮಾಡಿದಲ್ಲ ತಕ್ಷಣ ಓಡ ಬಂದ್ಬಿಟ್ಟು. ಏನು ಎಲ್ಲಿಲ್ಲದೆ ಓದ್ಬಿಟ್ಟು ಅವನು ಏನಿತ್ತು ಅಂತ ಬನ್ನಿ. ಅವನಿಗೇನು ರೂಪ ಇತ್ತ, ಗುಣ ಇತ್ತ, ಸೌಂದರ್ಯ ಇತ್ತ, ಜ್ಞಾನ ಇತ್ತ, ಏನಿತ್ತು ಅಂತ ಅವನೇನು ಅನುಗ್ರಹ ಮಾಡಿದ್ವಿ. ಕರಿರಾಜ ಅವ ನಿನ್ನ ಅವನೇನು ಹಿರಿಯಪ್ಪನ ಮಗನೇನೋ. ನಿನ್ನ ಹಿರಿಯಪ್ಪನ ಮಗನ ಅವನು, ನಿಮ್ಮ ದೊಡ್ಡಪ್ಪನ ಮಗನ ಅವನು, ಅವನಿಗೆ ಅನುಗ್ರಹವನ್ನು ಮಾಡಿದೆಲ್ಲ. ಆದ್ದರಿಂದ ಶರಣಾಗತ ರಕ್ಷಾಮಣಿ ಎನ್ನುವ ಬಿರುದು ಬೇಕಾದರೆ ಸರಸರ ಬಾರಯ್ಯ. ನಿನಗೊಂದು ಹೆಸರಿದೆ. ಏನು ಹೆಸರಿದೆ? ಶರಣಾಗತ ರಕ್ಷಾಮಣಿ ನಿನ್ನ ಹೆಸರು. ಯಾರು ಶರಣಾಗತಿಗೆಲ್ಲ ರಕ್ಷಣೆ ಮಾಡೋ ನಿನ್ನ ಹೆಸರು ನಿಂಗೆ ಬೇಕು ಅಂತಾದರೆ ನಾನು ಬಂದು ಕಾಪಾಡು. ನಾನೀಗ ಒದ್ದಾಡ್ತಾ ಇದ್ದೇನೆ, ಹೊಟ್ಟಿ ಸೂರಿ ನನ್ನ ಒದ್ದಾಡ್ತಾ ಇದ್ದೇನೆ, ನಾನೀಗ ಕಾಪಾಡಬೇಕು. ಗರುಡ ಗಮನ ಗೋಪಾಲ ವಿಠಲರೆಯ ಕರುವಿನ ಮೊರೆಗವು ನೆರೆದಂತೆ ಪೊರೆಯಲು ನಡೆದು ಬಾರಯ್ಯ ಅಂತಹ ಭಗವಂತನನ್ನ ಪರಿಪರಿಯಿಂದ ಸ್ತೋತ್ರವನ್ನು ಮಾಡಿ ಅಂತಹ ಅವರು ಇಷ್ಟು ಅವರು ಗೋಪಾಲದಾಸರ ಅಪರೋಕ್ಷ ಜ್ಞಾನ ಇತ್ತು ಅಂತಂದರೆ ಐಜಿ ಸ್ವಾಮಿಗಳಿಗೆ ಒಂದು ಆವರ್ತಿ ಏನಾಯಿತು? ಅವರು 60-70 ವರ್ಷ ಆದಮೇಲೆ ಅವ್ರಿಗೆ ಆಶ್ರಮ ಆಗಿದೆ. ಯಾರಿಗೆ? ಐಜಿ ಸ್ವಾಮಿ. ಅವರು ಆಮೇಲೆ ಅವರು ವೇಣಿ ಸೋಮಪುರದಲ್ಲಿ ಅವರು ವ್ಯಾಸತ್ವಜ್ಞರು ಅಂತ ಆಶ್ರಮವನ್ನು ಪಡೆದರು. ಆಶ್ರಮವನ್ನು ಪಡೆಯಲಿಕ್ಕೆ ಒಂದು ಕಾರಣ ಇದೆ, ಅದಕ್ಕೂ ಗೋಪಾಲದಾಸರ ಕಾರಣ. ಅವರು ಆಶ್ರಮವನ್ನು ಪಡಿಬೇಕಾದ್ರೆ ಏನಾಯಿತು ಅಂತಂದರೆ ಅವ್ರ ಮನೆ ಮುಂದ್ಗಡೆ ಒಬ್ಬ ಶೂದ್ರ ಬಂದು ಎಲ್ಲ ಜಾಗವನ್ನು ಆವರಿಸ್ಬಿಟ್ರು. ಭಾರಿ ಸಿಟ್ಟು ಬಂದುಬಿಟ್ಟು ಆವತ್ತು ಸಿಟ್ಟು ಬಂದು ಭಾರಿ ಬೈದುಬಿಟ್ರು. ಅವನು ಬೈದಿದ್ದನ್ನೇ ಏನಾಗ್ಬಿಡ್ತು ಅಂತಂದರೆ ಅವರು ಬೈದು ಹೋಗ್ಬಿಟ್ರು. ಅವರು ಸ್ವಪ್ನದಲ್ಲಿ ನಾಳೆ ನೀವು ಸುಟ್ಟು ಬಿಡ್ತೀನಿ ಅಂತ ದುಷ್ಟತ್ವನ ಬಂದು ಅವ್ರಿಗೆ ಗೊಬ್ಬರದಲ್ಲಿ ಕಂಡಿದ್ದ ಶೂದ್ರನಿಗೆ. ಸ್ವಾಮಿ ನಮಸ್ಕಾರ, ಸ್ವಾಮಿ ನಿಮ್ಮ ಸ್ವರೂಪ ಗೊತ್ತಾಗ ನಮಸ್ಕಾರ ಮಾಡಿಬಿಟ್ಟೆ, ನೀವು ಅಗ್ನಿಮಿತ್ರ ಸಂಬೂತ ದುಷ್ಟತ್ವನ ಅವತಾರ ಅಂತ ನಮಸ್ಕಾರ ಹಾಕ್ಬಿಟ್ರು. ಆ ಶೂದ್ರ ಸ್ವರೂಪ ಗೊತ್ತಾದ ಕೂಡಲೇ ಅವ್ರ ಲೋಕದಲ್ಲಿ ಏನಾಗಬಾರ್ದು, ಇರಬಾರ್ದು. ದೊಡ್ಡವರು ಉತ್ತಮ ನಮ್ಮ ಸ್ವರೂಪ ಎಲ್ಲಿ ತನಕ ಗೊತ್ತಾದ್ರೆ ಅಲ್ಲಿ ತನಕ ಅವ್ರು ಜಗತ್ತಲ್ಲಿ ಇರಬೇಕು. ಸ್ವರೂಪ ಗೊತ್ತಾದ ತಕ್ಷಣ ಎಲ್ಲರೂ ತಮ್ಮ ಅವತಾರವನ್ನು ಉಪಸಂಹಾರ ಮಾಡಬೇಕು. ಇದು ಭಗವಂತನ ಆಜ್ಞೆ, ದೇವತೆಗಳು ಕೊಟ್ಟಿರ್ತಕ್ಕಂಥ ಆಜ್ಞೆ. ಆದರೆ ಉಪಸಂಹಾರ ಮಾಡಬೇಕು ಅಂದರೆ ಇನ್ನೂ ಅವಶಿಷ್ಟವಾದಂಥ ಪ್ರಾರಬ್ಧ ಭೋಗವನ್ನು ಕಳೆಯುವ ಅವಸ್ಥೆ ಇದೆ. ಹೇಗೆ ಮಾಡಬೇಕು ಅಂತ ಬಂದಾಗ ಆ ಗೋಪಾಲದಾಸರಂದರು ನೀವು ಸನ್ಯಾಸಾಶ್ರಮ ತೊಗೊಂಡ್ಬಿಟ್ರು. ಯಾರಿಗೆ? ಐಜಿ ವೆಂಕಟರಾಮಾಚಾರ್ಯರಿಗೆ ಸರಿಯಾದ. ಆವಾಗ ಅವರು ಭುವನೇಂದ್ರನ ಪ್ರಾರ್ಥನೆ ಮಾಡಿದ್ರು. ನೋಡಿರಿ, ಇದು ಸನ್ಯಾಸಾಶ್ರಮಕ್ಕೆ ಇರ್ತಕ್ಕಂಥದ್ದು ಮಹತ್ವ. ಸನ್ಯಾಸಿಗಳು ಅಂದರೆ ಹೇಗಿರಬೇಕು ಅನ್ನೋದನ್ನು ಅದು ಹಿಂದಿನ ಕಾಲದಲ್ಲಿ ಹೇಗಿತ್ತು, ಇವತ್ತಿನ ಕಾಲದಲ್ಲಿ ನಾವು ನಂಗೆ ಪೀಠ ಬೇಕು, ನಮ್ಗೆ ಅದು ಬೇಕು, ನಮ್ಗೆ ಇದು ಬೇಕು, ನಮ್ಗೆ ಅದು ಬೇಕು, ನಾವು ಹೋರಾಡ್ತೇವೆ. ಹಂಗಿರಲಿಲ್ಲ ಆಗಿನ ಕಾಲದಲ್ಲಿ. ಎಷ್ಟೋ ವೈರಾಗ್ಯ ನಿಧಿಗಳಿದ್ರು ಭುವನೇಂದ್ರ ತೀರ್ಥರು. ಇವ್ರಿಗೆ ಎಷ್ಟು ಸನ್ಯಾಸ ಕೊಡಿದ ತಕ್ಷಣ ಅವರೇನು, ಇವರು ಒಳ್ಳೆ ವಿದ್ಯಾ ಸಂಪತ್ತಿತ್ತು, ಶಾಸ್ತ್ರ ಸಂಪತ್ತಿ ಎಲ್ಲ ಇತ್ತು. ಆದರೆ ಅವ್ರು ಏನು ಕೇಳಿದ್ರು? ನಿಮ್ಗೆ ಆಶ್ರಮ ಕೊಡಬೇಕು ಅಂತಂದರೆ ನೀವು ಸಪ್ತಮ ಸ್ಕಂದಕ್ಕೆ ಭಾಗವತಕ್ಕೆ ನಮ್ಗೆ ಟೀಕಾ ಬರ್ಕೊಡ್ಬೇಕು. ನೋಡಿ ಹೆಂಗೆ ಅವ್ರು ಕರಾರು. ಯಾರ್ದು? ಭುವನೇಂದ್ರ ತೀರ್ಥರು. ಸಪ್ತಮ ಸ್ಕಂದ ಭಾಗವತಕ್ಕೆ ನೀವು ಟೀಕಾ ಬರ್ಕೊಟ್ವಿ ಅಂತಂದರೆ ನಿಮ್ಗೆ ನಾವೇನು ಕೊಡ್ತೀವಿ? ಆಶ್ರಮ ಕೊಡ್ತೀವಿ. ಅದಕ್ಕೆ ಅವರು ಸಪ್ತಮ ಸ್ಕಂದ ಮಂದನಂದಿನಿ ಅಂತ ವ್ಯಾಖ್ಯಾನ ಬರ್ಕೊಟ್ರು. ಅವ್ರಿಗೆ ಆಶ್ರಮ ಕೊಟ್ಟು ಪೀಠವನ್ನು ತಗೋಬೇಕು ಅಂತಂದರು. ಪೀಠ ಬೇಡ, ನಾವು ವೈರಾಗ್ಯದಿಂದ ಇದು ಅವರ ವೈರಾಗ್ಯ. ಹೀಗೆ ಆ ಗೋಪಾಲದಾಸರ ಮಾತಿನಂತೆ ಅವರು ವೈರಾಗ್ಯವನ್ನು ತಗೊಂಡು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ಗೋಪಾಲದಾಸರು ಇದ್ದಾರಲ್ಲ ಅಂತ ಗೋಪಾಲ ವಿಠಲ ಅಂತರ್ಗತ. ಇನ್ನು ಹೇಳ್ತಾ ಹೋದ್ವಿ ಅಂತಂದರೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಅಷ್ಟು ಕಥೆಗಳಿದೆ, ಅಷ್ಟು ವಿಚಾರಗಳಿದೆ, ಅಷ್ಟು ರುಗಾಪುಗಳಿದ್ದಾವೆ, ಅಷ್ಟವರು ಸಾಧನ ಬೋಧನ ವಿಚಾರನ ಯಥಾಶಕ್ತಿ ಏನೇನು ಮಂತ್ರಾಲಯ ಪ್ರಭುಗಳೊಂದು ಪರಿಪರಿಯಿಂದ ಕೊಂಡಾಡಿದ್ದಾರೆ. ಮಂತ್ರಾಲಯ ಪ್ರಭುಗಳು ಅವ್ರ ಮಾತಿಗೆ ಮೆಚ್ಚಿ ನಿಂತುಬಿಟ್ಟಿದ್ದಾರೆ. ಅಷ್ಟು ಆ ಮಂತ್ರಾಲಯ ಪ್ರಭು ಜಗತ್ತಿಗೆ ತಿಳಿಸ್ಕೊಟ್ಟವರೇ ಗೋಪಾಲದಾಸ.
ವಿಜಯದಾಸರು ಗೋಪಾಲದಾಸರು ಬಂದಿರಲಿಲ್ಲ ಅಂತಂದರೆ ಮಂತ್ರಾಲಯ ಪ್ರಭುಗಳು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಅವರು ತದವಿದ ಮಂತ್ರಾಲಯ ಪ್ರಭುಗಳ ಅಂತರ್ಗತರಾಗಿರ್ತಕ್ಕಂತಹ ಗೋಪಾಲ ವಿಠ್ಠಲ ಅವನು ಸುಪ್ರೀತರಾಗಲಿ ಅಂತ 2 ಅಕ್ಷರವನ್ನು ಭಗವಂತನಲ್ಲಿ ದೊಡ್ಡವರಿದ್ದಾರೆ ಅವರದನ್ನು ಅರ್ಪಿಸಬೇಕು ಅಂತ 2 ಪ್ರಾರ್ಥನೆ ಮಾತ್ರ ಶುಭ ಸಂಹಾರವನ್ನು ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.